Hello students, welcome to my YouTube channel. Students, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಅದರಲ್ಲಿರುವ ಎಲ್ಲ ಎಕ್ಸರ್ಸೈಸ್ ಗಳನ್ನ ಸಾಲ್ವ್ ಮಾಡೋಣ. ಈಗ ನಿಮಗೆ ತುಂಬಾನೇ ಈಸಿಯಾಗಿ ಸಿಂಪಲ್ ಮೆಥಡ್ ಇಂದ ನಾನು ಎಲ್ಲ ಎಕ್ಸರ್ಸೈಸ್ ಗಳನ್ನ ಹೇಳಿಕೊಡುತ್ತೇನೆ. ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈಗ ಎಕ್ಸರ್ಸೈಸ್ 3.1 ಕ್ವೆಶ್ಚನ್ ನಂಬರ್ 1 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. Form the pair of linear equations in the following problems and find their solution graphically. ಈಗ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಗಳನ್ನ ಫಾರ್ಮ್ ಮಾಡ್ಕೋಬೇಕು ಮತ್ತೆ ಅದರದ್ದು ಸೊಲ್ಯೂಷನ್ ಅನ್ನ ಗ್ರಾಫಿಕಲಿ ಫೈಂಡ್ ಮಾಡಬೇಕಾಗುತ್ತದೆ. ಈಗ ನಾವೇ ಇಕ್ವೇಷನ್ ಅನ್ನ ಫಾರ್ಮ್ ಮಾಡ್ಕೋಬೇಕು. ಈಗ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. 10 students of the class 10th took part in the mathematics quiz. If the number of girls is 4 more than number of boys, find the number of boys and girls who took part in the quiz. ಅಂದ್ರೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 10 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಕ್ಲಾಸ್ 10th ಇಂದ ಕ್ಲಾಸ್ 10th ಅಲ್ಲಿ 10 ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದ್ಯಾನ್ ನಂಬರ್ ಆಫ್ ಬಾಯ್ಸ್, ಅಂದ್ರೆ ಬಾಯ್ಸ್ ಕಿನ ನಂಬರ್ ಆಫ್ ಬಾಯ್ಸ್ ಕಿನ ನಂಬರ್ ಆಫ್ ಗರ್ಲ್ಸ್ 4 ಜನ ಹೆಚ್ಚಿಗಿದ್ದಾರೆ. ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಹೂ ಟುಕ್ ಪಾರ್ಟ್ ಇನ್ ದ ಕ್ವಿಜ್, ಅಂದ್ರೆ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಗರ್ಲ್ಸ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಮತ್ತೆ ಬಾಯ್ಸ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕಾಗಿದೆ. ನಾವು ಮೊದಲು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೊಳ್ಳೋಣ. ಈಗ ಈ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ 2 ವಿಷಯಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಎಕ್ಸ್ ಮತ್ತು ವೈ ಅಂತ ತಿಳಿದುಕೊಳ್ಳೋಣ. ಈಗ ನಾನು ಇಲ್ಲಿ ಲೆಟ್ ಮಾಡ್ಕೊಳ್ಳುತ್ತೇನೆ. ಲೆಟ್ ನಂಬರ್ ಆಫ್ ಬಾಯ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರೆದುಕೊಳ್ಳೋಣ. ಅಂಡ್ ಲೆಟ್ ನಂಬರ್ ಆಫ್ ಗರ್ಲ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರೆದುಕೊಳ್ಳೋಣ. ಈಗ ನಂಬರ್ ಆಫ್ ಬಾಯ್ಸ್ ಮತ್ತು ನಂಬರ್ ಆಫ್ ಗರ್ಲ್ಸ್ ಕೂಡಿ ಟೋಟಲ್ ಎಷ್ಟು ಜನ ಇದ್ದಾರೆ? 10 ಮೆಂಬರ್ಸ್ ಇದ್ದಾರೆ. ನಾವು ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಮತ್ತೆ ಬಾಯ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಫೈಂಡ್ ಮಾಡ್ಕೋಬೇಕಾಗಿದೆ. ನಾನು ಈಗ ಕೇಸ್ 1 ಅಲ್ಲಿ ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋತಾ ಇದ್ದೀನಿ. ಈಗ ಟೋಟಲ್ ಎಷ್ಟು ಜನ ಇದ್ದಾರೆ? 10 ಮೆಂಬರ್ಸ್ ಇದ್ದಾರೆ. ಅದಕ್ಕೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಅಂತ ನಾನು ಇಕ್ವೇಶನ್ ನಂಬರ್ 1 ಅಂತ ಬರೆದುಕೊಳ್ಳುತ್ತೇನೆ. ಈಗ ಕ್ಲಾಸ್ 10th ಇಂದ 10 ಸ್ಟೂಡೆಂಟ್ಸ್ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಇದು ಕೇಸ್ 1. ಕೇಸ್ 2 ಏನಂತ ತೆಗೆದುಕೊಳ್ಳೋಣ. ಈಗ ಎಕ್ಸ್ ಬಾಯ್ಸ್ ಅಂದ್ರೆ ಎಕ್ಸ್ ಮತ್ತೆ ಗರ್ಲ್ಸ್ ಅಂದ್ರೆ ವೈ. ಈಗ ಗರ್ಲ್ಸ್ ಬಾಯ್ಸ್ ಗಿನ 4 ಜನ ಹೆಚ್ಚಿಗಿದ್ದಾರೆ. ಅದಕ್ಕೆ ನಾನು ಇಲ್ಲಿ -4 ನ ಬರ್ಕೋತಾ ಇದ್ದೀನಿ. ಅಂದ್ರೆ ಈಗ ಎಕ್ಸ್ ಮತ್ತೆ ವೈ ಏನಾಯ್ತು? ಈಕ್ವಲ್ ಆಯ್ತು. ಅದಕ್ಕೆ ಇದು ಇಕ್ವೇಶನ್ ನಂಬರ್ 2. ಈಗ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡೋಣ. ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕಾದ್ರೆ ಈ ತರ ಬಾಕ್ಸ್ ಗಳನ್ನ ಹಾಕೋಬೇಕಾಗುತ್ತದೆ. ಇದನ್ನ ನಾನು ಎಕ್ಸ್ ಅಂತ ಬರೆದುಕೊಳ್ಳುತ್ತೇನೆ, ಇಲ್ಲಿ ವೈ ಅಂತ ಬರೆದುಕೊಳ್ಳುತ್ತೇನೆ. ಈಗ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಈಗ ನಾನು ಎಕ್ಸ್ ಪ್ಲೇಸ್ ಅಲ್ಲಿ 4 ನ ಬರ್ಕೋತಾ ಇದ್ದೀನಿ. y is equal to 10. ಈಗ x ಪ್ಲೇಸ್ ಅಲ್ಲಿ ನಾವು 4 ನ ಬರ್ಕೊಂಡಿದ್ದೇವೆ. y is equal to 10 minus 4. ಈಗ ಪ್ಲಸ್ 4 ಈ ಸೈಡ್ ಇದ್ದದ್ದು ಈ ಸೈಡ್ ಬಂದ್ರೆ -4 ಆಯ್ತು. y is equal to 6 ಬರುತ್ತದೆ. ಇಲ್ಲಿ ನಾವು y ಪ್ಲೇಸ್ ಅಲ್ಲಿ 6 ಅನ್ನ ಬರೆದುಕೊಳ್ಳೋಣ. ಈಗ ನಾವು x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡಿದ್ದೇವೆ. ಇನ್ನೊಂದು ಪಾಯಿಂಟ್ ಅಲ್ಲಿ ನಾವು ಫೈಂಡ್ ಮಾಡ್ಕೋಬೇಕಾಗುತ್ತದೆ. x plus y is equal to 10. ಈ ಇಕ್ವೇಶನ್ ಅನ್ನ ನಾನು ಇಲ್ಲಿ ಬರೆದುಕೊಂಡಿದ್ದೇನೆ. ಈಗ ನಾನು x ಪ್ಲೇಸ್ ಅಲ್ಲಿ 5 ನ ತಗೋತಾ ಇದ್ದೀನಿ. ಈಗ y is equal to 10 minus 5 ಅಂತ ಆಗುತ್ತದೆ. ಇದು ಪ್ಲಸ್ 5 ಈ ಸೈಡ್ ಬಂದ್ರೆ -5 ಆಯ್ತು. is equal to y is equal to 5 ಬರುತ್ತದೆ. ಇದನ್ನ ನಾವು ಇಲ್ಲಿ ಬರೆದುಕೊಳ್ಳೋಣ. ಈಗ ನಮಗೆ x ಮತ್ತು y ವ್ಯಾಲ್ಯೂಗಳು ಸಿಕ್ಕಿದಾವೆ. 4,6 ಇದು 4,6 ಇದು 1 ಪಾಯಿಂಟ್ ಮತ್ತೆ 5,5. ಈಗ ಇದು x ಇದು y ಇದು x ಮತ್ತೆ ಇದು y. ಇದರ ಸಹಾಯದಿಂದನೇ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಬೇಕಾಗುತ್ತದೆ. ಈಗ ಯು ಪಾಯಿಂಟ್ ಅನ್ನ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. ಈಗ x ಅಂದ್ರೆ ಏನಿದೆ? 4 ಇದೆ. x ಅಂದ್ರೆ 4 ಇಲ್ಲಿದೆ. ಇದು x ಆಕ್ಸಿಸ್ ಇದು y ಆಕ್ಸಿಸ್. ನಾವು x ದ ವ್ಯಾಲ್ಯೂಗಳನ್ನ ನಾವು x ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕಾಗುತ್ತದೆ. y ವ್ಯಾಲ್ಯೂಗಳನ್ನ ನಾವು y ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕಾಗುತ್ತದೆ. ಈ ರೈಟ್ ಸೈಡ್ ಅಲ್ಲಿ ಪಾಸಿಟಿವ್ ನಂಬರ್ಸ್ ಗಳಿದಾವೆ, ಲೆಫ್ಟ್ ಸೈಡ್ ಅಲ್ಲಿ ನೆಗೆಟಿವ್ ನಂಬರ್ಸ್ ಗಳಿದಾವೆ x ಆಕ್ಸಿಸ್ ಅಲ್ಲಿ. ಮತ್ತೆ y ಆಕ್ಸಿಸ್ ಅಲ್ಲಿ ಮೇಲ್ಗಡೆ ಪಾಸಿಟಿವ್ ನಂಬರ್ಸ್ ಗಳಿದಾವೆ ಮತ್ತೆ ಕೆಳಗಡೆ ನೆಗೆಟಿವ್ ನಂಬರ್ಸ್ ಗಳಿದಾವೆ. ಈಗ ನಾನು x ಅಂದ್ರೆ ಏನಿದೆ? 4 ಇದೆ. ಇಲ್ಲಿ x ನ ಇಲ್ಲಿ x 4 ಮತ್ತು 6 ಅಂತ ಬರೆದುಕೊಂಡಿದ್ದೇನೆ ಮತ್ತೆ 5 ಅಂತ ಬರೆದುಕೊಂಡಿದ್ದೇನೆ. ಈಗ x ದ ವ್ಯಾಲ್ಯೂ ಎಲ್ಲಿದೆ? ಈಗ x ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕು ನಾವು. 4 ಇಲ್ಲಿದೆ ಮತ್ತೆ y ಅಂದ್ರೆ 6 ಇಲ್ಲಿದೆ.
ಈಗ 4 ಇಲ್ಲಿಂದ ನಾವು ಮೇಲ್ಗಡೆ ಹೋದ್ರೆ ನಮಗೆ ಪಾಯಿಂಟ್ ಎಲ್ಲಿ ಸಿಗುತ್ತದೆ ಅಂದ್ರೆ ಈ ಕಡೆ ರೈಟ್ ಸೈಡ್ ಇಂದ ಇಲ್ಲಿ, ಮತ್ತೆ ಮೇಲಿಂದ ಕೆಳಗಿಂದ ಮೇಲ್ಗಡೆ ಈ ಪಾಯಿಂಟ್ ಇಲ್ಲಿ ನಮಗೆ ಸಿಗುತ್ತದೆ. ಮತ್ತೆ ಸೆಕೆಂಡ್ ಎಕ್ಸ್ ಎಲ್ಲಿದೆ ಅಂದ್ರೆ ಇದು ಎಕ್ಸ್ 5 ಇದೆ, ಇದು ಎಕ್ಸ್ ಆಕ್ಸಿಸ್ ಅಲ್ಲಿ 5 ಇಲ್ಲಿದೆ, ಮತ್ತೆ ವೈ ಆಕ್ಸಿಸ್ ಅಲ್ಲಿ 5 ಇಲ್ಲಿದೆ. ಈಗ ಇಲ್ಲಿಂದ ಮೇಲ್ಗಡೆ ಹೋದ್ರೆ ನಮ್ಗೆ ಇಲ್ಲಿಂದ ರೈಟ್ ಸೈಡ್ ಬಂದ್ರೆ ಕರೆಕ್ಟ್ ಆಗಿ ಇಲ್ಲಿ ನಮ್ಗೆ ಪಾಯಿಂಟ್ ಸಿಗುತ್ತದೆ. ಇಲ್ಲಿಂದ ನಾವು ಮೇಲ್ಗಡೆ ಹೋಗ್ಬೇಕು ಮತ್ತು ಈ ಸೈಡ್ ಇಂದ ನಾವು ರೈಟ್, ಇಲ್ಲಿ 5 ಇಂದ ನಾವು ಮೇಲ್ಗಡೆ ನೋಡ್ಬೇಕು, ಮತ್ತೆ ಈ 5 ಇಂದ ನಾವು ರೈಟ್ ಸೈಡ್ ಬಂದ್ರೆ ಪಾಯಿಂಟ್ ಇಲ್ಲಿ ಟಚ್ ಆಗುತ್ತದೆ. ಅದಕ್ಕೆ ನಾವು ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇವೆ. ಮತ್ತೆ ಇಲ್ಲಿ 4 ಮೇಲ್ಗಡೆ ಹೋದ್ರೆ ಇಲ್ಲಿ ಬರುತ್ತದೆ, ಮತ್ತೆ ರೈಟ್ ಸೈಡ್ ಅಲ್ಲಿ ಬಂದ್ರೆ ಪಾಯಿಂಟ್ ಇಲ್ಲಿ ಬರುತ್ತದೆ. ಅದಕ್ಕೆ ಇವೆರಡು ಪಾಯಿಂಟ್ ನಮಗೆ ಸಿಕ್ಕಿದಾವೆ. ನಾವು ಲೈನ್ ಗಳನ್ನ ಎಳೆದುಕೊಳ್ಳೋಣ. ಕರೆಕ್ಟ್ ಪಾಯಿಂಟ್ ಮೇಲೆ ಲೈನ್ ಗಳನ್ನ ಎಳ್ಕೋಬೇಕಾಗುತ್ತದೆ. ಇದು ಈ ಈಕ್ವೇಶನ್ ಪಾಯಿಂಟ್ಗಳು, ಅದಕ್ಕೆ ಈ ಲೈನ್ ಈ ಈಕ್ವೇಶನ್, ಅದಕ್ಕೆ ಇಲ್ಲಿ ಈಕ್ವೇಶನ್ ಅನ್ನ ಬರೆದುಕೊಳ್ಳೋಣ. x ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಮತ್ತೆ ಈ ಪಾಯಿಂಟ್ ಏನಿದಾವಲ್ಲ ಇದು 4,6 ಮತ್ತೆ ಇದು 5,5. ಈಗ ಕೇಸ್ ನಂಬರ್ 2 ನ ನೋಡೋಣ. ಇಲ್ಲಿ ನಾವು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕು. ಈ ತರ ಬಾಕ್ಸ್ ಗಳನ್ನ ಹಾಕೋಬೇಕಾಗುತ್ತದೆ. ಇಲ್ಲಿ x ಅಂತ ಬರೆದುಕೊಳ್ಳುತ್ತೇನೆ, ಇಲ್ಲಿ y ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ ನಾನು ಇಕ್ವೇಶನ್ ಅನ್ನ ಬರೆದುಕೊಳ್ಳುತ್ತೇನೆ. x ಇಸ್ ಈಕ್ವಲ್ ಟು y ಮೈನಸ್ 4. ಈಗ ನಾನು y ಪ್ಲೇಸ್ ಅಲ್ಲಿ 6 ನ ಬರ್ಕೋತಾ ಇದ್ದೀನಿ. ಇಲ್ಲಿ ನಾನು 6 ಅನ್ನ ಬರೆದುಕೊಂಡ್ರೆ ಮೈನಸ್ 4 x ಇಸ್ ಈಕ್ವಲ್ ಟು 2 ಬರುತ್ತದೆ. ಇಲ್ಲಿ ಮೈನಸ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ x ಇಸ್ ಈಕ್ವಲ್ ಟು 2 ಬರುತ್ತದೆ. ಮತ್ತೆ ಈಗ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. y ಮೈನಸ್ 4. ಈಗ x ಇಸ್ ಈಕ್ವಲ್ ಟು ನಾನು ಇಲ್ಲಿ y ಪ್ಲೇಸ್ ಅಲ್ಲಿ 5 ನ ಬರ್ಕೋತಾ ಇದ್ದೀನಿ. ಇಲ್ಲಿ 5 ಬರ್ಕೊಂಡ್ರೆ ಮೈನಸ್ 4. ಈಗ 5 ಅಲ್ಲಿ 4 ಕಳೆದ್ರೆ x ಇಸ್ ಈಕ್ವಲ್ ಟು 1 ಬರುತ್ತದೆ. ಈಗ ಇಲ್ಲಿ ನಮಗೆ ಇದು 1 ನ ಇಲ್ಲಿ ಬರೆದುಕೊಳ್ಳೋಣ. ಈಗ 2,6 ಮತ್ತೆ 1,5 ಇದು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿದ್ದೇವೆ. ಈಗ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. ಈ ವ್ಯಾಲ್ಯೂಗಳನ್ನ ಇಲ್ಲಿ ನೋಡೋಣ. 2 ಇಲ್ಲಿದೆ, x ಅಂದ್ರೆ ಇದು x ಮತ್ತೆ ಇದು y, ಇದು x ಮತ್ತೆ ಇದು y. ಇಲ್ಲಿ 2 ಇಲ್ಲಿದೆ, ಮತ್ತೆ 6 ಇಲ್ಲಿದೆ. 2 ಇಂದ ನಾವು ಮೇಲ್ಗಡೆ ಹೋದ್ರೆ ಮತ್ತೆ 6 ಇಂದ ನಾವು ಇಲ್ಲಿ ಬಂದ್ರೆ ಕರೆಕ್ಟ್ ಇಲ್ಲಿ ನಮಗೆ ಪಾಯಿಂಟ್ ಸಿಗುತ್ತದೆ. ಮತ್ತೆ ಇಲ್ಲಿ 1 x ಅಂದ್ರೆ ನಾವು x ಆಕ್ಸಿಸ್ ಅಲ್ಲಿ 1 ಅನ್ನ ನೋಡ್ಕೋಬೇಕು. 1 ಇಲ್ಲಿದೆ, ಮತ್ತೆ 5 ಇಲ್ಲಿದೆ. ನಾವು ಇಲ್ಲಿಂದ ಮೇಲ್ಗಡೆ ಹೋದ್ರೆ 5 ಇಂದ ಇಲ್ಲಿ ಬಂದ್ರೆ ಕರೆಕ್ಟ್ ಇದ್ರ ಸ್ಟ್ರೇಟ್ ಮತ್ತು ಇದ್ರ ಸ್ಟ್ರೇಟ್ ಇಲ್ಲಿ ನಮಗೆ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಈಗ ನಾವು ಈ ಪಾಯಿಂಟ್ 4 ಮತ್ತೆ 6 ಅನ್ನ ಕರೆಕ್ಟ್ ಇಲ್ಲಿ ಇದ್ರ ಸ್ಟ್ರೇಟ್ ಮತ್ತು ಇದ್ರ ಸ್ಟ್ರೇಟ್ ನೋಡ್ಕೋಬೇಕಾಗುತ್ತದೆ. ಮತ್ತೆ 5 ಇದ್ರ ಸ್ಟ್ರೇಟ್ ಮತ್ತು ಇದ್ರ ಸ್ಟ್ರೇಟ್ ನೋಡ್ಕೊಂಡಾಗ ಇದು 2 ಪಾಯಿಂಟ್ ಸಿಕ್ಕಿದಾವೆ. ನಾವು ಇದನ್ನ ಲೈನ್ ಎಳೆದಿದ್ದೇವೆ. ಇದೇ ತರ ಇಲ್ಲಿನೂ ಕೂಡ ಎಳಿಬೇಕಾಗುತ್ತದೆ. ಈಗ ನಮ್ಗೆ ಇಲ್ಲಿ ಪಾಯಿಂಟ್ ಏನು ಇಂಟರ್ಸೆಕ್ಟ್ ಆಗಿದೆಯಲ್ಲ ಇದು ಇಲ್ಲಿಂದ ಇದರ ಸ್ಟ್ರೇಟ್ ನೋಡಿದ್ರೆ ಮತ್ತೆ ಇಲ್ಲಿಂದ ಇದರ ಸ್ಟ್ರೇಟ್ ನೋಡಿದ್ರೆ ಇಲ್ಲಿ 3 ಬರುತ್ತದೆ, ಮತ್ತೆ ಇಲ್ಲಿ 7 ಬರುತ್ತದೆ. ಇದು x ಅಂದ್ರೆ ಏನಿದೆ 3, ಮತ್ತೆ y ಅಂದ್ರೆ ಇಲ್ಲಿ 7. ಇದರ ಸ್ಟ್ರೇಟ್ ನೋಡ್ಕೋಬೇಕು ಮತ್ತೆ ಇದರ ಸ್ಟ್ರೇಟ್ ನೋಡ್ಕೋಬೇಕು. ಹಾಗಾಗಿ ನಮಗೆ ಸೊಲ್ಯೂಷನ್ ಏನ್ ಸಿಕ್ಕಿದೆ 3,7. ಮತ್ತೆ ಈ ಈಕ್ವೇಶನ್ ಕೂಡ ಇಲ್ಲಿ ಈ ಲೈನ್ ಈಕ್ವೇಶನ್ ಕೂಡ ಇಲ್ಲಿ ಬರೆದುಕೊಳ್ಳೋಣ. y ಮೈನಸ್ 4. ಈಗ ಇದು ಪಾಯಿಂಟ್ ಯಾವ್ದಾಗಿದೆ 1,5 ಮತ್ತೆ ಇದು 2,6. ಈಗ ನಮಗೆ ಸೊಲ್ಯೂಷನ್ 3,7 ಸಿಕ್ಕಿದೆ. ಇಲ್ಲಿ ಬರೆದುಕೊಳ್ಳೋಣ. ಸೊಲ್ಯೂಷನ್ ಇಸ್ ಈಕ್ವಲ್ ಟು 3,7. ಈಗ x ಇಸ್ ಈಕ್ವಲ್ ಟು 3 ಇದೆ, ಮತ್ತೆ y ಇಸ್ ಈಕ್ವಲ್ ಟು 7 ಇದೆ. ಈಗ ಇವೆರಡೂ ಕೂಡಿ 10 ಬಂದಿದೆ. ಈಗ ನಮ್ಗೆ ನಾವು ಮಾಡಿದ್ದು ಈ ವ್ಯಾಲ್ಯೂಗಳು ಏನ್ ಸಿಕ್ಕಿದಾವಲ್ಲ ಕರೆಕ್ಟ್ ಆಗಿ ನಮ್ ಮಾಡಿದ್ದೇವೆ. ಅದಕ್ಕೆ ಇವು ಟೋಟಲ್ ಮಾಡಿದ್ರೆ ಇದನ್ನ ಆಡ್ ಮಾಡಿದ್ರೆ 10 ಮೆಂಬರ್ಸ್ ಆಗುತ್ತಾರೆ. ಅದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. x ಅಂದ್ರೆ ನಾವು ಏನ್ ಬರ್ದಿದ್ದೇವೆ ಇಲ್ಲಿ ಬಾಯ್ಸ್ ಅಂತ ಬರ್ದಿದ್ದೇವೆ, ಮತ್ತೆ y ಅಂದ್ರೆ ಏನಂತ ಬರ್ದಿದ್ದೇವೆ ಗರ್ಲ್ಸ್ ಅಂತ ಬರ್ದಿದ್ದೇವೆ. ಹಾಗಾದ್ರೆ ಇಲ್ಲಿ x 3 ಮತ್ತೆ ಗರ್ಲ್ಸ್ ಎಷ್ಟು ಜನ ಹೆಚ್ಚಿಗಿದ್ದಾರೆ ಅಂದ್ರೆ 4 ಮೆಂಬರ್ಸ್ ಹೆಚ್ಚಿಗಿದ್ದಾರೆ. ಅದಕ್ಕೆ y ಇಸ್ ಈಕ್ವಲ್ ಟು 7. ಈಗ 3 ಕಿನ 4 ಮೆಂಬರ್ಸ್ ಹೆಚ್ಚಿಗಾದ್ರೆ ಇಲ್ಲಿ 7 ಬರುತ್ತದೆ. ಹಾಗಾಗಿ ಇಲ್ಲಿ ನಾವು ಬರೆದುಕೊಳ್ಳೋಣ. therefore number of boys is equal to 3 ಮತ್ತೆ number of girls is equal to 7. ಇವಾಗ ಕರೆಕ್ಟ್ ಆಯ್ತಲ್ವಾ? ಈಗ ಗರ್ಲ್ಸ್ ಎಷ್ಟು ಜನ ಹೆಚ್ಚಿಗಿದ್ದಾರೆ ಅಂದ್ರೆ 4 ಮೆಂಬರ್ಸ್ ಹೆಚ್ಚಿಗಿದ್ದಾರೆ. ಅದಕ್ಕೆ 3
3 ಮೆಂಬರ್ಸ್ ಬಾಯ್ಸ್ ಇದ್ದಾರೆ ಮತ್ತೆ 4 ಮೆಂಬರ್ಸ್ ಗರ್ಲ್ಸ್ ಇದ್ದಾರೆ. ಇವು ಎರಡು ಕೂಡಿ 10 ಆಯ್ತಲ್ವಾ. ಈಗ ನಾವು ಎಕ್ಸಾಕ್ಟ್ ಪಾಯಿಂಟ್ ಇಲ್ಲಿ ನಮಗೆ ಇಂಟರ್ಸೆಕ್ಟ್ ಆಗಿದ್ದು ಕರೆಕ್ಟ್ ಆಗಿ ಬಂದಿದೆ. ಇದೇ ತರ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡ್ಕೋಬೇಕಾಗುತ್ತದೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಗ್ರಾಫ್ ಪೇಪರ್ ತಗೊಂಡು ಗ್ರಾಫ್ ಅನ್ನ ಯಾವ ತರ ಪ್ಲಾಟ್ ಮಾಡಬೇಕು ಗ್ರಾಫ್ ಪೇಪರ್ ಅಲ್ಲಿ ಅಂತ ಹೇಳಿಕೊಟ್ಟಿದ್ದೇನೆ. ನೀವು ಆ ಕ್ಲಾಸ್ ಅನ್ನ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತದೆ. ಇದನ್ನ ನಾವು ಇದೇ ತರ ಸಾಲ್ವ್ ಮಾಡಬೇಕಾಗುತ್ತದೆ. ಈಗ ನಾವು ಎಕ್ಸರ್ಸೈಸ್ 3.1 ಕ್ವಶನ್ ನಂಬರ್ 1 ಅಲ್ಲಿ ಪಾರ್ಟ್ 2 ನ ಸಾಲ್ವ್ ಮಾಡೋಣ. ಪಾರ್ಟ್ 2 ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. 5 ಪೆನ್ಸಿಲ್ ಅಂಡ್ 7 ಪೆನ್ಸ್ ಟುಗೆದರ್ ಕಾಸ್ಟ್ ₹50, ವೇರ್ ಆಸ್ 7 ಪೆನ್ಸಿಲ್ ಅಂಡ್ 5 ಪೆನ್ಸ್ ಟುಗೆದರ್ ಕಾಸ್ಟ್ ₹46. ಈಗ 5 ಪೆನ್ಸಿಲ್ ಮತ್ತು 7 ಪೆನ್ಸ್ ಕಾಸ್ಟ್ ಎಷ್ಟಿದೆ? ₹50 ಇದೆ. ಮತ್ತೆ 7 ಪೆನ್ಸಿಲ್ ಮತ್ತೆ 5 ಪೆನ್ಸ್ ಕಾಸ್ಟ್ ₹46 ಇದೆ. ಫೈಂಡ್ ದ ಕಾಸ್ಟ್ ಆಫ್ 1 ಪೆನ್ಸಿಲ್ ಅಂಡ್ that of 1 ಪೆನ್. ಅಂದ್ರೆ 1 ಪೆನ್ಸಿಲ್ ಮತ್ತೆ 1 ಪೆನ್ ಕಾಸ್ಟ್ ಎಷ್ಟಿದೆ ನೀವು ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಪಾರ್ಟ್ 1 ಕ್ವಶನ್ ಏನ ಸಾಲ್ವ್ ಮಾಡಿದ್ವಲ್ಲ, ನಾವೇ ಇಕ್ವೇಶನ್ ಗಳನ್ನ ಫಾರ್ಮ್ ಮಾಡ್ಕೋಬೇಕು. ಅದೇ ತರ ಇಲ್ಲಿ ಕೂಡ ನಾವೇ ಇಕ್ವೇಶನ್ ಗಳನ್ನ ಫಾರ್ಮ್ ಮಾಡ್ಕೋಬೇಕು. ಇಲ್ಲಿ ನಮ್ಗೆ 2 ವಿಷಯಗಳನ್ನ ಕೊಟ್ಟಿರ್ತಾರೆ. ಅದನ್ನ ನಾವು ಎಕ್ಸ್ ಮತ್ತು ವೈ ಅಂತ ಲೆಟ್ ಮಾಡ್ಕೋಬೇಕಾಗುತ್ತದೆ. ಈಗ 5 ಪೆನ್ಸಿಲ್ ಮತ್ತೆ 7 ಪೆನ್ಸ್ ಕೂಡಿ ₹50 ಇದೆ. ಮತ್ತೆ 7 ಪೆನ್ಸಿಲ್ ಕಾಸ್ಟ್ ಎಷ್ಟಿದೆ? ₹50 ಇದೆ. ಮತ್ತೆ 7 ಪೆನ್ಸಿಲ್ ಮತ್ತು 5 ಪೆನ್ಸ್ ಕಾಸ್ಟ್ ₹46 ಇದೆ. ಈಗ ನಮಗೆ 2 ವಿಷಯಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಎಕ್ಸ್ ಮತ್ತು ವೈ ವೇರಿಯಬಲ್ ಆಗಿ ನಾವು ತಗೋಬೇಕಾಗುತ್ತದೆ. ಇದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಕಾಸ್ಟ್ ಆಫ್ 1 ಪೆನ್ಸಿಲ್. ಈಗ 1 ಪೆನ್ಸಿಲ್ ಕಾಸ್ಟ್ ಎಷ್ಟಿದೆ ಮತ್ತು 1 ಪೆನ್ ಕಾಸ್ಟ್ ಎಷ್ಟಿದೆ ಅಂತ ನೀವು ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ 1 ಪೆನ್ಸಿಲ್ ಅಂದ್ರೆ RS X ಅಂತ ತೆಗೆದುಕೊಳ್ಳುತ್ತೇನೆ. ಅದೇ ರೀತಿ ಲೆಟ್ ಕಾಸ್ಟ್ ಆಫ್ 1 ಪೆನ್ ಇಸ್ ಈಕ್ವಲ್ ಟು RSY ಅಂತ ತೆಗೆದುಕೊಳ್ಳುತ್ತೇನೆ. ಈಗ 1 ಪೆನ್ಸಿಲ್ ಕಾಸ್ಟ್ 1 ಪೆನ್ಸಿಲ್ ಅಂದ್ರೆ ನಾನು RSX ಅಂತ ಬರೆದುಕೊಳ್ಳುತ್ತೇನೆ. ಮತ್ತೆ 1 ಪೆನ್ ಅಂದ್ರೆ ಇಸ್ ಈಕ್ವಲ್ ಟು RSY ಅಂತ ಬರೆದುಕೊಳ್ಳುತ್ತೇನೆ. ಈಗ ಕೇಸ್ 1 ನಾವು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕು. ಇದು ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ನಾವು ಇಲ್ಲಿ ಕ್ವಶನ್ ಮೂಲಕ ನಾವು ಇಕ್ವೇಶನ್ ಅನ್ನ ನಾವೇ ಫಾರ್ಮ್ ಮಾಡಿ ಬರಿಬೇಕಾಗುತ್ತದೆ. ಇಲ್ಲಿ ಕೇಸ್ 1 ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ 5 ಪೆನ್ಸಿಲ್ ಅಂತ ಇದೆ. ನಾನು 1 ಪೆನ್ಸಿಲ್ ಅಂದ್ರೆ ಎಕ್ಸ್ ಅಂತ ಬರೆದಿದ್ದೇನೆ. ಇಲ್ಲಿ 5 ಪೆನ್ಸಿಲ್ಸ್ ಅಂತ ಇದೆಯಲ್ಲ, 5 ಮತ್ತೆ 1 ಪೆನ್ಸಿಲ್ ಅಂದ್ರೆ ಎಕ್ಸ್ ಅಂತ ಬರೆದುಕೊಂಡಿದ್ದೀನಲ್ವಾ, ಅದಕ್ಕೆ 5x ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ ಮತ್ತೆ 7 ಪೆನ್ಸ್ ಅಂದ್ರೆ 1 ಪೆನ್ ಅಂದ್ರೆ ನಾನು y ಅಂತ ಬರೆದುಕೊಂಡಿದ್ದೇನೆ. ಮತ್ತೆ 7 ಪೆನ್ಸ್ ಅಂತ ಇದೆ ಅಲ್ವಾ, ಅದಕ್ಕೆ ನಾನು ಇಲ್ಲಿ 7y ಅಂತ ಬರೆದುಕೊಳ್ಳುತ್ತೇನೆ. ಮತ್ತೆ 5 ಪೆನ್ಸಿಲ್ ಮತ್ತು 7 ಪೆನ್ಸ್ 5 ಪೆನ್ಸಿಲ್ ಮತ್ತು 7 ಪೆನ್ಸಿಲ್ ಕೂಡಿ ಅದ್ರ ಕಾಸ್ಟ್ ಎಷ್ಟಿದೆ? ₹50. ಅಂದ್ರೆ ನಾನು ಇಲ್ಲಿ 50 ಅಂತ ಬರೆದುಕೊಳ್ಳುತ್ತೇನೆ. ಇದು ಇಕ್ವೇಶನ್ ನಂಬರ್ 1. ಈಗ ಇದು ಕೇಸ್ 1. ಇದು ಇಲ್ಲಿ ಕೇಸ್ ನಂಬರ್ 2 ನ ಬರೆದುಕೊಳ್ಳೋಣ. ಇಲ್ಲಿ ನಾನು ಇನ್ನೊಂದು ಇಕ್ವೇಶನ್ ಅನ್ನ ಫಾರ್ಮ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಇನ್ನೊಂದು ಏನಿದೆ ಅಂದ್ರೆ 7 ಪೆನ್ಸಿಲ್, ಅದೇ ರೀತಿ 7 ಪೆನ್ಸಿಲ್ ಮತ್ತು 5 ಪೆನ್ಸ್ ಕೂಡಿ ಅದರ ಕಾಸ್ಟ್ ಎಷ್ಟಿದೆ? ₹46. ಇದನ್ನ ನಾನು 7 ಪೆನ್ಸಿಲ್ ಅಂತ ಇದೆ ಅಲ್ವಾ, ಪೆನ್ಸಿಲ್ ಅಂದ್ರೆ ನಾನು ಏನ್ ಬರೆದುಕೊಂಡಿದ್ದೇನೆ? ಎಕ್ಸ್ ಅಂತ ಬರೆದುಕೊಂಡಿದ್ದೇನೆ. 1 ಪೆನ್ಸಿಲ್ ಅಂದ್ರೆ ಅದಕ್ಕೆ 1 ಪೆನ್ಸಿಲ್ ಅಂದ್ರೆ ಎಕ್ಸ್ ಇದೆ ಅಲ್ವಾ, ಮತ್ತೆ 7 ಪೆನ್ಸಿಲ್ಸ್ ಅಂದ್ರೆ ಅದಕ್ಕೆ ನಾನು 7x ಅಂತ ಬರೆದುಕೊಳ್ಳುತ್ತೇನೆ. ಪ್ಲಸ್ ಇಲ್ಲಿ 5 ಪೆನ್ಸ್, ನಾ 1 ಪೆನ್ ಅಂದ್ರೆ y ಅಂತ ಬರೆದುಕೊಂಡಿದ್ದೇನಲ್ವಾ, ಅದಕ್ಕೆ 5y is equal to 46 ಅಂತ ಬರೆದುಕೊಳ್ಳುತ್ತೇನೆ. ಇದು ಇಕ್ವೇಶನ್ ನಂಬರ್ 2. ಈಗ ನಾವು ಕೇಸ್ 1 ಅಂದ್ರೆ ಎಕ್ಸ್ ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಬೇಕಾಗಿದೆ. ಎಕ್ಸ್ ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಬೇಕಂದ್ರೆ ನಾವು ಇಲ್ಲಿ ಈ ತರ ಬಾಕ್ಸ್ ಗಳನ್ನ ಹಾಕೊಂಡು ಇಲ್ಲಿ ಎಕ್ಸ್ ಅಂತ ಬರೆದುಕೊಳ್ಳುತ್ತೇನೆ ಮತ್ತೆ y ಅಂತ ಬರೆದುಕೊಳ್ಳುತ್ತೇನೆ. ಈಗ ಈ ಇಕ್ವೇಶನ್ ನಂಬರ್ 1 ಏನಿದೆಯಲ್ಲ ಅದನ್ನೇ ನಾನು ಇಲ್ಲಿ ಬರೆದುಕೊಳ್ಳುತ್ತೇನೆ. 5x 7y is equal to 50. ಈಗ ಇದನ್ನ ನಾನು ಸಿಂಪ್ಲಿಫೈ ಮಾಡಿಕೊಳ್ಳುತ್ತೇನೆ. 5x is equal to 50 minus 7y. ಈಗ ಇದನ್ನ ಈ ತರ 5x ನಾವು ವೇರಿಯೇಬಲ್ ಗಳನ್ನ ಸಪರೇಟ್ ಆಗಿ ಮಾಡ್ಕೊಂಡ್ರೆ ನಮಗೆ x ಮತ್ತು y ವ್ಯಾಲ್ಯೂಗಳನ್ನ ನಾವು ಈಸಿಯಾಗಿ ಫೈಂಡ್ ಮಾಡಬಹುದು. ಅದಕ್ಕೆ ನಾನು ವೇರಿಯೇಬಲ್ ಗಳನ್ನ ಸಪರೇಟ್ ಆಗಿ ಮಾಡ್ಕೋತೀನಿ. ಈಗ ನಾನು ಇದು 5x ಮತ್ತೆ ಇದು 50, ಇದು ಪ್ಲಸ್ 7 ಈ ಸೈಡ್ ಬಂದ್ರೆ -7 ಆಗುತ್ತದೆ. ನೆಕ್ಸ್ಟ್ x is equal to 50 minus 7
y ಡಿವೈಡೆಡ್ ಬೈ 5 ಅಂತ ಬರೆದುಕೊಳ್ಳುತ್ತೇನೆ. ಈಗ ಈ ಫಾರ್ಮ್ ಅಲ್ಲಿ ನಾನು ಈ ಎಕ್ಸ್ ಅನ್ನ ಸಪರೇಟ್ ಆಗಿ, ಈ ವೇರಿಯೇಬಲ್ ಅನ್ನ ಸಪರೇಟ್ ಆಗಿ ಬರೆದುಕೊಂಡಿದ್ದೇನೆ. ನಾವು ಈ ತರ ಬರ್ಕೊಂಡ್ರೆ ನಾವು ವ್ಯಾಲ್ಯೂಗಳನ್ನ ಈಸಿಯಾಗಿ ಫೈಂಡ್ ಮಾಡಬಹುದು. ಅದಕ್ಕೆ ಇಲ್ಲಿ ನಾನು ಎಕ್ಸ್ ಇಸ್ ಈಕ್ವಲ್ ಟು 50 ಮೈನಸ್, ನಾನು y ಪ್ಲೇಸ್ ಅಲ್ಲಿ 5 ನ ಬರ್ಕೋತಾ ಇದ್ದೀನಿ. 7 ಇಂಟು ಬ್ರಾಕೆಟ್ 5 ಡಿವೈಡೆಡ್ ಬೈ 5. ಈಗ ನಾವು ಈಸಿಯಾಗಿ ನಾವೇ ಥಿಂಕ್ ಮಾಡಿ ಈ ನಂಬರ್ಸ್ ಗಳನ್ನ ಬರ್ಕೋಬೇಕಾಗುತ್ತದೆ. ಯಾಕಂದ್ರೆ 5 ಇಂದ ಈಸಿಯಾಗಿ ಡಿವೈಡ್ ಆಗಬೇಕು. ಆ ತರ ನಂಬರ್ಸ್ ಗಳನ್ನ ನಾವು ಇಲ್ಲಿ ಬರ್ಕೋಬೇಕು. ಎಕ್ಸ್ ಇಸ್ ಈಕ್ವಲ್ ಟು 50 ಮೈನಸ್, ಇದನ್ನ 7 5 ಎಷ್ಟಾಗುತ್ತದೆ ಮಲ್ಟಿಪ್ಲೈ ಮಾಡಿದ್ರೆ 35 ಆಗುತ್ತದೆ ಡಿವೈಡೆಡ್ ಬೈ 5. ಈಗ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ 50 ಮೈನಸ್ 35 ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ 15 ಬರುತ್ತದೆ ಡಿವೈಡೆಡ್ ಬೈ 5. ಈಗ ಇದು 5 ಇಂದ 15 ಈಸಿಯಾಗಿ ಡಿವೈಡ್ ಆಗುತ್ತದೆ. ಆ ತರ ನಾವು ನಂಬರ್ಸ್ ಗಳನ್ನ ಇಲ್ಲಿ ಬರ್ಕೋಬೇಕಾಗುತ್ತದೆ. 5 1 5 3 ಅಂದ್ರೆ ನಮಗೆ ಎಕ್ಸ್ ಅಂದ್ರೆ ಏನ್ ಸಿಕ್ಕಿತ್ತು, ಇಲ್ಲಿ ವ್ಯಾಲ್ಯೂ ಏನ್ ಸಿಕ್ಕಿದೆ 3 ಬಂದಿದೆ. ಇದನ್ನೇ ನಾವು ಈ ಪ್ಲೇಸ್ ಅಲ್ಲಿ ಬರ್ಕೋಬೇಕಾಗುತ್ತದೆ. ಈಗ ಈ ಇಕ್ವೇಶನ್ ನಾವೇನ್ ಇದು ಸಿಂಪ್ಲಿಫೈ ಮಾಡ್ಕೊಂಡು ಬರ್ದಿದ್ವಲ್ಲ, ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. ಯಾಕಂದ್ರೆ ಇನ್ನೊಂದು ವ್ಯಾಲ್ಯೂನ ನಾವು ಫೈಂಡ್ ಮಾಡ್ಬೇಕಲ್ಲ, ಎಕ್ಸ್ ಮತ್ತು y ನ. ಅದಕ್ಕೆ ಇಲ್ಲಿ ಬರೆದುಕೊಳ್ಳೋಣ ಡಿವೈಡೆಡ್ ಬೈ 5. ಈಗ ಎಕ್ಸ್ ಇಸ್ ಈಕ್ವಲ್ ಟು 50 ಮೈನಸ್, ನಾನು ಇಲ್ಲಿ y ಪ್ಲೇಸ್ ಅಲ್ಲಿ 0 ನ ಬರ್ಕೋತಾ ಇದ್ದೀನಿ. ಯಾಕಂದ್ರೆ 5 ಇಂದ 50 ಈಸಿಯಾಗಿ ಡಿವೈಡ್ ಆಗುತ್ತದೆ. ಅದಕ್ಕೆ ನಾವು ಇದನ್ನ ಹೇಗಾದ್ರೂ ಮಾಡಿ 0 ಮಾಡ್ಕೋಬೇಕಂದ್ರೆ ನಾವು y ಪ್ಲೇಸ್ ಅಲ್ಲಿ 0 ನ ಬರ್ಕೋಬೇಕು. y ಇಂಟು ಬ್ರಾಕೆಟ್ 0 ಇಲ್ಲಿ ಡಿವೈಡೆಡ್ ಬೈ 5. ಎಕ್ಸ್ ಇಸ್ ಈಕ್ವಲ್ ಟು 50. ಇದು 7 ಯಾವುದೇ ಸಂಖ್ಯೆ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕಂಪ್ಲೀಟ್ ಆಗಿ 0 ಆಗುತ್ತದೆ. ಇದು ಕಂಪ್ಲೀಟ್ ಆಗಿ 0 ಆಯಿತು ಡಿವೈಡೆಡ್ ಬೈ 5. x is equal to 50 divided by 5. ಈಗ 5 ಇಂದ 50 ಈಸಿಯಾಗಿ ಡಿವೈಡ್ ಆಗುತ್ತದೆ. 5 1 5 10 ಇಲ್ಲಿ x ವ್ಯಾಲ್ಯೂ ಏನು ನಮಗೆ ಸಿಕ್ಕಿದೆ 10 ಸಿಕ್ಕಿದೆ. ಈಗ 10 ಅನ್ನ ನಾವು ಬಾಕ್ಸ್ ಅಲ್ಲಿ ಬರೆದುಕೊಳ್ಳಬೇಕು. ನಾವು ಇಲ್ಲಿ ಬಾಕ್ಸ್ ಅನ್ನ 10 ಅನ್ನ ಇಲ್ಲಿ ಬರ್ಕೋಬೇಕು. ಈಗ ಈ 10 ಅನ್ನ ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಬರೆದಿದ್ದೇವೆ. ನಮಗೆ 2 ಪಾಯಿಂಟ್ಗಳು ಸಿಕ್ಕಿದಾವೆ. ಅದನ್ನೇ ನಾವು ಎಕ್ಸ್ ಮತ್ತು y ವ್ಯಾಲ್ಯೂಗಳನ್ನ ಇಲ್ಲಿ ಬರೆದುಕೊಳ್ಳೋಣ. 3,5 3,5 ಮತ್ತೆ ಇನ್ನೊಂದು 10,0 10,0. ಇದನ್ನೇ ನಾವು ಈ ಗ್ರಾಫ್ ಅಲ್ಲಿ ಈ ವ್ಯಾಲ್ಯೂಗಳನ್ನ ನೋಡಿ ಗೆರೆಗಳನ್ನ ಎಳೆಯೋಣ, ಗ್ರಾಫ್ ಅನ್ನ ಪ್ಲಾಟ್ ಮಾಡೋಣ. ಈಗ ಈ ವ್ಯಾಲ್ಯೂನ ನೋಡೋಣ. ಇಲ್ಲಿ 3 ಇದೆ. ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಇದು 3 ಅಂದ್ರೆ ಎಕ್ಸ್ ಮತ್ತೆ 5 ಅಂದ್ರೆ y, ಇಲ್ಲಿ 10 ಅಂದ್ರೆ ಎಕ್ಸ್ ಮತ್ತೆ 0 ಅಂದ್ರೆ y. ಇಲ್ಲಿ ನಾವು ಇದು ಎಕ್ಸ್ ಆಕ್ಸಿಸ್ ಮತ್ತೆ ಇದು y ಆಕ್ಸಿಸ್. ಮೇಲ್ಗಡೆ y ಆಕ್ಸಿಸ್ ಅಲ್ಲಿ ಪಾಸಿಟಿವ್ ನಂಬರ್ ಗಳಿರುತ್ತವೆ, ಕೆಳಗಡೆ ನೆಗೆಟಿವ್ ನಂಬರ್ ಗಳಿರುತ್ತವೆ. ಇದು ರೈಟ್ ಸೈಡ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಪಾಸಿಟಿವ್ ನಂಬರ್ ಗಳಿರುತ್ತವೆ, ಲೆಫ್ಟ್ ಸೈಡ್ ಅಲ್ಲಿ ನೆಗೆಟಿವ್ ನಂಬರ್ ಗಳಿರುತ್ತವೆ. ಈಗ 3 ಪಾಸಿಟಿವ್ ನಂಬರ್ ಇದೆ, ಮತ್ತೆ ಅದು ಎಕ್ಸ್ ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕಾಗುತ್ತದೆ. 3 ಇಲ್ಲಿ ಇದೆ, ಇದು ಸ್ಟ್ರೇಟ್ ಇಲ್ಲಿ 5 ನ ನೋಡ್ಕೋಬೇಕು ನಾವು. ಇಲ್ಲಿ y ಆಕ್ಸಿಸ್ ಅಲ್ಲಿ 5 ಇಲ್ಲಿದೆ, ಇದು ಎಕ್ಸ್ ಆಕ್ಸಿಸ್ ಅಲ್ಲಿ 3 ಇಲ್ಲಿದೆ, ಮತ್ತೆ 5 y ನ ನೋಡ್ಕೋಬೇಕಂದ್ರೆ y ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕು. ಈಗ 3 ಇಲ್ಲಿಂದ ಮೇಲ್ಗಡೆ ಸ್ಟ್ರೇಟ್ ಆಗಿ 5 ಸ್ಟ್ರೇಟ್ ಆಗಿ ಇಲ್ಲಿ ನೋಡ್ಕೋಬೇಕು. ಮತ್ತೆ ಇಲ್ಲಿ 5 ಇಂದ ಸ್ಟ್ರೇಟ್ ಆಗಿ 3 ಸ್ಟ್ರೇಟ್ ಆಗಿ ನೋಡ್ಕೋಬೇಕು. ಇಲ್ಲಿಂದ ಸ್ಟ್ರೇಟ್ ಆಗಿ ಇಲ್ಲಿಂದ ಸ್ಟ್ರೇಟ್ ಆಗಿ ನೋಡಿ ಈ ಪಾಯಿಂಟ್ ಅನ್ನ ನಾವು ಈ ತರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ 10 ಎಕ್ಸ್ ಅಂದ್ರೆ ಏನಿದೆ 10 ಇಲ್ಲಿದೆ, ಮತ್ತೆ y ಇಲ್ಲಿದೆ. ಇದೇ ಸ್ಟ್ರೇಟ್ ಅಂದ್ರೆ ಎದುರು ಬರುತ್ತದೆ. ಅದಕ್ಕೆ ಇಲ್ಲಿ 10 ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ, ನಮಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ. ಇದನ್ನೇ ನಾವು ಗೆರೆಯನ್ನ ಎಳೆದುಕೊಳ್ಳೋಣ. ಕರೆಕ್ಟ್ ಎಕ್ಸಾಕ್ಟ್ ಪಾಯಿಂಟ್ ಮೇಲೆ ನಾವು ಗೆರೆಗಳನ್ನ ಎಳ್ಕೋಬೇಕಾಗುತ್ತದೆ. ನೀವು ಪೆನ್ಸಿಲ್ ಅನ್ನ ಶಾರ್ಪ್ ಮಾಡಿಕೊಂಡು ಕರೆಕ್ಟ್ ಆಗಿ ಗೆರೆಗಳನ್ನ ಎಳೆದ್ರೆ ನಿಮಗೆ ವ್ಯಾಲ್ಯೂ ಸೊಲ್ಯೂಷನ್ ಏನಿದೆ ಅಲ್ಲ ಕರೆಕ್ಟ್ ಆಗಿ ಸಿಗುತ್ತದೆ. ಈಗ ನೆಕ್ಸ್ಟ್ ನಾವು ಕೇಸ್ ನಂಬರ್ 2 ಎಕ್ಸ್ ಮತ್ತು y ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡೋಣ. ಈಗ ಎಕ್ಸ್ ಮತ್ತು y ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡ್ಬೇಕಂದ್ರೆ ನಾವು ಈ ತರ ಬಾಕ್ಸ್ ಗಳನ್ನ ಹಾಕೋಬೇಕು ಅಂತ ಹೇಳಿದ್ದೇನೆ. ಈ ತರ ಬಾಕ್ಸ್ ಗಳನ್ನ ಹಾಕೊಂಡು ಇಲ್ಲಿ ಎಕ್ಸ್ ಅಂತ ಬರ್ಕೋಬೇಕು, ಇಲ್ಲಿ y ಅಂತ ಬರ್ಕೋಬೇಕು. ಈಗ ನಾ ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳುತ್ತೇನೆ. 7x plus 5y is equal to 46. ಇಲ್ಲಿ ನಾನು y ಪ್ಲೇಸ್ ಅಲ್ಲಿ -2 ನ ಬರ್ಕೋತಾ ಇದ್ದೀನಿ. ಈಗ ನಾವು 7 ಇಂದ ಈಸಿಯಾಗಿ ಡಿವೈಡ್ ಆಗಬೇಕು, ಆ ತರ ನಂಬರ್ಸ್ ಗಳನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತದೆ. ಇಲ್ಲಿ ಇಂಟು ಬ್ರಾಕೆಟ್ ಅಲ್ಲಿ ನಾನು -2 ನ ಬರ್ಕೋತಾ ಇದ್ದೀನಿ. y ಪ್ಲೇಸ್ ಅಲ್ಲಿ -2 ನ ಬರ್ಕೊಂಡೆ. ಇವಾಗ ಇಲ್ಲಿ 46. ಈಗ 7x ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ ಸೈನ್ ಇದೆ, ಇದು ಪ್ಲಸ್ ಸೈನ್ ಇದೆ. ಇದನ್ನ ಪ್ಲಸ್ ಮೈನಸ್ ಮೈನಸ್ 5 2 10 ಇಸ್ ಈಕ್ವಲ್ ಟು ಇಲ್ಲಿ 46 ಇಲ್ಲಿ ಬರಿಬೇಕು. ಮತ್ತೆ ನೆಕ್ಸ್ಟ್ 7x ಇಸ್ ಈಕ್ವಲ್ ಟು 46. ಇದು
46 ಇನ್ನು -10 ಇದ್ದದ್ದು ಈ ಸೈಡ್ ಬಂದು +10 ಆಗುತ್ತದೆ. ಈಗ 7x ಇದು 46 + 10 ಅನ್ನ ಆಡ್ ಮಾಡಿದ್ರೆ 56 ಆಗುತ್ತದೆ. ಈಗ 56 7 ಇಂದ ಈಸಿಯಾಗಿ ಡಿವೈಡ್ ಆಗುತ್ತದೆ. ಈಗ 56 / 7 ಅಂತ ಬರೆದುಕೊಳ್ಳೋಣ. ಈಗ ಮಲ್ಟಿಪ್ಲೈ ಅಲ್ಲಿ ಇದ್ರೆ ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. 7 1 7 8 ಅದನ್ನೇ ಈಗ ನಮ್ಗೆ x ವ್ಯಾಲ್ಯೂ ಏನ್ ಸಿಕ್ಕಿದೆ, x = 8 ಸಿಕ್ಕಿದೆ. ಈ ವ್ಯಾಲ್ಯೂನ ನಾವು ಈ ಪ್ಲೇಸ್ ಅಲ್ಲಿ ಬರ್ಕೋಬೇಕಾಗುತ್ತದೆ. ಈಗ ಮತ್ತೆ ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. 7x + 5y = 46. ಮತ್ತೆ ನಾವು ಈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಬೇಕಲ್ಲ, ಅದಕ್ಕೆ ಈಗ 7x ಪ್ಲಸ್ ಈಗ ನಾನು y ಪ್ಲೇಸ್ ಅಲ್ಲಿ ನಾನು 5 ನ ಬರ್ಕೋತೀನಿ. ಯಾಕಂದ್ರೆ 7 ಇಂದ ನಮಗೆ ಡಿವೈಡ್ ಆಗ್ಬೇಕಲ್ಲ, ಆ ತರ ನಾವು ಇಲ್ಲಿ ಬರ್ಕೋಬೇಕಾಗುತ್ತದೆ. ಇಲ್ಲಿ ನಾನು 5 ನ ಬರ್ಕೋತಾ ಇದ್ದೀನಿ. ಇಂಟು ಬ್ರಾಕೆಟ್ ಅಲ್ಲಿ ನಾನು 5 ನ ಬರ್ದೆ. ಈಗ 46 7x ಪ್ಲಸ್ ಇದು 5 5 25 = 46. ಈಗ 7x = 46. ಇದು +25 ಏನಿದೆ ಅಲ್ಲ, ಈ ಸೈಡ್ ಬಂದ್ರೆ -25 ಆಗುತ್ತದೆ. ಈಗ 7x = ಇದು 46 ಅಲ್ಲಿ 25 ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ 21 ಬರುತ್ತದೆ. x = 21 / 7 ಆಗುತ್ತದೆ. ಇದು ಮಲ್ಟಿಪ್ಲೈ ಆಗಿದೆ, ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬಂದಿದೆ. ಈಗ x = 7 1 7 3 x = ನಮಗೆ ಇಲ್ಲಿ 3 ಬರುತ್ತದೆ. ಈಗ ನಮಗೆ ಎರಡು ವ್ಯಾಲ್ಯೂಗಳು ಸಿಕ್ಕಿದೆ. ಇಲ್ಲಿ 3 ಬರೆಯೋಣ. 8 x ಅಂದ್ರೆ 8 ಬರೆಯೋಣ, y ಅಂದ್ರೆ -2. ಮತ್ತೆ ಇಲ್ಲಿ x ಅಂದ್ರೆ 3 ಮತ್ತೆ y ಅಂದ್ರೆ 5. ಈ ತರ ನಾವು ಬರ್ಕೋಬೇಕಾಗುತ್ತದೆ. 8 ಅಂದ್ರೆ x ಮತ್ತೆ -2 ಅಂದ್ರೆ y. ಇಲ್ಲಿ x ಇಲ್ಲಿ y. ಈ ಪಾಯಿಂಟ್ ಗಳನ್ನ ನಾವು ಈ ವ್ಯಾಲ್ಯೂಗಳನ್ನ ಈ ಗ್ರಾಫ್ ಅಲ್ಲಿ ನಾವು ನೋಡ್ಕೋಬೇಕಾಗುತ್ತದೆ ಮತ್ತೆ ಲೈನ್ ಅನ್ನ ಎಳಿಬೇಕಾಗುತ್ತದೆ. ಈಗ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡೋಣ. 8 x ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕು, 8 ಇಲ್ಲಿದೆ. ಮತ್ತೆ -2 y ಆಕ್ಸಿಸ್ ಅಲ್ಲಿ ನೋಡ್ಬೇಕು, -2 ಕೆಳಗಡೆ ಇದೆ, ಇಲ್ಲಿದೆ. ಈಗ ಇದ್ರ ಸ್ಟ್ರೇಟ್ ಅಲ್ಲಿ ಮತ್ತೆ 8 ಸ್ಟ್ರೇಟ್ ಅಲ್ಲಿ. ಈಗ 8ಗೂ ಸ್ಟ್ರೇಟ್ ಬರಬೇಕು, 2ಗೂ ಸ್ಟ್ರೇಟ್ ಬರಬೇಕು ಅಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲಿ ಬರುತ್ತದೆ. ಮತ್ತೆ ನೆಕ್ಸ್ಟ್ 3 x ಆಕ್ಸಿಸ್ ಅಲ್ಲಿ 3 ನೋಡ್ಬೇಕು, ಇಲ್ಲಿದೆ 3. ಮತ್ತೆ y ಆಕ್ಸಿಸ್ ಅಲ್ಲಿ ಪಾಸಿಟಿವ್ ಇದೆ 5, ಇಲ್ಲಿ ಮೇಲ್ಗಡೆ ಬರುತ್ತದೆ. ಈಗ 3 ಇಲ್ಲಿದೆ, 5 ಇಲ್ಲಿದೆ y ಆಕ್ಸಿಸ್ ಅಲ್ಲಿ. ಈಗ ಇದು ಸ್ಟ್ರೇಟ್ ಆಗಿ ನೋಡಿದ್ರೆ ಇಲ್ಲೇ ಪಾಯಿಂಟ್ ಬರುತ್ತದೆ. ಈಗ ಈ ಪಾಯಿಂಟ್ ಮೇಲೇನೆ ಇದರದ್ದು ಪಾಯಿಂಟ್ ಬಂದಿದೆ, ಅದಕ್ಕೆ ನಾನು ಇನ್ನೊಂದ್ಸಲ ಇದನ್ನ ರೌಂಡ್ ಮಾಡ್ತಾ ಇದ್ದೀನಿ. ಈಗ ನಾವು ಇದು ಒಂದು ಪಾಯಿಂಟ್, ಇದು ಒಂದು ಪಾಯಿಂಟ್, ಇದರ ಮೂಲಕ ನಾವು ಗೆರೆಗಳನ್ನ ಎಳ್ಕೋಬೇಕು. ಈಗ ಒಂದ್ರ ಮೇಲೆ ಒಂದು 2 ಪಾಯಿಂಟ್ ಇಲ್ಲೇನೆ ಬಂದಿದೆ. ಈ ತರ ನಾವು ಗೆರೆಯನ್ನ ಎಳಿಬೇಕಾಗುತ್ತದೆ. ಈಗ ಇದು ಏನ್ ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆ ಅಲ್ಲ, ಇದೇ ನಮ್ದು ಸೊಲ್ಯೂಷನ್ ಅಂತ ನಾವು ತಿಳಿದುಕೊಳ್ಳಬೇಕು. ಇದು ಈ ಪಾಯಿಂಟ್ ಅಲ್ಲಿ ಸ್ಟ್ರೇಟ್ ಆಗಿ ನೋಡ್ಬೇಕು. x ಅಂದ್ರೆ ಏನಿದೆ 3 ಇದೆ, ಇದನ್ನ ಇಲ್ಲಿ ಬರೆದುಕೊಳ್ಳೋಣ. y ಅಂದ್ರೆ ಏನಿದೆ 5 ಇದೆ. ಇದೇ ನಮ್ದು ಸೊಲ್ಯೂಷನ್. ಇವಾಗ ಈ ಲೈನ್ ಏನಿದೆಯಲ್ಲ, ಈ ಲೈನ್ ಯಾವ ಇಕ್ವೇಶನ್ ಅಂದ್ರೆ ಇದು, ಅದಕ್ಕೆ ನಾವು ಈ ಇಕ್ವೇಶನ್ ಅನ್ನ ಬರೆದುಕೊಳ್ಳೋಣ. 7x 5y = 46. ಮತ್ತೆ ಈ ಲೈನ್ ಏನಿದೆಯಲ್ಲ ಈ ಇಕ್ವೇಶನ್, ಅದಕ್ಕೆ ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. 5x + 7y = 50. ಮತ್ತೆ ಇದು ಪಾಯಿಂಟ್ ಏನಿದೆಯಲ್ಲ 8 - 2. ಈಗ ಈ ತರ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಬೇಕಾಗುತ್ತದೆ. ಈಗ ನಮಗೆ ಸೊಲ್ಯೂಷನ್ ಏನ್ ಸಿಕ್ಕಿದೆ ಅದನ್ನ ಇಲ್ಲಿ ಬರೆದುಕೊಳ್ಳೋಣ. ಸೊಲ್ಯೂಷನ್ ಇಲ್ಲಿ 3, 5 ಸಿಕ್ಕಿದೆ. ಇಲ್ಲಿ x ಅಂದ್ರೆ 3 ಮತ್ತೆ y ಅಂದ್ರೆ ಏನಿದೆ 5 ಇದೆ. ಮತ್ತೆ ನಾವು x ಅಂದ್ರೆ ಏನಂತ ಬರೆದಿದ್ದೇವೆ, ಪೆನ್ಸಿಲ್. 1 ಪೆನ್ಸಿಲ್ದು ಕಾಸ್ಟ್ ಎಷ್ಟಿದೆ 3. ಮತ್ತೆ y ಅಂದ್ರೆ ನಾವು ಏನ್ ಬಂದಿದ್ದೇವೆ 1 ಪೆನ್, ಅಂದ್ರೆ 1 ಪೆನ್ ಕಾಸ್ಟ್ ಎಷ್ಟಿದೆ 5 ರೂಪಾಯಿ. ಅದನ್ನೇ ನಾವು ಇಲ್ಲಿ ಬರೆಯೋಣ. therefore ಕಾಸ್ಟ್ ಆಫ್ 1 ಪೆನ್ಸಿಲ್ is equal to rs 3 rupees. Cost of 1 pen is equal to rs 5. ಈಗ 1 ಪೆನ್ಸಿಲ್ದು ಕಾಸ್ಟ್ ಎಷ್ಟಿದೆ ಮತ್ತು 1 ಪೆನ್ದು ಕಾಸ್ಟ್ ಎಷ್ಟಿದೆ ಅಂತ ನೀವು ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ರು. ಇವಾಗ 1 ಪೆನ್ಸಿಲ್ದು ಈಗ ನಮಗೆ ಸೊಲ್ಯೂಷನ್ ಏನ್ ಬಂದಿದೆ ಅಂದ್ರೆ 3, 5 ಬಂದಿದೆ. ಈಗ 1 ಪೆನ್ಸಿಲ್ದು 3 ರೂಪೀಸ್ ಮತ್ತೆ 1 ಪೆನ್ದು 5 ರೂಪೀಸ್. ಈಗ ಈ ತರ ನಾವು ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿಕೊಂಡು ಈ ತರ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡ್ಕೋಬೇಕಾಗುತ್ತದೆ. ಈಗ ನಮ್ದು ಕ್ವಶನ್ ನಂಬರ್ 1 ಏನಿದೆಯಲ್ಲ ಪಾರ್ಟ್ 1 ಮತ್ತು ಪಾರ್ಟ್ 2 ಈಗ ಕಂಪ್ಲೀಟ್ ಆಗಿ ನಾವು ಸಾಲ್ವ್ ಮಾಡಿದ್ದೇವೆ. ಈಗ ಕ್ವಶನ್ ನಂಬರ್ 2 ಏನಿದೆ ಅಂತ ನೋಡೋಣ.
ನೆಕ್ಸ್ಟ್ ನಾವು 3.1 ಕ್ವಶನ್ ನಂಬರ್ 2 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. On comparing the ratios A1 divided by A2, B1 divided by B2, C1 divided by C2, find out whether the lines representing the following pairs of linear equations intersect at a point, are parallel or coincident ಅಂತ ಕೊಟ್ಟಿದ್ದಾರೆ. ಈಗ ಇವು ರೇಷೋ ಏನಿದಾವಲ್ಲ, ಈ ರೇಷೋಗಳ ಸಹಾಯದಿಂದ ನಾವು ಈ ಲೈನ್ ಪ್ಯಾರಲಲ್ ಇದಾವ, ಏನ್ ಇಂಟರ್ಸೆಕ್ಟ್ ಆಗಿದಾವ, ಏನ ಕೋಇನ್ಸಿಡೆಂಟ್ ಲೈನ್ ಗಳಾಗಿದಾವ ಅಂತ ನಾವು ಫೈಂಡ್ ಮಾಡಬೇಕಾಗಿದೆ. ಈಗ ರೇಷಿಯೋಸ್ ಅಂದ್ರೆ ಇಲ್ಲಿ A1 B1 C1 ಮತ್ತೆ A2 B2 C2 ಇದು ಇಕ್ವೇಶನ್ ನಂಬರ್ 1 ಮತ್ತೆ ಇದು ಇಕ್ವೇಶನ್ ನಂಬರ್ 2. ಇಲ್ಲಿ ಕೂಡ A1 B1 C1 ಮತ್ತೆ A2 B2 C2. ಈಗ ಇಲ್ಲಿ A1 B1 C1 ಅಂತ ತಗೋತೀವಿ, ಇಲ್ಲಿ A2 B2 C2 ಅಂತ ತಗೋತೀವಿ. ಈಗ ಇವು ರೇಷೋ ಏನಿದಾವಲ್ಲ, ಈ ರೇಷೋಗಳ ಸಹಾಯದಿಂದ ನಾವು ಈ ಲೈನ್ಸ್ ಏನಿದಾವಲ್ಲ ಇಂಟರ್ಸೆಕ್ಟ್ ಆಗಿದಾವ, ಏನ್ ಪ್ಯಾರಲಲ್, ಈ ರೇಷೋಗಳ ಮೂಲಕ ನಮಗೆ ಲೈನ್ ಯಾವ ತರ ಬರುತ್ತದೆ ಅಂತ ನಮಗೆ ತಿಳಿಯುತ್ತದೆ. ಇಲ್ಲಿ ರೇಷೋ ಏನಿದೆ ಅಂತ ನೋಡಿ, A1 divided by A2 not equal to B1 divided by B2 ಅಂತ ಬಂದ್ರೆ ಲೈನ್ ಗಳು ಇಂಟರ್ಸೆಕ್ಟ್ ಆಗಿರುತ್ತವೆ. ಇಂಟರ್ಸೆಕ್ಟ್ ಅಂದ್ರೆ ಒಂದ್ ಲೈನ್ ಈ ತರ ಕಟ್ ಆಗಿರುತ್ತದೆ, ಎರಡು ಲೈನ್ ಗಳು ಒಂದ್ರ ಮೇಲೆ ಒಂದು ಈ ತರ ಕಟ್ ಮಾಡಿ ಮುಂದಕ್ಕೆ ಹೋಗಿರ್ತವೆ. ಮತ್ತೆ ಇದನ್ನ ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೆಯುತ್ತಾರೆ. ಇದು ಈ ತರ ಬಂದ್ರೆ ಒಂದ್ ಸೊಲ್ಯೂಷನ್ ಮಾತ್ರ ನಮಗೆ ಸಿಗುತ್ತದೆ. ಈಗ ಇನ್ನೊಂದು ರೇಷಿಯೋನ ನೋಡೋಣ. A1 divided by A2, B1 divided by B2, C1 divided by C2 ಅಂತ ಬಂದ್ರೆ A1 divided by A2 is equal to B1 divided by B2 is equal to C1 divided by C2 ಅಂತ ಮೂರು ಈಕ್ವಲ್ ಆಗಿ ಬಂದ್ರೆ ಲೈನ್ ಗಳು ಏನಾಗಿರ್ತವೆ, ಕೋ ಇನ್ಸಿಡೆಂಟ್ ಲೈನ್ ಗಳು ಆಗಿರ್ತವೆ. ಕೋ ಇನ್ಸಿಡೆಂಟ್ ಲೈನ್ ಅಂದ್ರೆ ಎರಡು ಲೈನ್ ಗಳು ಒಂದರ ಮೇಲೆ ಒಂದು ಬಂದಿರುತ್ತವೆ ಮತ್ತು ಪಾಯಿಂಟ್ ಗಳು ಒಂದೇ ಕ್ರಮೇಣವಾಗಿ ಈ ಲೈನ್ ಏನಾಗಿರ್ತದಲ್ಲ ಎಲ್ಲಾ ಪಾಯಿಂಟ್ ಗಳಿಗೂ ಟಚ್ ಆಗಿರುತ್ತದೆ. ಹಾಗಾಗಿ ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೆಯುತ್ತೇವೆ. ಮತ್ತೆ ಸೊಲ್ಯೂಷನ್ ಏನಾಗಿರುತ್ತವೆ, ಮೆನಿ ಸೊಲ್ಯೂಷನ್ ಆಗಿರುತ್ತವೆ. ಮತ್ತೆ ನೆಕ್ಸ್ಟ್ ರೇಷಿಯೋಸ್ ಅನ್ನ ನೋಡೋಣ. A1 divided by A2 is equal to B1 divided by B2 is equal to C1 divided by C2 ಅಂತ ಬಂದ್ರೆ ಲೈನ್ ಗಳು ಪ್ಯಾರಲಲ್ ಆಗಿರುತ್ತವೆ. ಈ ತರ ಪ್ಯಾರಲಲ್ ಲೈನ್ ಗಳು ಬರುತ್ತವೆ. ಅದನ್ನ ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಇನ್ಕನ್ಸಿಸ್ಟೆಂಟ್ ಅಂದ್ರ ನೋ ಸೊಲ್ಯೂಷನ್, ಒಂದು ಸೊಲ್ಯೂಷನ್ ಇರಲ್ಲ. ಯಾಕಂದ್ರೆ ಲೈನ್ ಒಂದ ಮೇಲೆ ಒಂದ್ ಏನು ಟಚ್ ಆಗಿಲ್ಲ, ಏನು ಇವೆರಡು ಲೈನ್ ಏನಿದಾವಲ್ಲ ಒಂದಕ್ಕೊಂದು ಟಚ್ ಆಗಿಲ್ಲ ಅಂದ್ರೆ ಒಂದು ಸೊಲ್ಯೂಷನ್ ಬರಲ್ಲ. ಈಗ ಈ ಲೈನ್ ಏನಾಗಿದಾವೆ, ಒಂದಕ್ಕೊಂದು ಟಚ್ ಆಗಿದಾವೆ. ಹಾಗಾಗಿ ಇಲ್ಲಿ ಒನ್ ಪಾಯಿಂಟ್ ಮಾತ್ರ ಸಿಗುತ್ತದೆ. ಹಾಗಾಗಿ ಒಂದ್ ಸೊಲ್ಯೂಷನ್ ಮಾತ್ರ ಇಲ್ಲಿ ನಮಗೆ ಸಿಗುತ್ತದೆ. ಇಲ್ಲಿ ಈ ಲೈನ್ ಮೇಲೆ ಒಂದ್ರ ಮೇಲೆ ಒಂದ್ ಎರಡು ಲೈನ್ ಟಚ್ ಆಗಿರುತ್ತವೆ. ಈಗ ಎಲ್ಲಾ ಪಾಯಿಂಟ್ ಗಳು ಟಚ್ ಆಗಿದಾವೆ ಅಂದ್ರೆ ಮೆನಿ ಸೊಲ್ಯೂಷನ್ ಗಳು ನಮಗೆ ಸಿಗುತ್ತವೆ. ಇಲ್ಲಿ ಲೈನ್ ಗಳು ಟಚ್ ಆಗಿಲ್ಲ ಅಂದ್ಮೇಲೆ ನಮಗೆ ಸೊಲ್ಯೂಷನ್ ಗಳು ಸಿಗುವುದಿಲ್ಲ. ಇದೇ ನಾವು ಈ ಗ್ರಾಫ್ ಅಲ್ಲಿ ಇದರ ಸಹಾಯದಿಂದನೇ ನಮಗೆ ವ್ಯಾಲ್ಯೂಗಳು ಯಾವ ತರ ಸಿಗುತ್ತವೆ, ಸೊಲ್ಯೂಷನ್ ಯಾವ ತರ ಸಿಗುತ್ತದೆ, ಮತ್ತೆ ಎಷ್ಟು ಸಿಗುತ್ತದೆ, ಮತ್ತೆ ಸಿಗುತ್ತೋ ಇಲ್ಲ ಅಂತ ಈ ಲೈನ್ ಗಳ ಮೂಲಕನೇ ನಮಗೆ ಗೊತ್ತಾಗುತ್ತದೆ. ಇದರ ಸಹಾಯದಿಂದ ನಾವು ಇದನ್ನ ಲೈನ್ ಇಂಟರ್ಸೆಕ್ಟ್ ಆಗ್ತಾವ, ಏನೋ ಕೋಇನ್ಸಿಡೆಂಟ್ ಲೈನ್ ಮತ್ತೆ ಪ್ಯಾರಲಲ್ ಲೈನ್ ಬರ್ತಾವ ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನಾವು A1 ಮತ್ತೆ A1 divided by A2 is equal to ಏನಿದಾವೆ, A1 ಅಂದ್ರೆ 5 ಮತ್ತೆ A2 ಅಂದ್ರೆ ಏನಿದೆ 7 ಇದೆ. ಮತ್ತೆ ಇಲ್ಲಿ B1 divided by B2 is equal to B1 ಅಂದ್ರೆ ಏನಿದೆ 4 ಇದೆ. ಮತ್ತೆ ಇಲ್ಲಿ B2 ಅಂದ್ರೆ ಏನಿದೆ 6 ಇದೆ is equal to B1. ಈಗ 2 2s ಮತ್ತೆ 2 3s ಇಲ್ಲಿ ಏನ್ ಬರುತ್ತದೆ ಅಂದ್ರೆ 2 divided by 3 ಬರುತ್ತದೆ. ಇಲ್ಲಿ ಮೈನಸ್ ಬರುತ್ತದೆ, ಇಲ್ಲಿ ಮೈನಸ್ 4 ಇದೆ, ಮೈನಸ್ 4 divided by 6 ಬರುತ್ತದೆ. ಇಲ್ಲಿ ಮೈನಸ್ 2 divided by 3 ಬರುತ್ತದೆ. ಈಗ ನಾವು ಇವೆರಡೂ ಈಕ್ವಲ್ ಆಗಿ ಬಂದಿರೋ ಮೇಲೆ ನಾವು C1 divided by C2 ನ ನೋಡೋ ಅವಶ್ಯಕತೆನೇ ಇರುವುದಿಲ್ಲ. ಆದ್ರೂ ನೋಡೋಣ. C1 divided by C2 is equal to 8 divided by -9 ಬರುತ್ತದೆ. ಈಗ ಇವು ಮೂರು ಏನಿದಾವಲ್ಲ, ಈಗ ಇದನ್ನು ಈಕ್ವಲ್ ಬಂದಿಲ್ಲ, ಇದನ್ನು ಈಕ್ವಲ್ ಬಂದಿಲ್ಲ. ಹಾಗಾದ್ರೆ ನಾವು C1 C2 ನ ನೋಡ್ಕೋ ಅವಶ್ಯಕತೆ ಇರುವುದಿಲ್ಲ. A1 divided by A2 is not equal to B1 divided by B2. ಇದು ಬೇರೆ ಬಂದಿದೆ, ಇದು ಬೇರೆ ಬಂದಿದೆ, ಈಕ್ವಲ್ ಆಗಿ ಬಂದಿಲ್ಲ. ಅದಕ್ಕೆ ಇಲ್ಲಿ ಲೈನ್ಸ್ ಏನಾಗಿರ್ತವೆ ಅಂದ್ರೆ, ಈಗ A1 divided by A2 not equal to B1 divided by B2 ಅಂತ ಬಂದ್ರೆ ಇಲ್ಲಿ ಲೈನ್ ಏನಾಗಿರ್ತವೆ, ಇಂಟರ್ಸೆಕ್ಟ್ ಆಗಿರ್ತವೆ. ಹಾಗಾಗಿ ಇಲ್ಲಿ ಬರೆಯೋಣ, ಲೈನ್ಸ್ ಇಂಟರ್ಸೆಕ್ಟ್ ಆಟ್ ಪಾಯಿಂಟ್ ಅಂತ. ಈಗ C1 ಇದು A1 divided by A2 not equal to B1 divided by B2 ಅಂತ ಬಂದ್ರೆ ಲೈನ್ಗಳು ಏನಾಗಿರ್ತವೆ, ಇಂಟರ್ಸೆಕ್ಟ್ ಆಗಿರುತ್ತವೆ. ಮತ್ತೆ ಒಂದೇ ಒಂದು ಸೊಲ್ಯೂಷನ್ ಬರುತ್ತದೆ. ಈಗ ನೆಕ್ಸ್ಟ್ ಇಕ್ವೇಶನ್ ಅನ್ನ ನೋಡೋಣ. ಈಗ ಇಲ್ಲಿ A1 divided by A2 ಬರ್ಕೊಳ್ಳೋಣ, ಇದೇ ಸೇಮ್ is equal to 9 divided by 18 is equal to ಇಲ್ಲಿ 9 1s ಮತ್ತೆ 9 2s 1 divided by 2 ಬರುತ್ತದೆ. ಇಲ್ಲಿ B1 divided by B2 is equal to B1 ಅಂದ್ರೆ ಏನಿದೆ 3 ಇದೆ, ಮತ್ತೆ B2 ಅಂದ್ರೆ ಏನಿದೆ 6 ಇದೆ is equal to 1 divided by 2. ಇಲ್ಲಿ ಏನ್ ಬರುತ್ತದೆ ಅಂದ್ರೆ 3 1s 3 2s 1 divided by 2 ಬರುತ್ತದೆ. ಇಲ್ಲಿ C1 divided by C2 is equal to 12 divided by 24 ಬರುತ್ತದೆ. 12 divided by 24 is equal to ಇಲ್ಲಿ 12 1s ಮತ್ತೆ 12 2s 1 divided by 2 ಬರುತ್ತದೆ. ಅದಕ್ಕೆ ಇಲ್ಲಿ here
A1 divided by A2 is equal to B1 divided by B2 is equal to C1 divided by C2. ಈಗ ಈ ತರ ಬಂದ್ರೆ ಕೋ ಇನ್ಸಿಡೆಂಟ್ ಲೈನ್ಸ್ ಗಳು ಆಗಿರುತ್ತವೆ ಮತ್ತೆ ಇದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ ಮತ್ತೆ ಮೆನಿ ಸೊಲ್ಯೂಷನ್ ಇರುತ್ತವೆ. ಈಗ ನೋಡಿ ಈ ಒಂದ್ರ ಮೇಲೆ ಒಂದ್ ಲೈನ್ ಎಲ್ಲಾ ಪಾಯಿಂಟ್ ಗಳನ್ನ ಟಚ್ ಮಾಡಿರುತ್ತದೆ. ಹಾಗಾಗಿ ಇಲ್ಲಿ ಬರೆಯೋಣ ಲೈನ್ಸ್ ಆರ್ ಕೋ ಇನ್ಸಿಡೆಂಟ್. ನಾವು ಥರ್ಡ್ ಪಾರ್ಟ್ ಅನ್ನ ನೋಡೋಣ. A1 divided by A2 is equal to A1 divided by A2 ಅಂದ್ರೆ ಏನಿದೆ 6 divided by 2 ಇದೆ. ಮತ್ತೆ B1 divided by B2 ಅಂದ್ರೆ ಏನಿದೆ -3 divided by -1 ಬರುತ್ತದೆ. ಈಗ ಇದು -1 ಮೈನಸ್ ಇದು ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ is equal to 3 divided by 1 ಬರುತ್ತದೆ. ಇಲ್ಲಿ 2 1s ಮತ್ತೆ 2 3s ಇಲ್ಲಿ ಕೂಡ 3 divided by 1 ಬರುತ್ತದೆ. ಈಗ C1 divided by C2 is equal to 10 divided by 9 ಬರುತ್ತದೆ. 10 divided by 9. ಹಾಗಾಗಿ ಇಲ್ಲಿ ಬರೆಯೋಣ ನಾವು. ಇವೆರಡು ಸೇಮ್ ಬಂದಿದಾವೆ, ಇದು ಒಂದು ಡಿಫರೆಂಟ್ ಬಂದಿದೆ. here A1 divided by A2 is equal to B1 divided by B2 is equal to not equal to C1 divided by C2. ಈಗ ಈ ತರ ಇಕ್ವೇಶನ್ ಬಂದ್ರೆ ಇಲ್ಲಿ ಲೈನ್ಸ್ ಗಳು ಪ್ಯಾರಲಲ್ ಆಗಿರುತ್ತವೆ ಮತ್ತೆ ಇನ್ಕನ್ಸಿಸ್ಟೆಂಟ್ ಮತ್ತೆ ನೋ ಸೊಲ್ಯೂಷನ್. ಯಾಕಂದ್ರೆ ಲೈನ್ ಗಳು ಟಚ್ ಆಗಿಲ್ಲ, ಅದಕ್ಕೆ ನೋ ಸೊಲ್ಯೂಷನ್. ಲೈನ್ಸ್ ಆರ್ ಪ್ಯಾರಲಲ್. ಈಗ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಅನ್ನ ನಾವು ಸಾಲ್ವ್ ಮಾಡಿದ್ದೇವೆ. ಈ ತರ ಇಕ್ವೇಶನ್ ಗಳು ಬಂದ್ರೆ ಲೈನ್ ಗಳು ಯಾವ ತರ ಬರುತ್ತವೆ, ನಾವು ಅದನ್ನ ಏನಂತ ಕರೆಯುತ್ತೇವೆ ಮತ್ತೆ ಸೊಲ್ಯೂಷನ್ ಗಳು ಯಾವ ತರ ನಮಗೆ ಸಿಗುತ್ತದೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಈಗ ನಾವು ಕ್ವಶನ್ ನಂಬರ್ 3 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಈಗ ನಾವು ಎಕ್ಸರ್ಸೈಸ್ 3.1 ಕ್ವಶನ್ ನಂಬರ್ 3 ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 3 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಆನ್ ಕಂಪೇರಿಂಗ್ ದ ರೇಷಿಯೋಸ್ A1 divided by A2, B1 divided by B2 and C1 divided by C2, find out the whether the following pair of linear equations are consistent or inconsistent ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಈ ರೇಷಿಯೋಸ್ ಏನಿದಾವಲ್ಲ ಇದನ್ನ ಕಂಪೇರ್ ಮಾಡಿ ನಾವು ಇದನ್ನ ಫೈಂಡ್ ಮಾಡಬೇಕು. ಕನ್ಸಿಸ್ಟೆಂಟ್ ಇದಾವ ಏನ್ ಇನ್ಕನ್ಸಿಸ್ಟೆಂಟ್ ಲೈನ್ಸ್ ಇದಾವ ಅಂತ ನಾವು ಫೈಂಡ್ ಮಾಡ್ಕೋಬೇಕಾಗುತ್ತದೆ. A1 divided by A2, B1 divided by B2, C1 divided by C2 ಅಂದ್ರೆ ಇದು A1 B1 C1, ಇದು A2 B2 C2. ಈಗ ರೇಷಿಯೋ ಏನಿದಾವಲ್ಲ A1 divided by A2, ಈ ರೇಷಿಯೋಗಳನ್ನ ನಾವು ಕಂಪೇರ್ ಮಾಡಿ ಕನ್ಸಿಸ್ಟೆಂಟ್ ಇದಾವ ಏನ್ ಇನ್ಕನ್ಸಿಸ್ಟೆಂಟ್ ಇದಾವ ಅಂತ ನಾವು ರೇಷಿಯೋಗಳ ಸಹಾಯದಿಂದ ಫೈಂಡ್ ಮಾಡಬೇಕು. ಇದನ್ನ ನಾವು ಈ ಇಕ್ವೇಶನ್ ಗಳನ್ನ ಸಾಲ್ವ್ ಮಾಡ್ತಾ ಅದನ್ನ ಫೈಂಡ್ ಮಾಡೋಣ. ಈಗ ಇದು ರೇಷಿಯೋ ಬರ್ಕೊಳ್ಳೋಣ. A1 divided by A2, A1 divided by A2 ಅಂದ್ರೆ ಇದು x ಅದ್ದು ಕೋಎಫಿಷಿಯಂಟ್ ಏನಿದಾವಲ್ಲ A1 ಮತ್ತು y ಕೋಎಫಿಷಿಯಂಟ್ B1 ಮತ್ತೆ ಇದು C1. ಇದು ಈ ಕಡೆ ನಾವು 5 ನ ಈ ಸೈಡ್ ತಗೊಂಡು is equal to 0 ನ ಬರ್ಕೋಬಹುದು. ಇದು C1 ಮತ್ತೆ ಇದು A2 B2 ಇದು C2. ಇದನ್ನ ನಾವು ಈ ರೇಷಿಯೋಗಳನ್ನ ಬರ್ಕೋಬೇಕು ಇಲ್ಲಿ. ಈಗ 3 A ಅಂದ್ರೆ ಏನಿದೆ A1 ಅಂದ್ರೆ 3 ಇದೆ, B1 ಅಂದ್ರೆ A1 ಅಂದ್ರೆ 3 ಇದೆ ಮತ್ತೆ A2 ಅಂದ್ರೆ 2 ಇದೆ, 3 divided by 2. ಈಗ B1 divided by B2 is equal to B1 ಅಂದ್ರೆ ಏನಿದೆ ಇಲ್ಲಿ 2 ಇದೆ ಮತ್ತೆ B2 ಅಂದ್ರೆ ಏನಿದೆ -3 ಇದೆ. ಇದನ್ನ ಬರೆದುಕೊಳ್ಳೋಣ. ಮತ್ತೆ C1 divided by C2 is equal to C1 ಅಂದ್ರೆ ಏನಿದೆ 5 ಇದೆ ಮತ್ತೆ C2 ಅಂದ್ರೆ ಏನಿದೆ 7 ಇದೆ. ಈಗ ಇವು ರೇಷಿಯೋಗಳನ್ನ ನೋಡಿದ್ರೆ ಇವು ಯಾವುದು ಸೇಮ್ ಬಂದಿಲ್ಲ. ಈಗ ಇವೆರಡು ಸೇಮ್ ಬಂದಿಲ್ಲ ಅಂದ್ರೆ ನಾವು C1 C2 ನ ನೋಡೋ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಬರ್ಕೊಳ್ಳೋಣ A1 divided by A2 not equal to B1 divided by B2 ಅಂತ ಬರುತ್ತದೆ. ಇಲ್ಲಿ A1 divided by A2 not equal to B1 divided by B2 ಅಂತ ಬಂದ್ರೆ ಇಂಟರ್ಸೆಕ್ಟ್ ಲೈನ್ ಗಳೇನಾಗಿರ್ತವೆ ಇಂಟರ್ಸೆಕ್ಟ್ ಆಗಿರುತ್ತವೆ ಈ ತರ. ಮತ್ತೆ ಅದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಮತ್ತೆ ಈ ತರ ಇಂಟರ್ಸೆಕ್ಟ್ ಆದ್ರೆ ಈ ಪಾಯಿಂಟ್ ಅಲ್ಲಿ ನಮಗೆ ಒಂದೇ ಒಂದು ಸೊಲ್ಯೂಷನ್ ಸಿಗುತ್ತದೆ. ಈಗ ಈ ಇಕ್ವೇಶನ್ ಈ ತರ ಬಂದಿದೆ. ಹಾಗಾದ್ರೆ ಇಲ್ಲಿ ಲೈನ್ ಗಳೇನಾಗಿರುತ್ತವೆ ಇಂಟರ್ಸೆಕ್ಟ್ ಆಗಿರುತ್ತವೆ ಮತ್ತೆ ಇದು ಕನ್ಸಿಸ್ಟೆಂಟ್ ಆಗಿರುತ್ತದೆ. ಇದನ್ನೇ ನಾವು ಇಲ್ಲಿ ಬರೆಯೋಣ. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಕನ್ಸಿಸ್ಟೆಂಟ್. ಈಗ ನೆಕ್ಸ್ಟ್ ಪಾರ್ಟ್ ಅನ್ನ ನೋಡೋಣ. ಇಲ್ಲಿ A1 divided by A2 is equal to A1 ಅಂದ್ರೆ ಏನಿದೆ 2 ಇದೆ, A2 ಅಂದ್ರೆ ಏನಿದೆ 4 ಇದೆ, is equal to 2 1s 2 2s ಇಲ್ಲಿ 1 divided by 2 ಬರುತ್ತದೆ. B1 ಅಂದ್ರೆ B1 divided by B2 ನೋಡೋಣ. B1 ಅಂದ್ರೆ ಏನಿದೆ -3 ಇದೆ ಮತ್ತೆ B2 ಅಂದ್ರೆ -6 ಇದೆ, is equal to ಇದು ಕ್ಯಾನ್ಸಲ್ ಆಗಿ 1 divided by 2 ಬರುತ್ತದೆ. ಈಗ C1 divided by C2 ನೋಡೋಣ. C1 ಅಂದ್ರೆ ಏನಿದೆ 8 ಇದೆ, C2 ಅಂದ್ರೆ ಏನಿದೆ 9 ಇದೆ. ಈಗ ಇದು ಈಕ್ವಲ್ ಆಗಿ ಬಂದಿದೆ, ಇದು ಡಿಫರೆಂಟ್ ಆಗಿ ಬಂದಿದೆ. ಇದನ್ನ ಇಲ್ಲಿ ಬರ್ಕೊಳ್ಳೋಣ. here A1 divided by A2 is equal to B1 divided by B2 not equal to C1 divided by C2. ಈ ತರ ಬಂದ್ರೆ ಇಕ್ವೇಶನ್ ಈ ತರ ಬಂದ್ರೆ ಈಗ A1 divided by A2 is equal to B1 divided by B2 not equal to C1 divided by C2 ಅಂತ ಬಂದ್ರೆ ಲೈನ್ಸ್ ಏನಿರ್ತವೆ ಪ್ಯಾರಲಲ್ ಆಗಿರುತ್ತವೆ ಮತ್ತೆ ಅದನ್ನ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಮತ್ತೆ ಸೊಲ್ಯೂಷನ್ ನೋ ಸೊಲ್ಯೂಷನ್ ಆಗಿರುತ್ತವೆ, ಸೊಲ್ಯೂಷನ್ ಒಂದು ಬರುವುದಿಲ್ಲ. ಹಾಗಾಗಿ ಇಲ್ಲಿ ಬರ್ಕೊಳ್ಳೋಣ. therefore pair of
linear equation inconsistent. ಈಗ ನೆಕ್ಸ್ಟ್ ಪಾರ್ಟ್ ಅನ್ನ ನೋಡೋಣ. a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು a1 ಅಂದ್ರೆ ಏನಿದೆ 3 ಡಿವೈಡೆಡ್ ಬೈ 2 ಅಂತ ಇದೆ, ಮತ್ತೆ a2 ಅಂದ್ರೆ 9 ಇದೆ, ಇಸ್ ಈಕ್ವಲ್ ಟು ಇದು 3 ಡಿವೈಡೆಡ್ ಬೈ 2, ಇದು ಈ ಸೈಡ್ ಬಂದ್ರೆ ಏನಾಗುತ್ತದೆ 1 ಡಿವೈಡೆಡ್ ಬೈ 9 ಆಗುತ್ತದೆ. ಇದು ಡಿವೈಡೆಡ್ ಬೈ 9 ಇದೆಯಲ್ಲ, ಈ ಸೈಡ್ ಬಂದ್ರೆ 1 ಡಿವೈಡೆಡ್ ಬೈ 9 ಆಗುತ್ತದೆ. ಇಸ್ ಈಕ್ವಲ್ ಟು ಇದು 3 1 ಇಲ್ಲಿ 3 3 ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1 ಡಿವೈಡೆಡ್ ಬೈ 6 ಬರುತ್ತದೆ. ಈಗ b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 10 ಬರುತ್ತದೆ. b1 ಅಂದ್ರೆ 5 ಡಿವೈಡೆಡ್ ಬೈ 3 ಇದೆ, ಮತ್ತೆ 10 b2 ಅಂದ್ರೆ 10 ಇದೆ. b1 ಅಂದ್ರೆ ಇದನ್ನ 5 ಡಿವೈಡೆಡ್ ಬೈ 3 ಬಂದಿದ್ದೇವೆ, b2 ಅಂದ್ರೆ 10 ಬಂದಿದ್ದೇವೆ. ಇಸ್ ಈಕ್ವಲ್ ಟು ಇಲ್ಲಿ 5 ಡಿವೈಡೆಡ್ ಬೈ 3 ಇಂಟು 1 ಡಿವೈಡೆಡ್ ಬೈ ಮೈನಸ್ 10. ಈಗ ಇದು ಮೈನಸ್ 10 ಇದೆ. ಈಗ 5 1 ಮತ್ತೆ 5 2 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1 ಡಿವೈಡೆಡ್ ಬೈ ಮೈನಸ್ 6 ಬರುತ್ತದೆ. ಈಗ c1 ಡಿವೈಡೆಡ್ ಬೈ c2 ನ ನೋಡೋಣ. c1 ಅಂದ್ರೆ ಏನಿದೆ 7 ಇದೆ, ಮತ್ತೆ c2 ಅಂದ್ರೆ ಏನಿದೆ 14 ಇದೆ. ಇಸ್ ಈಕ್ವಲ್ ಟು ಇದನ್ನ 7 1 7 2 1 ಡಿವೈಡೆಡ್ ಬೈ 2 ಬರುತ್ತದೆ. ಇಲ್ಲಿ ಇಕ್ವೇಶನ್ ಅನ್ನ ಬರೆಯೋಣ. a1 ಡಿವೈಡೆಡ್ ಬೈ a2 ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2. ನಾವು c1 ಡಿವೈಡೆಡ್ ಬೈ c2 ನ ನೋಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ 1 ಡಿವೈಡೆಡ್ ಬೈ 6 ಬಂದಿದೆ, ಇಲ್ಲಿ 1 ಡಿವೈಡೆಡ್ ಬೈ ಮೈನಸ್ 6 ಬಂದಿದೆ, ಇದು ಕೂಡ ಸೇಮ್ ಬಂದಿಲ್ಲ. ಮತ್ತೆ ಇದು ಸೇಮ್ ಬಂದಿಲ್ಲ ಅಂದ್ರೆ ನಾವು c1 ಡಿವೈಡೆಡ್ ಬೈ c2 ನ ನೋಡೋ ಅವಶ್ಯಕತೆ ಇರುವುದಿಲ್ಲ. ಈಗ ಇಲ್ಲಿ ಬರೆಯೋಣ. therefore pair of linear equation inconsistent. ಇಂಟರ್ಸೆಕ್ಟಿಂಗ್ ಆಗಿರುತ್ತವೆ ಲೈನ್ಗಳು, ಇಂಟರ್ಸೆಕ್ಟಿಂಗ್ ಮತ್ತೆ ಇದು ಕನ್ಸಿಸ್ಟೆಂಟ್. ಈ ತರ ಬಂದ್ರೆ ಇಲ್ಲಿ a1 ಡಿವೈಡೆಡ್ ಬೈ a2 ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಅಂತ ಬಂದಿದೆ. ಈ ತರ ಬಂದ್ರೆ ಲೈನ್ಗಳು ಇಂಟರ್ಸೆಕ್ಟ್ ಆಗಿರ್ತವೆ ಮತ್ತೆ ಕನ್ಸಿಸ್ಟೆಂಟ್ ಅಂತ ನಾವು ಕರೀತೇವೆ. ಇದರದ್ದು ಒಂದು ಸೊಲ್ಯೂಷನ್ ಬರುತ್ತದೆ. ಈಗ ನೆಕ್ಸ್ಟ್ ಇಕ್ವೇಶನ್ ಅನ್ನ ನೋಡೋಣ. a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು a1 ಅಂದ್ರೆ 5 ಇದೆ, a2 ಅಂದ್ರೆ ಮೈನಸ್ 10 ಇದೆ, ಇಸ್ ಈಕ್ವಲ್ ಟು ಇದು 5 1 ಮತ್ತೆ ಇದು 5 2 1 ಡಿವೈಡೆಡ್ ಬೈ ಮೈನಸ್ 2 ಬರುತ್ತದೆ. ಇಲ್ಲಿ b1 ಡಿವೈಡೆಡ್ ಬೈ b2 ಅಂತ ಇದೆ. ಇಲ್ಲಿ b1 ಅಂದ್ರೆ ಏನಿದೆ ಮೈನಸ್ 3 ಇದೆ, ಮತ್ತೆ b2 ಅಂದ್ರೆ 6 ಇದೆ, ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ 1 ಡಿವೈಡೆಡ್ ಬೈ 2 ಬರುತ್ತದೆ. c1 ಡಿವೈಡೆಡ್ ಬೈ c2 ಇಸ್ ಈಕ್ವಲ್ ಟು ಇಲ್ಲಿ c1 ಅಂದ್ರೆ ಏನಿದೆ 11 ಇದೆ, ಮತ್ತೆ c2 ಅಂದ್ರೆ ಮೈನಸ್ 22 ಇದೆ, ಇಸ್ ಈಕ್ವಲ್ ಟು ಇದು ಕೂಡ 1 ಡಿವೈಡೆಡ್ ಬೈ ಮೈನಸ್ 2 ಬರುತ್ತದೆ. ಇಲ್ಲಿ ಏನ್ ಬಂದಿದೆ ಅಂದ್ರೆ ಸೇಮ್ ಬಂದಿದ್ದಾವೆ, ಅದಲ್ಲೇ ಇಲ್ಲಿ ಬರ್ಕೊಳ್ಳೋಣ. a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2. ಇದನ್ನ ಇಲ್ಲಿ ಬರೆಯೋಣ. ಲೈನ್ಗಳು ಏನಾಗಿರ್ತವೆ ಅಂದ್ರೆ therefore ಕೋಇನ್ಸಿಡೆಂಟ್ ಲೈನ್ಗಳಾಗಿರ್ತವೆ. ಲೈನ್ಸ್ ಮತ್ತೆ ಇದನ್ನ ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಈಗ ಇದು ಇಕ್ವೇಶನ್ ಹೇಗೆ ಬಂದಿದೆ ಅಂದ್ರೆ a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಅಂತ ಬಂದಿದೆ. ಇಲ್ಲಿ a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಅಂತ ಬಂದ್ರೆ ಲೈನ್ಗಳು ಕೋ ಇನ್ಸಿಡೆಂಟ್ ಲೈನ್ಗಳು ಆಗಿರುತ್ತವೆ, ಮತ್ತೆ ಅದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಅದು ಮೆನಿ ಈ ತರ ಒಂದ್ರ ಮೇಲೆ ಒಂದು ಲೈನ್ಗಳು ಬಂದ್ರೆ ಸೊಲ್ಯೂಷನ್ ಏನಾಗಿರ್ತವೆ ಮೆನಿ ಸೊಲ್ಯೂಷನ್ ಆಗಿರ್ತವೆ. ಯಾಕಂದ್ರೆ ಒಂದ್ರ ಮೇಲೆ ಒಂದಂದ್ರೆ ಎಲ್ಲ ಲೈನ್ಗಳನ್ನ ಟಚ್ ಆಗಿರೋ ಎಲ್ಲ ಪಾಯಿಂಟ್ಗಳನ್ನ ಟಚ್ ಆಗಿರುತ್ತವೆ, ಅದಕ್ಕೆ ಸೊಲ್ಯೂಷನ್ಗಳು ಮೆನಿ ಸೊಲ್ಯೂಷನ್ಗಳು ಬರುತ್ತವೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ಇಕ್ವೇಶನ್ ಅನ್ನ ನೋಡೋಣ. ಈಗ a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು ಇಲ್ಲಿ 4 ಡಿವೈಡೆಡ್ ಬೈ 3 a1 ಅಂದ್ರೆ ಮತ್ತೆ a2 ಅಂದ್ರೆ 2 ಇದೆ. ಇದನ್ನ 4 ಡಿವೈಡೆಡ್ ಬೈ 3 ಇಂಟು ಇಲ್ಲಿ ಡಿವೈಡೆಡ್ ಬೈ 2 ಇದೆಯಲ್ಲ, ಈ ಸೈಡ್ ಬಂದ್ರೆ 1 ಡಿವೈಡೆಡ್ ಬೈ ಮಲ್ಟಿಪ್ಲೈ ಅಲ್ಲಿ ಬರುತ್ತದೆ, 1 ಡಿವೈಡೆಡ್ ಬೈ 2 ಆಗುತ್ತದೆ. 2 ಡಿವೈಡೆಡ್ ಬೈ ಇಲ್ಲಿ 2 1 2 2 ಈಗ 2 ಡಿವೈಡೆಡ್ ಬೈ 3 ಬರುತ್ತದೆ. ಇಲ್ಲಿ ಕೂಡ ನೋಡಿ, ಇಲ್ಲಿ ಇದು ಡಿವೈಡ್ ಅಲ್ಲಿ ಇದ್ರೆ ಈ ಸೈಡ್ ಬಂದ್ರೆ ಮಲ್ಟಿಪ್ಲೈ ಅಲ್ಲಿ ಬರ್ತದೆ, ಅದು 1 ಡಿವೈಡೆಡ್ ಬೈ 9 ಅಂತ ಬಂದಿದೆ. ಇದು 10 ಮೈನಸ್ ಈ ಕಡೆ ಬಂದ್ರೆ ಮಲ್ಟಿಪ್ಲೈ ಅಲ್ಲಿ 1 ಡಿವೈಡೆಡ್ ಬೈ ಮೈನಸ್ 10 ಅಂತ ಬಂದಿದೆ. ಅದೇ ತರ ಇಲ್ಲಿ ಕೂಡ ಹಾಗೆ ಬರಿಬೇಕು. ಈಗ b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು ಇಲ್ಲಿ ಏನ್ ಬರುತ್ತದೆ b1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಇದೆ, ಅಂದ್ರೆ b1 ಅಂದ್ರೆ 2 ಮತ್ತೆ b2 ಅಂದ್ರೆ 3. c1 ಡಿವೈಡೆಡ್ ಬೈ c2 ಇಸ್ ಈಕ್ವಲ್ ಟು ಇಲ್ಲಿ 8 ಡಿವೈಡೆಡ್ ಬೈ 12 ಬರುತ್ತದೆ. ಈಗ 4 2 4 3 ಇದು ಕೂಡ 2 ಡಿವೈಡೆಡ್ ಬೈ 3 ಬರುತ್ತದೆ. ಇದು ಕೂಡ 2 ಡಿವೈಡೆಡ್ ಬೈ 3 ಬಂದಿದೆ, ಇದು ಕೂಡ 2 ಡಿವೈಡೆಡ್ ಬೈ 3 ಬಂದಿದೆ, ಮತ್ತೆ ಇದು ಕೂಡ 2 ಡಿವೈಡೆಡ್ ಬೈ 3 ಬಂದಿದೆ. ಇದನ್ನು ನಾವು ಇಲ್ಲಿ ಬರೆಯೋಣ. a1 divided by a2 is equal to b1 divided by b2 is equal to c1 divided by c2.
ಈಗ ಈ ತರ ಇಕ್ವೇಶನ್ ಬಂದ್ರೆ ಲೈನ್ಗಳು ಕೋಇನ್ಸಿಡೆಂಟ್ ಲೈನ್ಗಳಾಗಿರ್ತವೆ. ಕನ್ಸಿಸ್ಟೆಂಟ್ ನಾವು ಅದನ್ನ ಕನ್ಸಿಸ್ಟೆಂಟ್ ಲೈನ್ಗಳು ಅಂತ ಕರೆಯುತ್ತೇವೆ. ಇದರದ್ದು ಸೊಲ್ಯೂಷನ್ ಮೇನಿ ಸೊಲ್ಯೂಷನ್ ಆಗಿರ್ತವೆ. therefore ಕೋಇನ್ಸಿಡೆಂಟ್ ಲೈನ್ಸ್ ಮತ್ತೆ ಇದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಈಗ ನಾವು 1 2 3 4 5 5 ಇಕ್ವೇಶನ್ಗಳನ್ನ ಸಾಲ್ವ್ ಮಾಡಿದ್ದೇವೆ. ರೇಷೋಗಳ ಸಹಾಯದಿಂದ ನಾವು ಈ ಲೈನ್ ಇಂಟರ್ಸೆಕ್ಟ್ ಆಗಿರುತ್ತವಾ ಅಥವಾ ಕೋಇನ್ಸಿಡೆಂಟ್ ಆಗಿರುತ್ತವಾ ಅಥವಾ ಪ್ಯಾರಲಲ್ ಬರುತ್ತಲ್ಲ, ಎಷ್ಟು ಸೊಲ್ಯೂಷನ್ ಬರುತ್ತದೆ, ಮತ್ತೆ ಅದನ್ನ ನಾವು ಏನು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ, ಏನು ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೆ ಅಂತ ಎಲ್ಲ ತಿಳಿದುಕೊಂಡಿದ್ದೇವೆ. ಇದನ್ನ ನಾನು ಕ್ಲಿಯರ್ ಆಗಿ ಇಲ್ಲಿ ಬರೆದಿದ್ದೇನೆ. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಮತ್ತೆ ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 4 ನ ಸಾಲ್ವ್ ಮಾಡೋಣ. ನೋಡೋಣ ಎಕ್ಸರ್ಸೈಸ್ 3.1 ಅಲ್ಲಿ ಕ್ವಶನ್ ನಂಬರ್ 4 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಇಫ್ ಕನ್ಸಿಸ್ಟೆಂಟ್ ಅಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ. ಈಗ ಇದು ಏನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಏನ್ ಕೊಟ್ಟಿದಾರಲ್ಲ, ಇದು ಕನ್ಸಿಸ್ಟೆಂಟ್ ಇದೆಯಾ ಅಥವಾ ಇನ್ಕನ್ಸಿಸ್ಟೆಂಟ್ ಇದೆ ಅಂತ ನೋಡ್ಕೋಬೇಕು. ಮೊದಲು ನೋಡ್ಕೊಂಡು ಇದು ಕನ್ಸಿಸ್ಟೆಂಟ್ ಇದ್ರೆ ಇದ್ರ ಸೊಲ್ಯೂಷನ್ ಗ್ರಾಫಿಕಲ್ ಆಗಿ ನಾವು ಇದರದ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡಬಹುದು. ಇನ್ಕನ್ಸಿಸ್ಟೆಂಟ್ ಇದ್ರೆ ಇದರ ಸೊಲ್ಯೂಷನ್ ಗ್ರಾಫಿಕಲ್ ಆಗಿ ನಮಗೆ ಸಿಗುವುದಿಲ್ಲ. ಅದನ್ನೇ ನಾವು ಇಲ್ಲಿ ಮೊದಲು ನೋಡ್ಕೊಳ್ಳೋಣ. ಇಲ್ಲಿ ಬರ್ಕೊಳ್ಳೋಣ. a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು a1 ಅಂದ್ರೆ ಏನಿದೆ 1 ಇದೆ, ಏನು ಇಲ್ಲ ಅಂದ್ರೆ ಏನಿರುತ್ತದೆ 1 ಇರುತ್ತದೆ, ಡಿವೈಡೆಡ್ ಬೈ 2 a2 ಅಂದ್ರೆ 2 ಮತ್ತೆ b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು ಇಲ್ಲಿ b1 ಅಂದ್ರೆ 1 ಇದೆ ಮತ್ತೆ b2 ಅಂದ್ರೆ 2 ಇದೆ, ಮತ್ತೆ c1 ಡಿವೈಡೆಡ್ ಬೈ c2 ಇಸ್ ಈಕ್ವಲ್ ಟು ಈಗ c1 ಅಂದ್ರೆ ಏನಿದೆ 5 ಇದೆ ಮತ್ತೆ c2 ಅಂದ್ರೆ 10 ಇದೆ, ಇಸ್ ಈಕ್ವಲ್ ಟು ಇದು 1 ಡಿವೈಡೆಡ್ ಬೈ 2. ಇದು ಸೇಮ್ 3 a1 ಡಿವೈಡೆಡ್ ಬೈ a2 1 ಡಿವೈಡೆಡ್ ಬೈ 2 ಬಂದಿದೆ, b1 ಡಿವೈಡೆಡ್ ಬೈ b2 1 ಡಿವೈಡೆಡ್ ಬೈ 2 ಬಂದಿದೆ, c1 ಡಿವೈಡೆಡ್ ಬೈ c2 5 ಡಿವೈಡೆಡ್ ಬೈ ಇದು 1 ಡಿವೈಡೆಡ್ ಬೈ 2 ಬಂದಿದೆ. ಇದನ್ನ ಇಲ್ಲಿ ಬರೆಯೋಣ. here a1 divided by a2 is equal to b1 divided by b2 is equal to c1 divided by c2. ಹಾಗಾದ್ರೆ pair of linear equation ಕನ್ಸಿಸ್ಟೆಂಟ್ ಇದ್ರೆ ನಮಗೆ ಸೊಲ್ಯೂಷನ್ ಏನ ಸಿಗುತ್ತದೆ, ಗ್ರಾಫಿಕಲ್ ಆಗಿ ಸಿಗುತ್ತದೆ. ಅದೇ ನಾವು ಇಕ್ವೇಶನ್ ಗಳನ್ನ ಇಲ್ಲಿ ಬರ್ಕೊಳ್ಳೋಣ. x ಪ್ಲಸ್ y ಇಸ್ ಈಕ್ವಲ್ ಟು 5 ಇಕ್ವೇಶನ್ ನಂಬರ್ 1. ಈಗ ಇದನ್ನ ನಾವು ಇದು x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡಬೇಕು. x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡಬೇಕಂದ್ರೆ ನಾವು ಈ ತರ ಬರ್ಕೋಬೇಕಾಗುತ್ತದೆ. x ಮತ್ತೆ y ವೇರಿಯೇಬಲ್ ಗಳನ್ನ ಈ ತರ ಬರ್ಕೋಬೇಕಾಗುತ್ತದೆ. ನಾ x ಪ್ಲೇಸ್ ಅಲ್ಲಿ ನಾನು 1 ಅನ್ನ ಬರೆಯುತ್ತೇನೆ. 1 ಪ್ಲಸ್ y ಇಸ್ ಈಕ್ವಲ್ ಟು 5. ಈಗ y ಇಸ್ ಈಕ್ವಲ್ ಟು 5 ಮೈನಸ್ 1. ಈಗ ಪ್ಲಸ್ 1 ಇದ್ರೆ ಈ ಸೈಡ್ ಬಂದ್ರೆ ಮೈನಸ್ 1 ಆಗುತ್ತದೆ. ಇದು y ಅಂದ್ರೆ 4 ಬರುತ್ತದೆ. ಇಲ್ಲಿ 4 ಬರೆಯೋಣ. ನೆಕ್ಸ್ಟ್ ನಾನು 2 ನ x ಪ್ಲೇಸ್ ಅಲ್ಲಿ 2 ನ ಬರ್ಕೋತಾ ಇದ್ದೀನಿ. 2 ಪ್ಲಸ್ y ಇಸ್ ಈಕ್ವಲ್ ಟು 5 y ಇಸ್ 5 ಮೈನಸ್ 2 y ಇಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 3 ಬರುತ್ತದೆ. y ಅಂದ್ರೇನು 3 ಸಿಕ್ಕಿದೆ. ಇದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. ಈಗ ನಮಗೆ 2 ಪಾಯಿಂಟ್ ಸಿಕ್ಕಿದೆ. ಇಲ್ಲಿ 1 x ಅಂದ್ರೆ 1 ಇದೆ ಮತ್ತೆ y ಅಂದ್ರೇನು 4 ಇದೆ. ಇಲ್ಲಿ ಮತ್ತೆ x ಅಂದ್ರೆ 2 ಇದೆ ಮತ್ತೆ y ಅಂದ್ರೆ 3 ಇದೆ. ಈಗ ಇವು 2 ಪಾಯಿಂಟ್ಗಳನ್ನ ಇಲ್ಲಿ ಗ್ರಾಫ್ ಅಲ್ಲಿ ನೋಡೋಣ. ಇಲ್ಲಿ 1 ಇಲ್ಲಿ x ಆಕ್ಸಿಸ್ ಇದು x ಆಕ್ಸಿಸ್ ಮತ್ತೆ ಇದು y ಆಕ್ಸಿಸ್. ಇಲ್ಲಿ ನಾವು x ಆಕ್ಸಿಸ್ ಅಲ್ಲಿ 1 ಅನ್ನ ನೋಡಬೇಕು, 1 ಇಲ್ಲಿದೆ. ಮತ್ತೆ y ಆಕ್ಸಿಸ್ ಅಲ್ಲಿ 4 ಅನ್ನ ನೋಡಬೇಕು, 4 ಇಲ್ಲಿದೆ. ಇದು ಇಲ್ಲಿಂದ ಮೇಲ್ಗಡೆ ಹೋದ್ರೆ ಇಲ್ಲಿ ನಮಗೆ ಇಲ್ಲಿ ಪಾಯಿಂಟ್ ಸಿಗುತ್ತದೆ. ಮತ್ತೆ ಈಗ ಇನ್ನೊಂದು ಪಾಯಿಂಟ್ ಇಲ್ಲಿ 2 ಇಲ್ಲಿದೆ. ಮತ್ತೆ y ಆಕ್ಸಿಸ್ ಅಲ್ಲಿ 3 ಇಲ್ಲಿದೆ. ನಮಗೆ ಇಲ್ಲಿ ಎಕ್ಸಾಕ್ಟ್ ಇಲ್ಲಿಂದ ಮೇಲ್ಗಡೆ ಹೋದ್ರೆ ಇಲ್ಲಿಂದ ಈ ಸೈಡ್ ರೈಟ್ ಸೈಡ್ ಬಂದ್ರೆ ನಮಗೆ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಈಗ 2 ಪಾಯಿಂಟ್ ಸಿಕ್ಕಿದೆ. ಇದನ್ನ ನಾವು ಗೆರೆನ ಎಳ್ಕೊಳ್ಳೋಣ. ಈಗ ಇದು ಇಕ್ವೇಶನ್ ಅನ್ನ ಬರೆಯೋಣ. x ಪ್ಲಸ್ y ಇಸ್ ಈಕ್ವಲ್ ಟು 5. ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದಿದ್ದೇನೆ. ಈಗ ನಾವು ನೆಕ್ಸ್ಟ್ ಇನ್ನೊಂದು ಇಕ್ವೇಶನ್ ಅನ್ನ ಇಲ್ಲಿ ಈ ಇಕ್ವೇಶನ್ ವ್ಯಾಲ್ಯೂನ ನಾವು x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡೋಣ. ಇಕ್ವೇಶನ್ ನಂಬರ್ 2 ವ್ಯಾಲ್ಯೂನ ಫೈಂಡ್ ಮಾಡೋಣ. ಈಗ ನಾನು ಇದು ಡಿವೈಡೆಡ್ ಬೈ 2 ನ ಬರ್ಕೋತಾ ಇದ್ದೀನಿ. ಯಾಕಂದ್ರೆ ನಮಗೆ ಸೊಲ್ಯೂಷನ್ ಅನ್ನ ಈಸಿಯಾಗಿ ಫೈಂಡ್ ಮಾಡಬೇಕು. x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಬೇಕಂದ್ರೆ ನಾವು ಈ ತರ ಬರ್ಕೊಂಡು ಇದನ್ನ ಮತ್ತೆ ಈಸಿ ಮಾಡ್ಕೋಬೇಕು. ಈಗ ಇದು ಡಿವೈಡೆಡ್ ಬೈ 2 ಮಾಡಿದ್ರೆ ಇದು ಎಲ್ಲ 2 ಕ್ಯಾನ್ಸಲ್ ಆಗಿ ಇದು 2 1 ಮತ್ತೆ ಇದು 2 5 ಆಗಿ ಇಲ್ಲಿ x ಪ್ಲಸ್ y ಇಸ್ ಈಕ್ವಲ್ ಟು 5 ಇಕ್ವೇಶನ್ ನಂಬರ್ 2. ಈಗ ಇದನ್ನ ನಾನು x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡುತ್ತೇನೆ. ಇಲ್ಲಿ x ಮತ್ತೆ y ನ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ನಾನು x ಪ್ಲೇಸ್ ಅಲ್ಲಿ 3 ನ ಬರ್ಕೋತಾ ಇದ್ದೀನಿ. 3 ಪ್ಲಸ್ y ಇಸ್ ಈಕ್ವಲ್ ಟು 5. y ಇಸ್ ಈಕ್ವಲ್ ಟು 5 ಮೈನಸ್ 3 y ಇಸ್ ಈಕ್ವಲ್ ಟು 2 ಬರುತ್ತದೆ. ನಮಗೆ 1 ವ್ಯಾಲ್ಯೂ ಏನ್ ಸಿಕ್ಕಿದೆ y ಅಂದ್ರೆ 2. ಮತ್ತೆ ನಾನು x ಪ್ಲೇಸ್ ಅಲ್ಲಿ 4 ನ ಬರ್ಕೋತಾ ಇದ್ದೀನಿ. 4 ಪ್ಲಸ್ ಇಲ್ಲಿ y ಇಸ್ ಈಕ್ವಲ್ ಟು 5. y ಇಸ್ ಈಕ್ವಲ್ ಟು 5 ಮೈನಸ್ 4.
ಈಗ ಈ ಸೈಡ್ +4 ಇದೆ, ಈ ಸೈಡ್ ಬಂದ್ರೆ -4 ಆಗುತ್ತದೆ. ಈಗ ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 1 ಬರುತ್ತದೆ. ಈಗ ನಮಗೆ ಎರಡು ವ್ಯಾಲ್ಯೂಗಳು ಸಿಕ್ಕಿದೆ. ಇಲ್ಲಿ 1 ಬರೆಯೋಣ. ಇಲ್ಲಿ 3 x ಅಂದ್ರೆ 3 ಇದೆ, y ಅಂದ್ರೆ 2 ಇದೆ, ಮತ್ತೆ ಇಲ್ಲಿ 4 x ಅಂದ್ರೆ 4 ಇದೆ, y ಅಂದ್ರೆ 1 ಇದೆ. ಈಗ ನಮಗೆ ಎರಡು x ಮತ್ತು y ವ್ಯಾಲ್ಯೂಗಳು ಸಿಕ್ಕಿದಾವೆ. ಅದನ್ನೇ ನಾವು ಇಲ್ಲಿ x ಆಕ್ಸಿಸ್ ಅಲ್ಲಿ ಮತ್ತು y ಆಕ್ಸಿಸ್ ಅಲ್ಲಿ ನೋಡೋಣ. x ಆಕ್ಸಿಸ್ ಅಲ್ಲಿ 3 ಇಲ್ಲಿದೆ, ಮತ್ತೆ y ಆಕ್ಸಿಸ್ ಅಲ್ಲಿ 2 ಇಲ್ಲಿದೆ. ಈಗ 3 ಇಲ್ಲಿಂದ ಮೇಲ್ಗಡೆ ಹೋದ್ರೆ ಮತ್ತೆ 2 ಇಲ್ಲಿಂದ ಬಂದ್ರೆ ನಮಗೆ ಎಕ್ಸಾಕ್ಟ್ ಇಲ್ಲಿ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಮತ್ತೆ ಈಗ ನಾವು 4 ಇಲ್ಲಿದೆ ಮತ್ತು y ಆಕ್ಸಿಸ್ ಅಲ್ಲಿ 1 ಇಲ್ಲಿದೆ, ಮತ್ತೆ 4 ಇಲ್ಲಿಗೆ 1 ಈ ಸೈಡ್ ಬಂದ್ರೆ ಇಲ್ಲಿ ಎಕ್ಸಾಕ್ಟ್ ಪಾಯಿಂಟ್ ಇಲ್ಲೇ ನಮಗೆ ಸಿಗುತ್ತದೆ. ಹಾಗಾದ್ರೆ ಲೈನ್ಗಳು ಒಂದ್ರ ಮೇಲೆ 1 ಬಂದಿದೆ. ಇದು ಇಕ್ವೇಶನ್ ನೋಡಿನೇ ನಮ್ಗೆ ಗೊತ್ತಾಗುತ್ತದೆ. ಈಗ ಮೂರು ವ್ಯಾಲ್ಯೂಗಳು ಸೇಮ್ ಬಂದಿದಾವೆ. a1 / a2 = b1 / b2 = c1 / c2 ಅಂತ ಬಂದಿದೆ. ಹಾಗಾದ್ರೆ ಲೈನ್ಗಳು ಏನಾಗಿರುತ್ತವೆ? ಕನ್ಸಿಸ್ಟೆಂಟ್ ಆಗಿರುತ್ತದೆ ಮತ್ತೆ ಕೋ ಇನ್ಸಿಡೆಂಟ್ ಲೈನ್ಗಳು ಆಗಿರುತ್ತವೆ. ಹಾಗಾಗಿ ಇದು ಗ್ರಾಫ್ ಈ ತರ ಬಂದಿದೆ. ಲೈನ್ಗಳು ಒಂದರ ಮೇಲೆ 1 ಬರುತ್ತದೆ ಮತ್ತೆ ಮೆನಿ ಸೊಲ್ಯೂಷನ್ ಬರುತ್ತದೆ. ಈಗ ಅವರು ಹೇಳಿದ ಹಾಗೆ ಗ್ರಾಫ್ ನಾವು ಕನ್ಸಿಸ್ಟೆಂಟ್ ಬಂದ್ರೆ ಗ್ರಾಫಿಕಲಿ ಸೊಲ್ಯೂಷನ್ ನಮಗೆ ಸಿಗುತ್ತದೆ. ಇದರದ್ದು ಮೆನಿ ಸೊಲ್ಯೂಷನ್ ಆಗಿರುತ್ತದೆ. ಇಲ್ಲಿ ಇದರದ್ದು ಸೊಲ್ಯೂಷನ್ 1,4, ಇಲ್ಲಿ 2,3, ಮತ್ತೆ ಇಲ್ಲಿ ಇದರದ್ದು ಇಲ್ಲಿ 3,2, ಮತ್ತೆ ಇದರದ್ದು 4,1. ಇದರದ್ದು ಮೆನಿ ಸೊಲ್ಯೂಷನ್ಗಳು ನಮಗೆ ಸಿಗುತ್ತವೆ. ಸೊಲ್ಯೂಷನ್ ಒಂದೇ ಆಗಿರುವುದಿಲ್ಲ. ಈಗ ಈ ತರ ಒಂದರ ಮೇಲೆ ಒಂದು ಲೈನ್ ಅಂದ್ರೆ ಎಲ್ಲ ಲೈನ್ಗಳಿಗೂ ಟಚ್ ಆಗಿರುತ್ತದೆ. ಅದಕ್ಕೆ ನಮಗೆ ಮೆನಿ ಸೊಲ್ಯೂಷನ್ ಸಿಗುತ್ತದೆ. ಈಗ ನೆಕ್ಸ್ಟ್ ಪಾರ್ಟ್ ಅನ್ನ ನೋಡೋಣ. ನೆಕ್ಸ್ಟ್ ಇಕ್ವೇಶನ್ ಅನ್ನ, ಇದು ಇಕ್ವೇಶನ್ ನಂಬರ್ 1, ಇದು ಇಕ್ವೇಶನ್ ನಂಬರ್ 2. ಈಗ ಇದನ್ನ ಚೆಕ್ ಮಾಡೋಣ ನಾವು, ಕನ್ಸಿಸ್ಟೆಂಟ್ ಇದೆಯೋ ಏನು ಇನ್ಕನ್ಸಿಸ್ಟೆಂಟ್ ಇದೆ ಅಂತ. ಈಗ a1 / a2 = a1 ಅಂದ್ರೆ 1 ಮತ್ತೆ a2 ಅಂದ್ರೆ 3. ಈಗ b1 / b2 = b1 ಅಂದ್ರೆ ಏನಿದೆ? -1 ಇದೆ, ಮತ್ತೆ b2 ಅಂದ್ರೆ -3 ಇದೆ. ಇದು ಸೈನ್ ಕ್ಯಾನ್ಸಲ್ ಆಗಿ 1 / 3 ಬರುತ್ತದೆ. c1 / c2 = c1 ಅಂದ್ರೆ 8 ಇದೆ, ಮತ್ತೆ c2 ಅಂದ್ರೆ 16 ಇದೆ, ಇದು 1 / 2 ಬರುತ್ತದೆ. ಈಗ ಇದು ಸೇಮ್ ಬಂದಿದೆ, ಇದು ಸೇಮ್ ಬಂದಿದೆ, ಇದು ಮಾತ್ರ ಡಿಫ್ರೆಂಟ್ ಬಂದಿದೆ. ಇಲ್ಲಿ ಬರೆಯೋಣ. a1 / a2 = b1 / b2 ≠ c1 / c2. ಈ ತರ ಬಂದ್ರೆ ಇಕ್ವೇಶನ್, ಈ ತರ ರೇಷಿಯೋಸ್ ಬಂದ್ರೆ ನಮಗೆ ಪ್ಯಾರಲಲ್ ಲೈನ್ಗಳು ಸಿಗುತ್ತವೆ. ಇಲ್ಲಿ ಈ ತರ ಪ್ಯಾರಲಲ್ ಲೈನ್ಗಳು ಸಿಗುತ್ತವೆ. ಇದನ್ನ ನಾವು ಪೇರ್ ಆಫ್ ಲೀನಿಯರ್ ಅಂದ್ರೆ ಈ ಲೈನ್ಗಳು ಒಂದಕ್ಕೊಂದು ಟಚ್ ಆಗಿಲ್ಲ ಅಂದ್ರೆ ನಮಗೆ ಸೊಲ್ಯೂಷನ್ ಸಿಗುವುದಿಲ್ಲ ಅಂದ್ರೆ ನಾವು ಗ್ರಾಫಿಕಲ್ ಆಗಿ ಅದನ್ನ ಪ್ರೂವ್ ಮಾಡಕ್ ಆಗಲ್ಲ. ಹಾಗಾಗಿ ಇದನ್ನ ನೋಡಿ ಇಲ್ಲಿ ಬರ್ಕೊಳ್ಳೋಣ. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಆರ್ ಇನ್ಕನ್ಸಿಸ್ಟೆಂಟ್. ಈಗ ಇದು ಇನ್ಕನ್ಸಿಸ್ಟೆಂಟ್ ಬಂದಿದೆ, ಅದಕ್ಕೆ ಇದು ನಮಗೆ ಗ್ರಾಫಿಕಲಿ ಸೊಲ್ಯೂಷನ್ ಸಿಗುವುದಿಲ್ಲ. ಈಗ ನಾವು ನೆಕ್ಸ್ಟ್ ಪಾರ್ಟ್ ಅನ್ನ ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ನಾವು ಎಕ್ಸರ್ಸೈಸ್ 3.1 ಕ್ವಶನ್ ನಂಬರ್ 4 ನ ಸಾಲ್ವ್ ಮಾಡೋಣ. ಈಗ ಕ್ವಶನ್ ನಂಬರ್ 4 ಅಲ್ಲಿ ಥರ್ಡ್ ಪಾರ್ಟ್ ಇದು. ಥರ್ಡ್ ಪಾರ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಇಕ್ವೇಶನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 2x + y - 6 = 0 ಮತ್ತೆ 4x - 2y - 4 = 0 ಅಂತ ಕೊಟ್ಟಿದ್ದಾರೆ. ಈಗ ನಾವು ಆಗಲೇ ಕ್ವಶನ್ ಓದಿದ್ವಲ್ಲ, ಅದೇ ತರ ನಾವು ಇದನ್ನ ಸಾಲ್ವ್ ಮಾಡಬೇಕು. ಇವಾಗ ಮೊದಲು ಕನ್ಸಿಸ್ಟೆಂಟ್ ಇದೆಯೋ ಇನ್ಕನ್ಸಿಸ್ಟೆಂಟ್ ಇದೆಯೋ ಅಂತ ನಾವು ಮೊದಲು ಫೈಂಡ್ ಮಾಡ್ಕೋಬೇಕು. ಫೈಂಡ್ ಮಾಡಿಂದ ಇದು ಕನ್ಸಿಸ್ಟೆಂಟ್ ಇದ್ರೆ ನಾವು ಗ್ರಾಫಿಕಲಿ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡಬೇಕು. ಇನ್ಕನ್ಸಿಸ್ಟೆಂಟ್ ಇದ್ರೆ ಅದು ಪ್ಯಾರಲಲ್ ಲೈನ್ಗಳು ಬರುತ್ತವೆ, ಅದರಿಂದ ಅದು ನಮಗೆ ಸೊಲ್ಯೂಷನ್ ಇರುವುದಿಲ್ಲ. ನಾವು ಗ್ರಾಫಿಕಲಿ ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಈಗ ನೋಡೋಣ ಇಲ್ಲಿ ಕನ್ಸಿಸ್ಟೆಂಟ್ ಇದೆಯೋ ಏನು ಇನ್ಕನ್ಸಿಸ್ಟೆಂಟ್ ಇದೆ ಅಂತ. a1 / a2 = a1 ಅಂದ್ರೆ ಇದೆ 2 ಇದೆ, a2 ಅಂದ್ರೆ 4 ಇದೆ, = 1 / 2 ಬರುತ್ತದೆ. ಇದು 2 1 2 2. ಮತ್ತೆ ಇಲ್ಲಿ b1 / b2 = ಇಲ್ಲಿ ಏನ್ ಬರುತ್ತದೆ? b1 ಅಂದ್ರೆ 1 ಇದೆ, ಮತ್ತೆ b2 ಅಂದ್ರೆ -2 ಇದೆ, ಮತ್ತೆ c1 / c2 = ಇಲ್ಲಿ c1 ಅಂದ್ರೆ ಏನಿದೆ? -6 ಇದೆ, ಮತ್ತೆ c2 ಅಂದ್ರೆ ಏನಿದೆ? -4 ಇದೆ. ಇದು ಮೈನಸ್ ಕ್ಯಾನ್ಸಲ್ ಆಗಿ ಇಲ್ಲಿ 3 / 2 ಬರುತ್ತದೆ. ಈಗ ಇವು ಮೂರು ಡಿಫರೆಂಟ್ ಆಗಿ ಬಂದಿದೆ. ಇಲ್ಲಿ ಬರೆಯೋಣ. a1 / a2 ≠ b1 / b2. ಈ ತರ ಬಂದ್ರೆ ಲೈನ್ಗಳು ಏನಾಗಿರ್ತದೆ? ಈ ತರ ಇಕ್ವೇಶನ್ ಬಂದ್ರೆ a1 / a2 ≠ b1 / b2 ಅಂತ ಬಂದ್ರೆ ಲೈನ್ಗಳು ಇಂಟರ್ಸೆಕ್ಟ್ ಆಗುತ್ತವೆ. ಲೈನ್ಗಳು ಇಂಟರ್ಸೆಕ್ಟ್ ಆದ್ರೆ ನಾವು ಅದನ್ನ ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಅದರದ್ದು ಈಗ ಇದು ಒಂದ್ ಕಡೆ ಮಾತ್ರ ಇಲ್ಲಿ ಟಚ್ ಆಗಿರುತ್ತದೆ ಲೈನ್ ಒಂದಕ್ಕೊಂದು, ಅದಕ್ಕೆ ಇಲ್ಲಿ ಒಂದ್ ಮಾತ್ರ ಸೊಲ್ಯೂಷನ್ ಸಿಗುತ್ತದೆ. ಇದನ್ನ ಇಲ್ಲಿ ಬರೆಯೋಣ. therefore pair of linear equation are consistent. ಕನ್ಸಿಸ್ಟೆಂಟ್ ಇದ್ರೆ ನಾವು ಅದರ ಸೊಲ್ಯೂಷನ್ ಅನ್ನ ಗ್ರಾಫಿಕಲಿ ಫೈಂಡ್ ಮಾಡಬೇಕಾಗುತ್ತದೆ. ನಾನು ಇಕ್ವೇಶನ್ ನಂಬರ್ 1 ಬರ್ತಿದ್ದೇನೆ. ನಾವು ಸೊಲ್ಯೂಷನ್ ಅನ್ನ ಗ್ರಾಫಿಕಲಿ ಫೈಂಡ್ ಮಾಡೋಣ. ಈಗ ನಾವು ಗ್ರಾಫಿಕಲಿ ಫೈಂಡ್ ಮಾಡಬೇಕಂದ್ರೆ x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಬೇಕು. x ಮತ್ತೆ y ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ನಾನು ಈ ಇಕ್ವೇಶನ್ ಅನ್ನ ಇಲ್ಲಿ ಸಿಂಪ್ಲಿಫೈ ಮಾಡಿ ಬರೆಯುತ್ತೇನೆ.
ಇಲ್ಲಿ y is equal to 6 minus 2x ಅಂತ ಬರೆಯುತ್ತೇನೆ. ಯಾಕಂದ್ರೆ y is equal to ನಾನು ವೇರಿಯೇಬಲ್ ಗಳನ್ನ ಸಪರೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2x ಈ ಸೈಡ್ ಬಂದ್ರೆ ಪ್ಲಸ್ 2x ಈ ಸೈಡ್ ಬಂದ್ರೆ ಮೈನಸ್ 2x ಆಗುತ್ತದೆ. y is equal to 6 minus 2 ಇಲ್ಲಿ ನಾನು x ಪ್ಲೇಸ್ ಅಲ್ಲಿ 1 ಬರೆದುಕೊಳ್ಳುತ್ತೇನೆ. y is equal to 6 minus 2 y is equal to 4 ಬರುತ್ತದೆ. ಇಲ್ಲಿ 4 ಬರೆಯೋಣ. ನೆಕ್ಸ್ಟ್ ನಾವು ಇನ್ನೊಂದು ಇಕ್ವೇಶನ್ ಅನ್ನ ಇನ್ನೊಂದು ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. y is equal to 6 minus 2x ಇಲ್ಲಿ y is equal to 6 minus 2 ನಾನು 2 ಬರ್ಕೊಳ್ಳುತ್ತೇನೆ. x ಪ್ಲೇಸ್ ಅಲ್ಲಿ ನಾನು 2 ಬರೆದುಕೊಳ್ಳುತ್ತೇನೆ. y is equal to 6 minus 2 2 4 ಬರುತ್ತದೆ. ಇಲ್ಲಿ ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ 2 ಬರುತ್ತದೆ. ಇಲ್ಲಿ ನಮಗೆ 2 y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿದ್ದೇವೆ. ಈಗ ನಮಗೆ ಇಲ್ಲಿ ವ್ಯಾಲ್ಯೂ x ಮತ್ತು y ವ್ಯಾಲ್ಯೂ ಏನು ಸಿಕ್ಕಿದೆ ಅಂದ್ರೆ 1 ಮತ್ತು 4 ಮತ್ತೆ 2, 2. ಈಗ ನಾವು ಇದನ್ನ ಬರ್ದಿದ್ದೇವೆ. ಇಲ್ಲಿ ನಾವು ಗ್ರಾಫ್ ಮೇಲೆ ನೋಡೋಣ. x ಅಂದ್ರೆ ಏನಿದೆ 1 ಇದೆ, ಮತ್ತೆ y ಅಂದ್ರೆ ಏನಿದೆ 4 ಇದೆ. y ಆಕ್ಸಿಸ್ ಅಲ್ಲಿ ಇದನ್ನ ನೋಡಬೇಕು, x ಆಕ್ಸಿಸ್ ಅಲ್ಲಿ ನಾವು 1 x ವ್ಯಾಲ್ಯೂನ ಇಲ್ಲಿ x ಆಕ್ಸಿಸ್ ಅಲ್ಲಿ ನೋಡಬೇಕು, y ವ್ಯಾಲ್ಯೂನ ನಾವು y ಆಕ್ಸಿಸ್ ಅಲ್ಲಿ ನೋಡಬೇಕು. ಇದು y ಆಕ್ಸಿಸ್, ಇದು x ಆಕ್ಸಿಸ್. ಇಲ್ಲಿ ನಾವು 1 ಇಲ್ಲಿದೆ ಮತ್ತೆ 4 ಇಲ್ಲಿದೆ. ಇಲ್ಲಿಂದ ಹೀಗೆ ಹೋದ್ರೆ ನಮಗೆ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಮತ್ತೆ ಇಲ್ಲಿ 2 x ಆಕ್ಸಿಸ್ ಅಲ್ಲಿ 2 ಇಲ್ಲಿದೆ, ಮತ್ತೆ y ಆಕ್ಸಿಸ್ ಅಲ್ಲಿ 2 ಇಲ್ಲಿದೆ. ಅದು ಕೂಡ ನಮಗೆ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಇದನ್ನು ನಾವು ಈ ತರ ಗೆರೆಗಳನ್ನ ಎಳ್ಕೊಳ್ಳೋಣ. ಇಲ್ಲಿ 2, 2 ಮತ್ತೆ ಇಲ್ಲಿ 1, 4 ಇದರದ್ದು ಇಕ್ವೇಶನ್ ಅನ್ನ ಇಲ್ಲಿ ಬರ್ಕೊಳ್ಳೋಣ. ಇದರದ್ದು ಇಕ್ವೇಶನ್ ಇಲ್ಲಿ 2x plus y minus 6 is equal to 0. ಈಗ ನೆಕ್ಸ್ಟ್ ನಾವು ಇನ್ನೊಂದು ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಈಗ 4x is equal to 4. ಇಲ್ಲಿ 4x ನಾವು ಸಪರೇಟ್ ಮಾಡ್ಕೊಳ್ಳೋಣ. 4x x ನಾವು ವೇರಿಯೇಬಲ್ ಗಳನ್ನ ಸಪರೇಟ್ ಮಾಡ್ಕೋಬೇಕಂದ್ರೆ ಹೀಗೆ ಸಿಂಪ್ಲಿಫೈ ಮಾಡ್ಕೋಬೇಕು. 2y ಇಲ್ಲಿ ಮೈನಸ್ 2y ಇದ್ರೆ ಈ ಸೈಡ್ ಬಂದ್ರೆ ಪ್ಲಸ್ 2y ಆಗುತ್ತದೆ. x is equal to 4 plus 2y divided by 4 ಬರುತ್ತದೆ. ಇಲ್ಲಿ ಮಲ್ಟಿಪ್ಲೈ ಇದ್ರೆ ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. ಈಗ ನಾವು ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೊಳ್ಳೋಣ. x y ನಾನು ಈಗ ಇಲ್ಲಿ ನಾವು ಈಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. x is equal to 4 plus 2 ಇಲ್ಲಿ ನಾನು y ಪ್ಲೇಸ್ ಅಲ್ಲಿ 0 ನ ಬರ್ಕೋತಾ ಇದ್ದೀನಿ. 0 ಬರ್ಕೊಂಡ್ರೆ ಏನ್ ಬರುತ್ತದೆ ಅಂತ ನೋಡೋಣ. 4 ಇದು ಕಂಪ್ಲೀಟ್ ಆಗಿ 0 ಆಯ್ತು. 4 divided by 4 ಅಂದ್ರೆ ಇಲ್ಲಿ 1 ಬರುತ್ತದೆ. x ವ್ಯಾಲ್ಯೂ ಏನ್ ಬಂತು ನಮಗೆ 1 ಬಂತು. ಇವಾಗ ನಾವು ಇಲ್ಲಿ 1 ಬರೆದುಕೊಳ್ಳೋಣ. ಈಗ x is equal to 4 plus ಇಲ್ಲಿ y ಪ್ಲೇಸ್ ಅಲ್ಲಿ ನಾನು ಮತ್ತೆ 2 ನ ಬರ್ಕೋತಾ ಇದ್ದೀನಿ. 2 ಬರ್ಕೊಂಡ್ರೆ divided by 4 is equal to 4 plus 4 divided by 4 ಆಗುತ್ತದೆ. ಯಾಕಂದ್ರೆ 2 to the 4. ಈಗ ಇಲ್ಲಿ 8 divided by 4 ಆದ್ರೆ ಇಲ್ಲಿ ನಮಗೆ x ವ್ಯಾಲ್ಯೂ 2 ಸಿಗುತ್ತದೆ. ಇದನ್ನ 2 ಇಲ್ಲಿ ಬರೆದುಕೊಳ್ಳೋಣ. ಈಗ ನೆಕ್ಸ್ಟ್ ನಮಗೆ ವ್ಯಾಲ್ಯೂ ಏನು ಸಿಕ್ಕಿದೆ 1, 0 ಮತ್ತೆ 2, 2. ಈಗ ನಮಗೆ ಈ ವ್ಯಾಲ್ಯೂಗಳನ್ನ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. ಇಲ್ಲಿ 1 ಇಲ್ಲಿ x ಆಕ್ಸಿಸ್ ಅಲ್ಲಿ ನಾವು 1 ಅನ್ನ ನೋಡಬೇಕು. 1 ಇಲ್ಲಿದೆ, ಮತ್ತೆ y ಆಕ್ಸಿಸ್ ಅಲ್ಲಿ 0 ಇಲ್ಲಿದೆ, ಮತ್ತೆ x ಆಕ್ಸಿಸ್ ಅಲ್ಲಿ 2 ಇಲ್ಲಿದೆ, ಮತ್ತೆ y ಆಕ್ಸಿಸ್ ಅಲ್ಲಿ 2 ಇಲ್ಲಿದೆ. ಇದೇ ಲೈನ್ ಮೇಲೆ ಬರುತ್ತದೆ. ಇಲ್ಲಿ 1 ನಾವೀಗ ಈ ಸೈಡ್ ಇಂದ ನಾವು ಗೆರೆಯನ್ನ ಎಳ್ಕೋಬೇಕಾಗುತ್ತದೆ. ಈಗ ಈಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. ಈಗ ನಮಗೆ ಸೊಲ್ಯೂಷನ್ ಏನ್ ಸಿಕ್ಕಿದೆ ಅಂದ್ರೆ 2, 2 ಸಿಕ್ಕಿದೆ. ಸೊಲ್ಯೂಷನ್ 2, 2 2, x ಅಂದ್ರೆ 2 ಮತ್ತೆ y ಅಂದ್ರೆ 2. ಹೀಗೆ ನಾವು ಇದನ್ನ ಫೈಂಡ್ ಮಾಡಿದ್ರೆ ಸೊಲ್ಯೂಷನ್ 1 ಸಿಗುತ್ತದೆ. 1 ಸೊಲ್ಯೂಷನ್ ಏನಿದೆ 2, 2 ಅದು x ಅಂದ್ರೆ 2 ಮತ್ತೆ y ಅಂದ್ರೆ 2 ಮತ್ತೆ ಇದು ಇಕ್ವೇಶನ್ ಕನ್ಸಿಸ್ಟೆಂಟ್ ಇದೆ. ಮತ್ತೆ ನಾವು ಗ್ರಾಫಿಕಲಿ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡಿದ್ದೇವೆ. ಈಗ 4th ಪಾರ್ಟ್ ಅನ್ನ ನೋಡೋಣ. ಈಗ 4th ಪಾರ್ಟ್ a1 divided by a2 is equal to a1 ಅಂದ್ರೆ ಏನಿದೆ 2 ಇದೆ, ಮತ್ತೆ a2 ಅಂದ್ರೆ 4 ಇದೆ is equal to ಮತ್ತೆ ಇಲ್ಲಿ ಏನ್ ಬರುತ್ತದೆ 1 divided by 2 ಬರುತ್ತದೆ. b1 divided by b2 is equal to b1 ಅಂದ್ರೆ ಏನಿದೆ -2 divided by -4 b2 ಅಂದ್ರೆ 1 divided by 2 c1 divided by c2 ಅಂತ ಇದ್ರೆ ಇಲ್ಲಿ -2 ಇಲ್ಲಿ -5 is equal to 2 ಇದು 2 divided by 5 ಬರುತ್ತದೆ. ಇಲ್ಲಿ ಇಕ್ವೇಶನ್ ಅನ್ನ ಬರೆದುಕೊಳ್ಳೋಣ. ಇಲ್ಲಿ ಸೇಮ್ ಬಂದಿದೆ, ಇದು ಮಾತ್ರ ಡಿಫರೆಂಟ್ ಬಂದಿದೆ. a1 divided by a2 is equal to b1 divided by b2 not equal to c1 divided by c2. ಈ ತರ ಬಂದ್ರೆ ಲೈನ್ಗಳು ಪ್ಯಾರಲಲ್ ಆಗಿ ಬರುತ್ತವೆ. ಪ್ಯಾರಲಲ್ ಆಗಿ ಲೈನ್ಗಳು ಬಂದ್ರೆ ಇನ್ಕನ್ಸಿಸ್ಟೆಂಟ್. ನಿಮಗೆ ನಾನು ಎಲ್ಲ ಹೇಳಿದ್ದೇನೆ. therefore pair of linear equation are
ಇನ್ಕನ್ಸಿಸ್ಟೆಂಟ್. ಈಗ ಇದು ಇನ್ಕನ್ಸಿಸ್ಟೆಂಟ್ ಇದೆ ಅಂದ್ರೆ ನಾವು ಅದನ್ನ ಗ್ರಾಫಿಕಲಿ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡೋ ಅವಶ್ಯಕತೆನೇ ಇರುವುದಿಲ್ಲ. ಈಗ ನೋಡಿ, ಇದು ಕನ್ಸಿಸ್ಟೆಂಟ್ ಇದೆ, ಇದನ್ನ ನಾವು ಗ್ರಾಫಿಕಲಿ ಫೈಂಡ್ ಮಾಡಬಹುದು. ಆದ್ರೆ ಅದು ಇನ್ಕನ್ಸಿಸ್ಟೆಂಟ್ ಇದ್ರೆ ಲೈನ್ಗಳು ಪ್ಯಾರಲಲ್ ಇದಾವೆ, ಮತ್ತೆ ಅದು ಒಂದಕ್ಕೊಂದು ಟಚ್ ಆಗಿಲ್ಲ ಅಂದ್ರೆ ನಮಗೆ ಸೊಲ್ಯೂಷನ್ ಸಿಗುವುದಿಲ್ಲ, ಮತ್ತೆ ನಾವು ಅದನ್ನ ಗ್ರಾಫಿಕಲಿ ನಾವು ಸೊಲ್ಯೂಷನ್ ನಮಗೆ ಸಿಗುವುದಿಲ್ಲ. ಈಗ ನಾವು ಈ ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಸ್ಟೂಡೆಂಟ್ಸ್, ಈಗ ನಾವು ಕ್ವಶನ್ ನಂಬರ್ 5 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಎಕ್ಸರ್ಸೈಸ್ 3.1 ಕ್ವಶನ್ ನಂಬರ್ 5. ಈಗ ಕ್ವಶನ್ ನಂಬರ್ 5 ಏನ್ ಕೊಟ್ಟಿದ್ದಾರೆ ಅಂತ ನಾವು ರೀಡ್ ಮಾಡೋಣ. Half the perimeter of a rectangular garden whose length is 4 meter more than its width is 36 meter. Find the dimension of the garden. ಈಗ ನಮಗೆ ಇದು ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿರೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ಗಾರ್ಡನ್. ಈಗ ಇದು ಬ್ರೆಡ್ತ್ ಮತ್ತು ಇದು ಲೆಂತ್. ಈಗ ಅವ್ರು ಏನ್ ಕೊಟ್ಟಿದ್ದಾರೆ ಇಲ್ಲಿ, whose length is 4 meter more than its width. width ಗಿನ ಅದು ಲೆಂತ್ ಏನಿದೆಲ್ಲ 4 ಮೀಟರ್ ಹೆಚ್ಚಿಗಿದೆ. ಅದಕ್ಕೆ ಇದನ್ನ ನಾವು ಇದರದ್ದು ಏನಂತ ಹೇಳಿದ್ದಾರೆ, ಹಾಫ್ ದ ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಏನಿದೆ 2l + b. ಇದನ್ನ ನಾವು ಹಾಫ್ ಮಾಡಿದ್ರೆ ಇಂಟು 1/2 ಬರೀಬೇಕಾಗುತ್ತದೆ. ಈಗ ಈ ಫಾರ್ಮುಲಾನ ನಾನು ಈ ಲ್ಯಾಂಗ್ವೇಜ್ ಅಲ್ಲಿ ಇರುವುದನ್ನ ನಾನು ಇಲ್ಲಿ ಬರೆದಿದ್ದೇನೆ. ಹಾಫ್ ದ ಪೆರಿಮೀಟರ್. ಈಗ 1/2 ಇಂಟು 2l + b = 36. ಅವ್ರು ಏನ್ ಕೊಟ್ಟಿದ್ದಾರೆ 36. ಈಗ ಈ2 ಕ್ಯಾನ್ಸಲ್ ಆಗುತ್ತದೆ. ಕ್ಯಾನ್ಸಲ್ ಆಗಿ l + b = 36 ಆಯಿತು. ಈಗ ನಾವು ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಲೆಂತ್ ಆಫ್ ಗಾರ್ಡನ್ = xm ಅಂತ ಬರೆದುಕೊಳ್ಳೋಣ. ಮತ್ತೆ ಲೆಟ್ ಬ್ರೆಡ್ತ್ ಆಫ್ ಗಾರ್ಡನ್ = ym ಅಂತ ಬರೆದುಕೊಳ್ಳೋಣ. ಇಲ್ಲಿ ಲೆಟ್ ಅದರ ಲೆಂತ್ ನಾವು xm ಅಂತ ಬರೆದಿದ್ದೇವೆ ಮತ್ತು ಬ್ರೆಡ್ತ್ ym ಅಂತ ಬರೆದಿದ್ದೇವೆ. ಇದು ಲೆಂತ್ ಏನಿದೆಯಲ್ಲ ಬ್ರೆಡ್ತ್ ಗಿನ ಮೋರ್ ದ್ಯಾನ್ ಅಂದ್ರೆ 4 ಮೀಟರ್ ಹೆಚ್ಚಿಗಿದೆ. ಇಲ್ಲಿ ನಾವು ಲೆಟ್ ಲೆಂತ್ ಆಫ್ ಗಾರ್ಡನ್ = xm ಅಂತ ಬರೆದಿದ್ದೇವೆ, ಲೆಟ್ ಬ್ರೆಡ್ತ್ ಆಫ್ ಗಾರ್ಡನ್ = ym ಅಂತ ಬರೆದಿದ್ದೇವೆ. ಈಗ ಇದು ಬ್ರೆಡ್ತ್ ಏನಿದೆ ಸ್ಮಾಲ್ ಇದೆ ಮತ್ತೆ ಲೆಂತ್ ಏನಿದೆ ಹೆಚ್ಚಿಗಿದೆ. ಈಗ ಇದಕ್ಕಿನ 4 ಮೀಟರ್ ಹೆಚ್ಚಿಗಿದೆ. ಇದನ್ನೇ ನಾವು ಇಲ್ಲಿ ಪ್ರೂವ್ ಮಾಡಿ ಬರೀಬೇಕಾಗಿದೆ. ಇಲ್ಲಿ ಅವ್ರು ಏನಂದಿದ್ದಾರೆ, ಫೈಂಡ್ ದ ಡೈಮೆನ್ಷನ್ ಆಫ್ ದ ಗಾರ್ಡನ್ ಅಂತ ಕೊಟ್ಟಿದ್ದಾರೆ. ನಾವು ಈಗ ಅದರ ಡೈಮೆನ್ಷನ್ ಅನ್ನ ಫೈಂಡ್ ಮಾಡಬೇಕು. ಈಗ ನಾನು ಇಲ್ಲಿ x + y = 36 ಅಂತ ಬರೆದುಕೊಳ್ಳುತ್ತೇವೆ. x + y = 36 ಅಂತ ಬರೆದಿದ್ದೇನೆ. ಈಗ ನಾವು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಬೇಕು. ಇಲ್ಲಿ x ಅಂತ ಬರೆದುಕೊಳ್ಳುತ್ತೇನೆ, ಇಲ್ಲಿ y ಅಂತ ಬರೆದುಕೊಳ್ಳುತ್ತೇನೆ. ಈ ಇಕ್ವೇಶನ್ ಅನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತದೆ. ನಾನು ಇಲ್ಲಿ ಈ ಇಕ್ವೇಶನ್ ಅಲ್ಲಿ ನಾನು ಇಲ್ಲಿ x ಪ್ಲೇಸ್ ಅಲ್ಲಿ ನಾನು 20 ನ ಬರ್ಕೋತಾ ಇದ್ದೀನಿ. ಹಾಗಾದ್ರೆ ನಾನು x ಪ್ಲೇಸ್ ಅಲ್ಲಿ ಏನ್ ಬರೆದೆ 20 ಬರೆದೆ. y = 36. ಈಗ y = 36 ಮೈನಸ್ ಇದು 20 ಈ ಸೈಡ್ ಬಂದ್ರೆ -20 ಆಗುತ್ತದೆ. ಇದು +20 ಇದೆ, ಈ ಸೈಡ್ ಬಂದ್ರೆ -20 ಆಗುತ್ತದೆ. ಇಲ್ಲಿ ನಮಗೆ ಇದನ್ನು 36 ಅಲ್ಲಿ 20 ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 16 ಬರುತ್ತದೆ. ಈಗ ನಾವು ಮತ್ತೆ ಇಲ್ಲಿ 16 ಬರೆಯೋಣ. ಮತ್ತೆ ಇನ್ನೊಂದು ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ನಾನು 24 ನ ಬರ್ಕೋತಾ ಇದ್ದೀನಿ. 24 ಬರ್ಕೊಂಡ್ರೆ y = 36. ನಾನು ಈ x ಪ್ಲೇಸ್ ಅಲ್ಲಿ 24 ನ ಬರ್ಕೋತಾ ಇದ್ದೀನಿ. 24 + y = 36. y = 36 - 24. ಈಗ y = 12. ಇದನ್ನ 36 ಅಲ್ಲಿ -24 ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 12 ಬರುತ್ತದೆ. ಈಗ ನಮಗೆ ಇಲ್ಲಿ 12 ಬರೆಯೋಣ. ಇಲ್ಲಿ ನಾವು ಪಾಯಿಂಟ್ಗಳನ್ನ ಈ ವ್ಯಾಲ್ಯೂಸ್ ಏನು ಸಿಕ್ಕಿದಾವಲ್ಲ 20 ಇದು x ವ್ಯಾಲ್ಯೂ, ಮತ್ತೆ 16 ಇದು y ವ್ಯಾಲ್ಯೂ, ಮತ್ತೆ 24 ಇದು x ವ್ಯಾಲ್ಯೂ, ಮತ್ತೆ 12 ಏನಿದೆಯಲ್ಲ ಇದು y ವ್ಯಾಲ್ಯೂ. ಈಗ ಈ ವ್ಯಾಲ್ಯೂಗಳನ್ನ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. x ಅಂದ್ರೆ ಏನಿದೆ 20 ಇದೆ. ನಾನು ಗ್ರಾಫ್ ಅನ್ನ ಈ ತರ ಬರ್ಕೊಂಡಿದ್ದೇನೆ. ಇಲ್ಲಿ x ಅಂದ್ರೆ ಏನಿದೆ 20 ಇದೆ, ಇಲ್ಲಿ 20 ಇಲ್ಲಿದೆ, ಮತ್ತೆ y ಅಂದ್ರೆ 16 ಇಲ್ಲಿದೆ. ಈಗ ಇದ್ರ ಸ್ಟ್ರೇಟ್ ಮೇಲ್ಗಡೆ ಹೋದ್ರೆ ಇದು 16 ಸ್ಟ್ರೇಟ್ ನೋಡ್ಬೇಕು, ಮತ್ತೆ 20 ಸ್ಟ್ರೇಟ್ ನೋಡಿದ್ರೆ ಪಾಯಿಂಟ್ ಎಕ್ಸಾಕ್ಟ್ ಇಲ್ಲಿ ಬರುತ್ತದೆ. ಇದನ್ನ ನಾನು ಇಲ್ಲಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಇದು 20, 16. ಮತ್ತೆ ಇನ್ನೊಂದು ಪಾಯಿಂಟ್ ಇನ್ನೂ ವ್ಯಾಲ್ಯೂಗಳನ್ನ ನೋಡ್ಕೋಬೇಕಂದ್ರೆ 24 ಇಲ್ಲಿದೆ, 24 ಮತ್ತೆ 12 y ಅಲ್ಲಿ 12 ಇಲ್ಲಿದೆ. ಈಗ 24 ಸ್ಟ್ರೇಟ್ ಆಗಿ ಹೋದ್ರೆ ಮತ್ತೆ ಇದು ಸ್ಟ್ರೇಟ್ ಆಗಿ ಬಂದ್ರೆ ಇಲ್ಲಿ ಪಾಯಿಂಟ್ ನಮ್ಗೆ ಇಲ್ಲಿ ಸಿಗುತ್ತದೆ. ಇದನ್ನ 24, 12 ಅಂತ ಬರೆದುಕೊಳ್ಳೋಣ. ಈಗ ಇಲ್ಲಿ ನಾವು ಗೆರೆಯನ್ನ ಎಳೆದುಕೊಳ್ಳೋಣ. ಈಗ ಇದು ಇಕ್ವೇಶನ್ ಅನ್ನ ಇಲ್ಲಿ ಬರೆಯೋಣ. x + y = 36. ನೆಕ್ಸ್ಟ್ ನಾವು ಇನ್ನೊಂದು ಇಕ್ವೇಶನ್ ಅನ್ನ ಬರೆದುಕೊಳ್ಳೋಣ. x ಈಗ ನಾನು ಲೆಂತ್ ಆಫ್ ದ ಗಾರ್ಡನ್ xm ಅಂತ ಬರೆದಿದ್ದೇನೆ. x ಮತ್ತು y ಇಲ್ಲಿ ಬ್ರೆಡ್ತ್ ಆಫ್ ದ ಗಾರ್ಡನ್ y ಅಂತ ಬರೆದಿದ್ದೇನೆ. ಇವು ಎರಡನ್ನು ಈಕ್ವಲ್ ಆಗಿ ಬರಿಬೇಕಾದ್ರೆ ಅವ್ರು ಏನಂದಿದ್ದಾರೆ, ಈಗ ಲೆಂತ್ ಏನಿದೆಯಲ್ಲ ಬ್ರೆಡ್ತ್ ಇದು ಲೆಂತ್ ಏನಿದೆಯಲ್ಲ ಬ್ರೆಡ್ತ್ ಗಿನ 4 ಮೀಟರ್ ಹೆಚ್ಚಿಗಿದೆ ಅಂತ
ಹೇಳಿದ್ದಾರೆ. ಅದಕ್ಕೆ ನಾನು ಇಲ್ಲಿ +4 ನ ಬರ್ಕೊತಾ ಇದ್ದೀನಿ. +4 ಬರ್ಕೊಂಡ್ರೆ x ಮತ್ತು y ಏನಾಗುತ್ತದೆ ಈಕ್ವಲ್ ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 2. ಈಗ ನಾವು ಈ ತರ ಬಾಕ್ಸ್ ಗಳನ್ನ ಬರ್ಕೋಬೇಕು. ನಾವು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕಂದ್ರೆ x ಮತ್ತು y. ಈಗ ನಾನು ಈ ಇಕ್ವೇಶನ್ ಅಲ್ಲಿ ವ್ಯಾಲ್ಯೂಗಳನ್ನ ಈಗ ನಾನು y ಅಂದ್ರೆ 4 ಅಂತ ಬರ್ಕೋತೀನಿ. ಈಗ ಈ ಪ್ಲೇಸ್ ಅಲ್ಲಿ ನಾನು 4 ಅಂತ ಬರ್ಕೋತೀನಿ ಇಲ್ಲಿ ಪ್ಲಸ್ ಈಗ ಇದು ಆಲ್ರೆಡಿ 4 ಇದೆ. x ಇದು ಆಡ್ ಆಗಿ ಏನ್ ಬರುತ್ತದೆ 8 ಬರುತ್ತದೆ. ನಮಗೆ x ವ್ಯಾಲ್ಯೂ ಏನ್ ಬಂದಿದೆ 8 ಸಿಕ್ಕಿದೆ. ನೆಕ್ಸ್ಟ್ ನಾವು ಇನ್ನು ಈ ವ್ಯಾಲ್ಯೂಗಳನ್ನ ನಾವು ಫೈಂಡ್ ಮಾಡ್ಕೋಬೇಕು. ಇಲ್ಲಿ x ನಾನು y ಪ್ಲೇಸ್ ಅಲ್ಲಿ 8 ಬರ್ಕೋತೀನಿ. y ಪ್ಲೇಸ್ ಅಲ್ಲಿ 8 ಬರ್ಕೊಂಡ್ರೆ +4 x 12 ಬರುತ್ತದೆ. ಈಗ ಇಲ್ಲಿ 12 ಬರೆಯೋಣ. ಈಗ ನಮಗೆ ವ್ಯಾಲ್ಯೂಗಳು ಸಿಕ್ಕಿದವೆ. x ಮತ್ತು y ವ್ಯಾಲ್ಯೂಗಳು 8, 4, 12, 8. ಈಗ ಈ ವ್ಯಾಲ್ಯೂಗಳನ್ನ ಇಲ್ಲಿ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. ಈಗ 8 x ಆಕ್ಸಿಸ್ ಅಲ್ಲಿ 8 ಇದು x ಮತ್ತು ಇದು y, ಇದು x ಮತ್ತು ಇದು y. x ಆಕ್ಸಿಸ್ ಅಲ್ಲಿ ನಾವು 8 ಇಲ್ಲಿದೆ ಮತ್ತೆ y ಆಕ್ಸಿಸ್ ಅಲ್ಲಿ 4 ನ ನೋಡ್ಕೋಬೇಕು. ಇದು ಸ್ಟ್ರೇಟ್ ಮತ್ತು ಇದು ಸ್ಟ್ರೇಟ್ ನೋಡಿದ್ರೆ ಪಾಯಿಂಟ್ ಎಕ್ಸಾಕ್ಟ್ ಇಲ್ಲಿ ಬರುತ್ತದೆ. ಮತ್ತೆ 12 x ಆಕ್ಸಿಸ್ ಅಲ್ಲಿ ಇಲ್ಲಿ ನೋಡಬೇಕು ಮತ್ತೆ 8 ಇದನ್ನ ನಾವು ಇದು ಸ್ಟ್ರೇಟ್ ಆಗಿ 8 ಸ್ಟ್ರೇಟ್ ಆಗಿ ಮತ್ತೆ 12 ಸ್ಟ್ರೇಟ್ ಆಗಿ ಪಾಯಿಂಟ್ ಇಲ್ಲಿ ಬರುತ್ತದೆ. ಈಗ ನಾವು ಗೆರೆ ಇದು 8, 4 ಇಲ್ಲಿ 12, 6. ಈಗ ನಾವು ಗೆರೆಯನ್ನ ಎಳೆಯೋಣ. ಈಗ ಎಕ್ಸಾಕ್ಟ್ ಈಗ ನಾವು ಇದು ಪಾಯಿಂಟ್ ಏನ್ ಬಂದಿದೆಯಲ್ಲ ಇದೇ ಸೊಲ್ಯೂಷನ್. ಈಗ ನಾವು ಇದನ್ನ ನೋಡ್ಬೇಕಂದ್ರೆ ಇಲ್ಲಿಂದ 20x ಮತ್ತೆ ಈ ಸೈಡ್ ನೋಡಿದ್ರೆ 16 ಇಲ್ಲಿ ಈ ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆ. ನಾವು ಇಲ್ಲಿ ಪಾಯಿಂಟ್ ಬಂದಿದ್ದೇವಲ್ಲ ಅದೇ ಸೊಲ್ಯೂಷನ್ ಬಂದಿದೆ. ಈಗ ಸೊಲ್ಯೂಷನ್ ಅನ್ನ ಬರೆಯೋಣ. ಸೊಲ್ಯೂಷನ್ ಏನ್ ಬಂದಿದೆ ಅಂದ್ರೆ 20, 16 ಬಂದಿದೆ. x 20 ಮತ್ತೆ y 16. ಈಗ ನಾವು therefore length 20 m and breadth 16 m ಬರುತ್ತದೆ ಆನ್ಸರ್. ಈಗ ಸೊಲ್ಯೂಷನ್ ಇದು ಲೆಂತ್ 20 m, ಬ್ರೆಡ್ತ್ 16. ಈಗ ಲೆಂತ್ ಏನಿದೆಯಲ್ಲ ಬ್ರೆಡ್ತ್ ಕಿನ 4 ಮೀಟರ್ ಹೆಚ್ಚಿಗಿದೆ. ಅದೇ ಆನ್ಸರ್ ಕೂಡ ಅದೇ ಬಂದಿದೆ. ಈಗ ಬ್ರೆಡ್ತ್ ಕಿನ ಲೆಂತ್ ಏನಿದೆ 4 ಮೀಟರ್ ಹೆಚ್ಚಿಗೆ ಬಂದಿದೆ. ಈಗ ಅವ್ರು ಏನಂದಿದ್ರು ಈಗ ಬ್ರೆಡ್ತ್ ಕಿನ ಲೆಂತ್ 4 ಮೀಟರ್ ಹೆಚ್ಚಿಗಿದೆ, ಅದ್ರ ಫೈಂಡ್ ದ ಡೈಮೆನ್ಷನ್ ಆಫ್ ದ ಗಾರ್ಡನ್ ಅಂತ ಕೊಟ್ಟಿದ್ರು. ನಾವು x ಮತ್ತು ಈ ಇಕ್ವೇಶನ್ ಅನ್ನ ಅದ್ರ ಪೆರಿಮೀಟರ್ ಅನ್ನ ಬರೆದು ಅದನ್ನ ಹಾಫ್ ಅಂತ ಬರೆದ್ರೆ 1/2 ಇಂಟು ಬ್ರಾಕೆಟ್ l + b = 36 m ಅಂತ ಬರ್ತಿದ್ದೇವೆ. ಇದು 2 ಕ್ಯಾನ್ಸಲ್ ಆಗಿ l + b = 36. ಇಕ್ವೇಶನ್ ನಂಬರ್ 1 ನಾವು ಲೆಂತ್ ಆಫ್ ದ ಗಾರ್ಡನ್ x m ಅಂತ ಬರ್ತಿದ್ದೇವೆ, ಬ್ರೆಡ್ತ್ ಆಫ್ ದ ಗಾರ್ಡನ್ y m ಅಂತ ಬರ್ತಿದ್ದೇವೆ. ಈಗ ನಾನು ಇಕ್ವೇಶನ್ ಈ ತರ ಬರ್ಕೊಂಡಿದ್ದೇನೆ x + y = 36 ಇಕ್ವೇಶನ್ ನಂಬರ್ 1. ಮತ್ತೆ ನಾವು ಇದೇ ಇಕ್ವೇಶನ್ ಅಲ್ಲಿ x ಮತ್ತು y ವ್ಯಾಲ್ಯೂಗಳನ್ನ ಪುಟ್ ಮಾಡಿ x ಮತ್ತು y ವ್ಯಾಲ್ಯೂಗಳನ್ನ ನಾವು ಇಲ್ಲಿ ಫೈಂಡ್ ಮಾಡಿದ್ದೇವೆ. ಇದನ್ನೇ ನಾವು ಈ ತರ x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ಅದೇ ವ್ಯಾಲ್ಯೂಗಳನ್ನ ನಾವು ಗ್ರಾಫ್ ಅಲ್ಲಿ ಈ ತರ ಪ್ಲಾಟ್ ಮಾಡಿ ನಮಗೆ ಸೊಲ್ಯೂಷನ್ ಏನ್ ಸಿಕ್ಕಿದೆ ಅಂದ್ರೆ 20, 16 ಸಿಕ್ಕಿದೆ. 20 ಅಂದ್ರೆ x ಮತ್ತೆ 16 ಅಂದ್ರೆ y. ನಾವು x ಅಂದ್ರೆ ಏನಿದೆ ಲೆಂತ್ ಆಫ್ ದ ಗಾರ್ಡನ್ ಮತ್ತೆ y ಅಂದ್ರೆ ಏನಿದೆ ಬ್ರೆಡ್ತ್ ಆಫ್ ದ ಗಾರ್ಡನ್. ಅದೇ ತರ ಕರೆಕ್ಟ್ ಆಗಿ ನಾವು x ಅಂದ್ರೆ 20 ಇದು 4 ಮೀಟರ್ ಲೆಂತ್, ಬ್ರೆಡ್ತ್ 4 ಮೀಟರ್ ಹೆಚ್ಚಿಗಿದೆ ಅಂದ್ರೆ 20 ಬಂದಿದೆ ಮತ್ತೆ ಬ್ರೆಡ್ತ್ 16 ಬಂದಿದೆ. ಇದೇ ತರ ನಾವು ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕು ಮತ್ತೆ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡಿ ಈ ತರ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಬೇಕು. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 6 ನ ಏನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಈಗ ನಾವು ಎಕ್ಸರ್ಸೈಸ್ 3.1 ಕ್ವಶನ್ ನಂಬರ್ 6 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. Given the linear equation 2x plus 3y minus 8 = 0. Write another linear equation in two variables such that geometrical representation of the pair so formed is ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಗಿವನ್ ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ 2x + 3y minus 8 = 0 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಪೇರ್ ಇನ್ನೊಂದು ಇಕ್ವೇಶನ್ ಏನಿರುತ್ತಲ್ಲ ಅದನ್ನ ನಾವೇ ಫಾರ್ಮ್ ಮಾಡಿ ನಾವೇ ಬರ್ಕೋಬೇಕು. ಯಾವ ತರ ಬರ್ಬೇಕಂದ್ರೆ ನಾವು ಈ ರೇಷಿಯೋಸ್ ಏನಿದಾವಲ್ಲ a1 / a2 ≠ b1 / b2 ಅಂತ ಈ ತರ ಬಂದ್ರೆ ಲೈನ್ಗಳು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತಾವಲ್ಲ. ಈಗ ಆ ರೇಷಿಯೋಸ್ ಏನ್ ಬರ್ಬೇಕಂದ್ರೆ ಆ ರೇಷಿಯೋ ಅಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರಬೇಕು ಅಥವಾ ಪ್ಯಾರಲಲ್ ಲೈನ್ಸ್ ಬರಬೇಕು ಅಥವಾ ಕೋಇನ್ಸಿಡೆಂಟ್ ಲೈನ್ಸ್ ಬರಬೇಕು. ಆ ತರ ನಾವು ಇಕ್ವೇಶನ್ ಅನ್ನ ಫಾರ್ಮ್ ಮಾಡಿ ಬರ್ಕೋಬೇಕಾಗುತ್ತೆ. ಈಗ ಇದು ಗಿವನ್ ಇಕ್ವೇಶನ್ ಇದೆಯಲ್ಲ ಅದ್ರ ಪೇರ್. ಈಗ ಈ ತರ ರೇಷಿಯೋ ಬಂದ್ರೆ a1 / a2 ≠ ಈ ತರ ರೇಷಿಯೋಸ್ ಬಂದ್ರೆ a1 / a2 ≠ b1 / b2 ಅಂತ ರೇಷಿಯೋಸ್ ಬಂದ್ರೆ ಲೈನ್ಗಳು ಇಂಟರ್ಸೆಕ್ಟಿಂಗ್ ಲೈನ್ಸ್ ಗಳು ಆಗಿರುತ್ತವೆ. ಮತ್ತೆ ಲೈನ್ಗಳು ಈ ತರ ಈಗ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ರೆ ಒಂದೇ ಒಂದು ಸೊಲ್ಯೂಷನ್ ಬರುತ್ತದೆ. ಅದನ್ನ ನಾವು ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೆಯುತ್ತೇವೆ. ಈಗ ಈ ತರ ರೇಷಿಯೋ ಬರುವ ಹಾಗೆ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕು. ಈಗ a1 / a2 = b1 / b2 = c1 / c2 ಅಂತ ನಾವು ಇಲ್ಲಿ ಇಕ್ವೇಶನ್ ಅನ್ನ ನಾವೇ ಈ ಇಕ್ವೇಶನ್ಗೆ ಇದು ಕರೆಕ್ಟ್ ಆಗಿ ಈ ಇಕ್ವೇಶನ್ ಬರುವ ಈ ರೇಷಿಯೋಸ್ ಬರುವ ತರ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕಾಗುತ್ತದೆ. ಅದು ಈ ತರ ಇಕ್ವೇಶನ್ ಈ ತರ ರೇಷಿಯೋಸ್ ಬಂದ್ರೆ
ಲೈನ್ ಏನಾಗಿರ್ತವೆ ಕೋ ಇನ್ಸಿಡೆಂಟ್ ಲೈನ್ಸ್ ಆಗಿರ್ತವೆ. ಅಂದ್ರೆ ಒಂದ್ರ ಮೇಲೆ ಒಂದು, ಎರಡು ಲೈನ್ಗಳು ಒಂದ್ರ ಮೇಲೆ ಒಂದು ಬಂದಿರುತ್ತವೆ. ಅದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಅದಕ್ಕೆ ಮೆನಿ ಸೊಲ್ಯೂಷನ್ ಇರುತ್ತದೆ. ಮತ್ತೆ ಇನ್ನೊಂದು ಏನ್ ಇದೆಯಲ್ಲ, ಇನ್ನೊಂದು ಇಕ್ವೇಶನ್ ಏನ್ ಬರ್ಕೋಬೇಕಾಗುತ್ತದೆ, a1 ಡಿವೈಡೆಡ್ ಬೈ a2 ಇಸ್ ಟು b1 ಡಿವೈಡೆಡ್ ಬೈ b2 ಇಸ್ ನಾಟ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಬರುವ ಹಾಗೆ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕಾಗುತ್ತದೆ. ಅದು ಲೈನ್ಸ್ ಏನಾಗಿರುತ್ತವೆ ಅಂದ್ರೆ ಈ ತರ ರೇಷಿಯೋಸ್ ಬಂದ್ರೆ ಲೈನ್ಸ್ ಗಳು ಪ್ಯಾರಲಲ್ ಆಗಿರುತ್ತವೆ. ಅದನ್ನ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ನೋ ಸೊಲ್ಯೂಷನ್ ನಮಗೆ ಸಿಗುವುದಿಲ್ಲ. ಈಗ ನಾವು ಈ ತರ ರೇಷಿಯೋಗಳು ಬರಬೇಕು. ಆ ತರ ನಾವು ಇನ್ನೊಂದು ಇಕ್ವೇಶನ್ ಅನ್ನ, ಈ ಗಿವನ್ ಇಕ್ವೇಶನ್ ಅನ್ನು ಬಿಟ್ಟು ಇನ್ನೊಂದು ಇಕ್ವೇಶನ್ ಅನ್ನ, ಅದು ಪೇರ್ ಇಕ್ವೇಶನ್ ಅನ್ನ ಈ ತರ ರೇಷಿಯೋ ಬರುವ ಹಾಗೆ ನಾವು ಬರ್ಕೋಬೇಕಾಗುತ್ತದೆ. ಈಗ ನಾನು ಇಲ್ಲಿ ಗಿವನ್ ಇಕ್ವೇಶನ್ ಏನಿದೆಯಲ್ಲ ಅದನ್ನ ಇಲ್ಲಿ ಬರ್ಕೋತೀನಿ. 2x ಪ್ಲಸ್ 3y ಮೈನಸ್ 8 ಇಸ್ ಈಕ್ವಲ್ ಟು 0. ಈಗ ಈ ಇಕ್ವೇಶನ್ಗೆ ನಾನು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಇದರ ರೇಷಿಯೋ ಏನಿದೆ, ಈ ರೇಷಿಯೋನ ಇಲ್ಲಿ ಬರ್ಕೊಳ್ಳೋಣ. a1 ಡಿವೈಡೆಡ್ ಬೈ a2 ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2. ಈ ತರ ರೇಷಿಯೋಸ್ ಬಂದ್ರೆ ಲೈನ್ಗಳು ಇಂಟರ್ಸೆಕ್ಟ್ ಆಗಿರುತ್ತವೆ. ಮತ್ತೆ ಅದನ್ನ ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೆಯುತ್ತೇವೆ. ಒಂದು ಸೊಲ್ಯೂಷನ್ ಬರುತ್ತದೆ. ಈಗ ನಾನು ಈ ತರ ರೇಷಿಯೋ ಬರ್ಬೇಕಂದ್ರೆ ನಾನು ಇಲ್ಲಿ 5x ಪ್ಲಸ್ 4y ಮೈನಸ್ 3 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೇನೆ. ಈಗ ಇದನ್ನ ನಾವು ರೇಷಿಯೋದನ್ನ ಇಲ್ಲಿ a1 ಡಿವೈಡೆಡ್ ಬೈ a2 ಪ್ಲೇಸಿಗೆ ಈ ಕೋಎಫಿಷಿಯಂಟ್ ಏನಿದೆಲ್ಲ x ಕೋಎಫಿಷಿಯಂಟ್ ಅದನ್ನ ಬರ್ಕೊಳ್ಳೋಣ. 2 a1 ಅಂದ್ರೆ 2 ಇದೆ, a2 ಇದು ಇಕ್ವೇಶನ್ ನಂಬರ್ 1 ಮತ್ತೆ ಇದು ಇಕ್ವೇಶನ್ ನಂಬರ್ 2. ಇದು a1 b1 c1, ಇದು a2 b2 c2. ಈಗ ನಾನು a1 ಬರ್ಕೊಂಡಿದ್ದೇನೆ. ಮತ್ತೆ ಈಗ a2 5 2 ಡಿವೈಡೆಡ್ ಬೈ 5. ಈಗ ನಾವು ನಾಟ್ ಈಕ್ವಲ್ ಟು ಬರಬೇಕು. ಆ ತರ ಇಲ್ಲಿ ಬರ್ದಿದ್ದೇವೆ ಇಕ್ವೇಶನ್. ಈಗ 3 b1 ಅಂದ್ರೆ ಏನಿದೆ 3 ಇದೆ, ಮತ್ತೆ b2 ಅಂದ್ರೆ 4 ಇದೆ. ಈಗ ಇವೆರಡು ಈಕ್ವಲ್ ಆಗಿ ಬರಲಿಲ್ಲ, ಬೇರೆ ಬೇರೆ ಬಂದಿದ್ದಾವೆ. ನಾವು c1 c2 ನೋಡೋ ಅವಶ್ಯಕತೆ ಇರುವುದಿಲ್ಲ. ಈಗ ಈ ತರ ನಾವು ಬರಿಬೇಕು ಅಂತ ಅವರು ಕ್ವಶನ್ ಕೊಟ್ಟಿದ್ದಾರೆ. ನಾವು ಈ ತರ ಬರ್ದಿದ್ದೇವೆ. ಈಗ ನೆಕ್ಸ್ಟ್ ನಾವು ಪ್ಯಾರಲಲ್ ಆಗಿ ಬರಬೇಕು ಲೈನ್ಸ್ ಗಳು. ಆ ತರ ನಾವು ರೇಷಿಯೋದನ್ನ ಈ ತರ ರೇಷಿಯೋ ಬಂದ್ರೆ ಲೈನ್ಗಳು ಏನಾಗಿರ್ತವೆ ಪ್ಯಾರಲಲ್ ಆಗಿ ಬರುತ್ತವೆ. ಆ ತರ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕಾಗುತ್ತದೆ. ಈಗ ಗಿವನ್ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. 2x ಪ್ಲಸ್ 3y ಮೈನಸ್ 8 ಇಸ್ ಈಕ್ವಲ್ ಟು 0. ಈಗ ಈ ಇಕ್ವೇಶನ್ ಅನ್ನ ಈ ರೇಷಿಯೋಸ್ ಅನ್ನ ಇಲ್ಲಿ ಬರ್ಕೊಳ್ಳೋಣ. a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ನಾಟ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಅಂತ ಬಂದ್ರೆ ಲೈನ್ಗಳು ಪ್ಯಾರಲಲ್ ಆಗಿ ಬರುತ್ತವೆ. ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಅದರದ್ದು ಸೊಲ್ಯೂಷನ್ ಇರುವುದಿಲ್ಲ. ಈ ತರ ನಾವು ಈ ಇಕ್ವೇಶನ್ಗೆ ನಾವು ಈ ರೇಷಿಯೋಸ್ ಬರುವ ತರ ಇನ್ನೊಂದು ಇಕ್ವೇಶನ್ ಅನ್ನ ಬರ್ಕೋಬೇಕು. ನಾನು ಇಲ್ಲಿ 4x ಅಂತ ಬರ್ಕೊಳ್ಳುತ್ತೇನೆ ಪ್ಲಸ್ 6y ಅಂತ ಬರೆದುಕೊಳ್ಳುತ್ತೇನೆ. ನಾನು ಇಲ್ಲಿ ಅಂದ್ರೆ ಇದ್ರ ಡಬಲ್ ಇಲ್ಲಿ 4x ಪ್ಲಸ್ 6y ಅಂತ ಬರ್ತಿದ್ದೇನೆ. ಇಲ್ಲಿ ಏನ್ ಬೇಕಾದ್ ಬರೀಬಹುದು. ನಾನು 24 ಇಸ್ ಈಕ್ವಲ್ ಟು 0 ಅಂತ ಬರೆದುಕೊಳ್ಳುತ್ತೇನೆ. ಈಗ ಇಲ್ಲಿ ಬರೆದುಕೊಳ್ಳೋಣ. 2 a1 ಅಂದ್ರೆ 2, ಇದು ಇಕ್ವೇಶನ್ ನಂಬರ್ 1 ಮತ್ತೆ ಇದು ಇಕ್ವೇಶನ್ ನಂಬರ್ 2. ಮತ್ತೆ a2 ಅಂದ್ರೆ 4 ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲಿ 3 b1 ಅಂದ್ರೆ ಮತ್ತೆ b2 ಅಂದ್ರೆ 6 ಇಲ್ಲಿ ನಾಟ್ ಈಕ್ವಲ್ ಟು ಬರಬೇಕು ನಮ್ಗೆ. ಈಗ c1 ಅಂದ್ರೆ ಏನು ಮೈನಸ್ 8 ಇಲ್ಲಿ ಮೈನಸ್ 24. ಈಗ ನಾವು ಯಾವ ತರ ಇಕ್ವೇಶನ್ ಅನ್ನ ಬರ್ಕೋಬೇಕಂದ್ರೆ ಇಲ್ಲಿ 2 1s 2 2s 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 3 1s ಮತ್ತೆ 8 3s. ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ 1 ಡಿವೈಡೆಡ್ ಬೈ 3 ಬರುತ್ತದೆ. ಈಗ ಇವು ಎರಡು ಸೇಮ್ ಬಂದಾವೆ, ಇದು ಮಾತ್ರ ಚೇಂಜ್ ಬಂದಿದೆ. ಈ ತರ ನಾವು ಬರ್ಕೋಬೇಕಾಗುತ್ತದೆ. ಈ ತರ ಬಂದ್ರೆ ಲೈನ್ಗಳು ಪ್ಯಾರಲಲ್ ಆಗಿ ಬರುತ್ತವೆ. ಈಗ ಕೋಇನ್ಸಿಡೆಂಟ್ ಲೈನ್ಸ್ ಬರುವ ತರ ನಾವು ರೇಷಿಯೋದನ್ನ ಬರ್ಕೋಬೇಕು. ಹಾಗಾದ್ರೆ ನಾವು ಇನ್ನೊಂದು ಇಕ್ವೇಶನ್ ಅನ್ನ ಆ ತರ ಬರ್ಕೊಂಡಾಗ ಈ ತರ ರೇಷಿಯೋಸ್ ಅನ್ನ ನಾವು ಮಾಡ್ಕೊಂಡ್ರೆ ಲೈನ್ಸ್ ಗಳು ಕೋಇನ್ಸಿಡೆಂಟ್ ಲೈನ್ಸ್ ಆಗುತ್ತವೆ ಮತ್ತು ಅದನ್ನ ಕನ್ಸಿಸ್ಟೆಂಟ್ ಅಂತ ಕರಿತೇವೆ. ಅದಕ್ಕೆ ಮೆನಿ ಸೊಲ್ಯೂಷನ್ ಇರುತ್ತದೆ. ಇದನ್ನ ನಾನು ಗಿವನ್ ಸೊಲ್ಯೂಷನ್ ಅನ್ನ ಇಲ್ಲಿ ಗಿವನ್ ಇಕ್ವೇಶನ್ ಅನ್ನ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. 2x 3y ಮೈನಸ್ 8 ಇಸ್ ಈಕ್ವಲ್ ಟು 0 ಇದು ಇಕ್ವೇಶನ್ ನಂಬರ್ 1. ಈಗ ಇಲ್ಲಿ ಇದರದ್ದು ಕೋಇನ್ಸಿಡೆಂಟ್ ಲೈನ್ ಅಂದ್ರೆ ಏನಿದೆ ಈ ರೇಷಿಯೋ ಬರುತ್ತದೆ. ಇದನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. a2 c1 b2 ಇಸ್ ಈಕ್ವಲ್ ಟು c1 c2. ಈಗ ನಾನು ಇನ್ನೊಂದು ಇಕ್ವೇಶನ್ ಅನ್ನ 4x ಮೈನಸ್ 6y ಮೈನಸ್ 16 ಅಂತ ಬರೆದುಕೊಳ್ಳುತ್ತೇನೆ. ಇಸ್ ಈಕ್ವಲ್ ಟು 0 ಇದು ಇಕ್ವೇಶನ್ ನಂಬರ್ 2. ಈಗ ನಾನು ಆ ರೇಷಿಯೋಸ್ ಅನ್ನ 2 ಡಿವೈಡೆಡ್ ಬೈ 4 ಮತ್ತೆ 3 ಡಿವೈಡೆಡ್ ಬೈ 6 ಆಗುತ್ತದೆ. ಮತ್ತೆ ಇಲ್ಲಿ ಮೈನಸ್ 8 ಡಿವೈಡೆಡ್ ಬೈ ಮೈನಸ್ 16 ಆಗುತ್ತದೆ. ಈಗ ನಾವು ಇದನ್ನ 2 1s 2 2s 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು
ಇಲ್ಲಿ ನಾವು ಈ ತರ ಇಕ್ವಲ್ ಅಂತ ಬರಲಿಲ್ಲ ಅಂದ್ರೆ ನಡೆಯುತ್ತೆ. ಇಲ್ಲಿ 3 1s 3 2s 1 divided by 2. ಈಗ ಇದು 1 divided 8 2s. ಈಗ ಇದು ಕೂಡ ಇದು ಕ್ಯಾನ್ಸಲ್ ಆಗುತ್ತದೆ 1 divided by 2. ಈಗ ಇವು ಮೂರು ಈಕ್ವಲ್ ಆಗಿ ಬಂದಿದೆ ಅಂದ್ರೆ ಕೋ ಇನ್ಸಿಡೆಂಟ್ ಲೈನ್ಸ್ ಆಗುವ ತರನೇ ಈ ರೇಷಿಯೋಸ್ ಬಂದಿದೆ. ಈಗ ಈ ತರ ರೇಷಿಯೋಸ್ ಬಂದ್ರೆ ಕೋ ಇನ್ಸಿಡೆಂಟ್ ಲೈನ್ಸ್ ಒಂದರ ಮೇಲೆ ಒಂದೆರಡು ಲೈನ್ಸ್ ಬಂದಿರ್ತವೆ ಮತ್ತು ಅದನ್ನ ನಾವು ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೀತೇವೆ. ಅದರದ್ದು ಮೆನಿ ಸೊಲ್ಯೂಷನ್ ಆಗಿರುತ್ತದೆ. ಈಗ ನಾವು ಕ್ವಶನ್ ನಂಬರ್ 6 ಅನ್ನ ನಾವು ಕಂಪ್ಲೀಟ್ ಆಗಿ ಮಾಡಿದ್ದೇವೆ. ಈಗ ಕ್ವಶನ್ ನಂಬರ್ 7 ಏನಿದೆ ಅಂತ ನೋಡೋಣ. ಈಗ ನಾವು ಎಕ್ಸರ್ಸೈಸ್ 3.1 ಕ್ವಶನ್ ನಂಬರ್ 7 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. Draw the graphs of the equation x minus y plus 1 is equal to 0 and 3x plus 2y minus 12 is equal to 0. Determine the coordinates of the vertices of the triangle formed by these lines and the x-axis and shade the triangular region. ಈಗ ಇದೇನ್ ಇಕ್ವೇಶನ್ಸ್ ಕೊಟ್ಟಿದಾರಲ್ಲ, ನಮಗೆ ಎರಡು ಪೇರ್ ಆಫ್ ಲಿನಿಯರ್ ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಈಗ ಇದನ್ನ ನಾವು ಈ ಇಕ್ವೇಶನ್ ಇಂದ ನಾವು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ಅಲ್ಲಿ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗುತ್ತದೆ. ಈಗ ನಾವು ಈ ಇಕ್ವೇಶನ್ ಅನ್ನ ಬರೆದು ನಾವು x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡೋಣ. ಮತ್ತೆ ಆ ಟ್ರಯಾಂಗಲ್ ಏನ್ ಕ್ರಿಯೇಟ್ ಆಗುತ್ತಲ್ಲ ಅದನ್ನ ಶೇಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗಿವನ್ ಇಕ್ವೇಶನ್ ಏನಿದೆ x ಮೈನಸ್ y ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಇದೆ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಬರೆದುಕೊಳ್ಳೋಣ. ಮತ್ತೆ 3x ಪ್ಲಸ್ 2y ಮೈನಸ್ 12 ಇಸ್ ಈಕ್ವಲ್ ಟು 0 ಇದು ಇಕ್ವೇಶನ್ ನಂಬರ್ 2. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಬರೆದುಕೊಳ್ಳೋಣ. ಈಗ ನಾನು ಈ ಇಕ್ವೇಶನ್ ಅನ್ನ x ಮೈನಸ್ y ಇಸ್ ಈಕ್ವಲ್ ಟು ಇದು ಪ್ಲಸ್ 1 ಅನ್ನ ಈ ಸೈಡ್ ಬಂದ್ರೆ ಮೈನಸ್ 1 ಆಗುತ್ತದೆ. ಈ ಇಕ್ವೇಶನ್ ಅನ್ನ ನಾನು ಈ ತರ ಬರ್ಕೋತಾ ಇದ್ದೀನಿ. ಈಗ ಮೊದಲು ನಾವು x ಮತ್ತು y ವ್ಯಾಲ್ಯೂಸ್ ಗಳನ್ನ ಫೈಂಡ್ ಮಾಡಬೇಕು. x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಬೇಕಂದ್ರೆ ನಾವು ಈ ತರ ಬಾಕ್ಸ್ ಹಾಕೊಂಡು x ಮತ್ತು y ನ ಇಲ್ಲಿ ಬರ್ಕೋಬೇಕು. ಈಗ ನಾನು ಈ ಇಕ್ವೇಶನ್ ಅನ್ನ ಇಲ್ಲಿ ಬರ್ಕೋತೀನಿ. x ಮೈನಸ್ y ಇಸ್ ಈಕ್ವಲ್ ಟು ಮೈನಸ್ 1. ನಾನು ಇಲ್ಲಿ x ಪ್ಲೇಸ್ ಅಲ್ಲಿ 0 ನ ಬರ್ಕೋತೀನಿ. ಮೈನಸ್ y ಇಸ್ ಈಕ್ವಲ್ ಟು ಮೈನಸ್ 1. ಈಗ ಇಲ್ಲಿ ಈ ಮೈನಸ್ ಕ್ಯಾನ್ಸಲ್ ಆಗಿ y ಇಸ್ ಈಕ್ವಲ್ ಟು 1 ಬರುತ್ತದೆ. ಈ 1 ಅನ್ನ ನಾವು ಇಲ್ಲಿ ಬರೆದುಕೊಳ್ಳೋಣ. ಮತ್ತೆ ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. ಈ ಇಕ್ವೇಶನ್ ಪ್ಲಸ್ y ಇಸ್ ಈಕ್ವಲ್ ಟು ಮೈನಸ್ 1. ನಾನು ಈಗ y ಪ್ಲೇಸ್ ಅಲ್ಲಿ 0 ನ ಬರ್ಕೋತೀನಿ. x ಮೈನಸ್ 0 ಇಸ್ ಈಕ್ವಲ್ ಟು ಮೈನಸ್ 1. ಇಲ್ಲಿ x ಇಸ್ ಈಕ್ವಲ್ ಟು ಮೈನಸ್ 1 ಬರುತ್ತದೆ. ಈಗ ನಾವು ಮೈನಸ್ 1 ಇಲ್ಲಿ ಬರೆಯೋಣ. ಇಲ್ಲಿ ನಮಗೆ 0,1 ಮತ್ತೆ ಮೈನಸ್ 1,0 ವ್ಯಾಲ್ಯೂಸ್ಗಳು ಸಿಕ್ಕಿದಾವೆ. ಇದನ್ನೇ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಬೇಕು. ಈಗ x ಅಂದ್ರೆ 0 ಇದೆ, y ಅಂದ್ರೆ 1 ಇದೆ, x ಅಂದ್ರೆ ಮೈನಸ್ 1 ಇದೆ, y ಅಂದ್ರೆ 0 ಇದೆ. ಈಗ 0 ಇಲ್ಲಿದೆ ಮತ್ತೆ 1 y ಆಕ್ಸಿಸ್ ಅಲ್ಲಿ 1 ಇಲ್ಲಿದೆ. ಈಗ ನಮಗೆ ಇಲ್ಲಿ 1 ಪಾಯಿಂಟ್ ಸಿಕ್ಕಿದೆ. ನೆಕ್ಸ್ಟ್ x ಅಲ್ಲಿ ಮೈನಸ್ 1 ಇಲ್ಲಿದೆ ಮತ್ತೆ y ಆಕ್ಸಿಸ್ ಅಲ್ಲಿ 0 ಇಲ್ಲಿದೆ. ಈಗ ನಾವು ಲೈನ್ ಅನ್ನ ಎಳೆಯೋಣ. ಇಲ್ಲಿ ನಾವು ಈಕ್ವೇಶನ್ ಅನ್ನ ಬರೆದುಕೊಳ್ಳೋಣ. x ಮೈನಸ್ y ಇಸ್ ಈಕ್ವಲ್ ಟು ಮೈನಸ್ 1. ಈಗ ಇದು ಮೈನಸ್ 1,0 ಮತ್ತೆ ಇಲ್ಲಿ ಮೈನಸ್ 1,0 ಮತ್ತೆ ಇದು 0,1 0,1. ಈಗ ನಾವು ನೆಕ್ಸ್ಟ್ ಇಕ್ವೇಶನ್ ಅನ್ನ x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡೋಣ. ಇಲ್ಲಿ x ಅಂತ ಬರೆದುಕೊಳ್ಳೋಣ, ಇಲ್ಲಿ y ಅಂತ ಬರೆದುಕೊಳ್ಳೋಣ. ಈ ಇಕ್ವೇಶನ್ ಅನ್ನ ಇಲ್ಲಿ ನಾನು 3x ಪ್ಲಸ್ 2y ಇಸ್ ಈಕ್ವಲ್ ಟು ಈ ಮೈನಸ್ 12 ನ ಈ ಸೈಡ್ ಬರೆದ್ರೆ ಪ್ಲಸ್ 12 ಆಗುತ್ತದೆ. ಈ ತರ ನಾನು ಇಕ್ವೇಶನ್ ಅನ್ನ ಬರೆದುಕೊಂಡಿದ್ದೇನೆ. ಈಗ ನಾನು x ಪ್ಲೇಸ್ ಅಲ್ಲಿ ನಾನು 0 ನ ಬರ್ಕೋತಾ ಇದ್ದೀನಿ. 3 into bracket 0 plus 2y is equal to 12. y is equal to 12 ಇದು ಕಂಪ್ಲೀಟ್ ಆಗಿ 0 ಆಗುತ್ತದೆ. ಮತ್ತೆ ಇದು 2 ನ ಈ ಸೈಡ್ ಬರೆದ್ರೆ ಡಿವೈಡೆಡ್ ಬೈ 12 divided by 2 ಆಗುತ್ತದೆ. ಈಗ 2 1s 2 6 ಇಲ್ಲಿ y is equal to 6 ಬರುತ್ತದೆ. ಮತ್ತೆ ನೆಕ್ಸ್ಟ್ ನಾನು ಇದೇ ಇಕ್ವೇಶನ್ ಅನ್ನ ಇಲ್ಲಿ ಬರ್ಕೊಂಡು ಅದರಲ್ಲಿ ಇಕ್ವೇಶನ್ ಅನ್ನ ಇಲ್ಲಿ ಬರ್ಕೊಂಡಿದ್ದೇನೆ. ಇದು 6 ನ ಇಲ್ಲಿ ಬರ್ಕೊಳ್ಳೋಣ. ಮತ್ತೆ ಇಲ್ಲಿ ನಾನು y ಪ್ಲೇಸ್ ಅಲ್ಲಿ 0 ನ ಬರ್ಕೋತಾ ಇದ್ದೀನಿ. 3x ಪ್ಲಸ್ 2 0 into bracket 0 12. ಇಲ್ಲಿ ನಾನು 3x ಇದು ಕಂಪ್ಲೀಟ್ ಆಗಿ 0 ಆಗಿದೆ. ಇಲ್ಲಿ 12 ಇಲ್ಲಿ x is equal to ಇದು 3 ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. ಈಗ x is equal to 3 1s 3 4s
ಮತ್ತೆ ನಮಗೆ ಇಲ್ಲಿ ಪಾಯಿಂಟ್ ಇಲ್ಲಿ 4 ಬರೆದುಕೊಳ್ಳೋಣ. ಇಲ್ಲಿ 0,6 ಮತ್ತೆ 4,0 ಇದು x ಇದು y ಇದು x ಮತ್ತೆ ಇದು y. ಇದನ್ನ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. ಇಲ್ಲಿ 0 ಇಲ್ಲಿದೆ ಮತ್ತೆ y ಆಕ್ಸಿಸ್ ಅಲ್ಲಿ 6 ಇಲ್ಲಿದೆ ಮತ್ತೆ ಇಲ್ಲಿ 4 x ಆಕ್ಸಿಸ್ ಅಲ್ಲಿ 4 ಇಲ್ಲಿದೆ ಮತ್ತೆ y ಆಕ್ಸಿಸ್ ಅಲ್ಲಿ 0 ಇಲ್ಲಿದೆ. ಈಗ 0 ಇಲ್ಲಿದೆ, ಅದು ಸ್ಟ್ರೇಟ್ 6 ಇಲ್ಲಿದೆ. ನಮಗೆ ಇಲ್ಲೇ ಪಾಯಿಂಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ 4 ಇಲ್ಲಿದೆ ಮತ್ತೆ 0 ಇಲ್ಲಿದೆ. ಅದಕ್ಕೆ ನಮಗೆ ಇದು ಒಂದು ಪಾಯಿಂಟ್ ಸಿಕ್ಕಿದೆ. ಈಗ ನಾವು ಲೈನ್ ಅನ್ನ ಎಳೆದುಕೊಳ್ಳೋಣ. ಇಲ್ಲಿ ಇಕ್ವೇಶನ್ ಅನ್ನ ಬರ್ಕೊಳ್ಳೋಣ. 3x + 2y - 12 = 0. ಈಗ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ, ಕ್ರಿಯೇಟ್ ಆಗಿದೆ. ಅದನ್ನ ನಾನು ಎ ಇಲ್ಲಿ ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆಯಲ್ಲ, ಅದು ಇಲ್ಲಿಂದ ಸ್ಟ್ರೇಟ್ ಹೋದ್ರೆ 2 x ಆಕ್ಸಿಸ್ 2 ಮತ್ತು y ಆಕ್ಸಿಸ್ 3. ಇಲ್ಲಿ 2,3 ಬರೆದುಕೊಳ್ಳೋಣ. ಮತ್ತೆ ಇದು ಬಿ ಅಂದ್ರೆ ಇಲ್ಲಿ -1,0 ಮತ್ತೆ ಸಿ ಇಲ್ಲಿ ಸಿ ಬರೆದುಕೊಳ್ಳುತ್ತೇವೆ. ಸಿ ಅಂದ್ರೆ 4,0. ಈಗ ಇದು ಒಂದು ಟ್ರಯಾಂಗಲ್ ಇದೆ. ಇದನ್ನ ನಾವು ಶೇಡ್ ಮಾಡಬೇಕು. ಈ ತರ ನಾವು ಅದನ್ನ ಶೇಡ್ ಮಾಡಬೇಕು. ಮತ್ತೆ ಅದರ ವ್ಯಾಲ್ಯೂಸ್ ಅನ್ನ ನಾವು ಇಲ್ಲಿ ಬರ್ಕೋಬೇಕು. ಈಗ ನಮಗೆ 3 ಮತ್ತೆ ಬಿ ಅಂದ್ರೆ -1,0 ಮತ್ತೆ ಸಿ ಅಂದ್ರೆ 4,0. ಎ ಬಿ ಸಿ ವ್ಯಾಲ್ಯೂಸ್ ಗಳನ್ನ ನಾವು ಫೈಂಡ್ ಮಾಡಿದ್ದೇವೆ. ಈಗ ಸೊಲ್ಯೂಷನ್ ಏನ್ ಬಂದಿದೆ ಅಂದ್ರೆ 2,3. ಈಗ ನಮ್ಗೆ ಅವರು ಎ ಬಿ ಸಿ ಟ್ರಯಾಂಗಲ್ ಅನ್ನ ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಡ್ರಾ ದ ಗ್ರಾಫ್ಸ್ ಆಫ್ ದ ಇಕ್ವೇಶನ್ x - y + 1 = 0 and 3x + 2y - 12 = 0. Determine the coordinates of the vertices of the triangle formed. ಈಗ ಟ್ರಯಾಂಗಲ್ ಫಾರ್ಮ್ ಆಗಿದೆ. By these lines are and the x axis and shade the triangular region. ಈಗ ನಾವು ಇದನ್ನ ಶೇಡ್ ಮಾಡಿದ್ದೇವೆ. ಇದು ಕ್ವೆಶ್ಚನ್ ನಂಬರ್ 7. ಈ ತರ ನಾವು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ಈ ತರ ಟ್ರಯಾಂಗಲ್ ಕ್ರಿಯೇಟ್ ಆಗುತ್ತದೆ. ಆ ಟ್ರಯಾಂಗಲ್ ಅನ್ನು ನಾವು ಈ ತರ ಶೇಡ್ ಮಾಡಿ ಈ ತರ ವ್ಯಾಲ್ಯೂಸ್ ಅನ್ನ ಬರೆದಿದ್ದೇವೆ. ಈಗ ನಾವು ಇದು ಕಂಪ್ಲೀಟ್ ಆಗಿ ಎಕ್ಸರ್ಸೈಸ್ 3.1 ಕಂಪ್ಲೀಟ್ ಆಯಿತು. ಈಗ ನಾವು ಎಕ್ಸರ್ಸೈಸ್ 3.2 ನ